ಸಮಾಜಶಾಸ್ತ್ರ ಉಪನ್ಯಾಸಕರು, ಬಾಲಕಿಯರ ಸರ್ಕಾರಿ ಸ್ವತಂತ್ರ ಪದವಿ ಪೂರ್ವ ಕಾಲೇಜು ಹುಳಿಯಾರು, ತುಮಕೂರು ಜಿಲ್ಲೆ. ಇಲ್ಲಿ ಸಮಾಜಶಾಸ್ತ್ರ ಉಪನ್ಯಾಸಕನಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದೇನೆ. ಮೊದಲಿಗೆ ಈ ವರ್ಷ ಅಂದರೆ 2022 ದ್ವಿತೀಯ PUC ವಾರ್ಷಿಕ ಪರೀಕ್ಷೆಯನ್ನು ಬರೀತಾ ಇರತಕ್ಕಂತಹ ಎಲ್ಲ ನನ್ನ ಆತ್ಮೀಯ ಪ್ರೀತಿಯ ವಿದ್ಯಾರ್ಥಿನಿಯರಿಗೆ ಶುಭವನ್ನು ಕೋರ್ತಾ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡ್ತಾ ಇದ್ದೇನೆ. ಈ ಒಂದು ಕಾರ್ಯಕ್ರಮವನ್ನು ವೀಕ್ಷಿಸ್ತಾ ಇರತಕ್ಕಂತಹ ನನ್ನೆಲ್ಲ ಅಚ್ಚುಮೆಚ್ಚಿನ ವಿದ್ಯಾರ್ಥಿಗಳಿಗೆ ಹಾಗೂ ಈ ಒಂದು ವಾಹಿನಿಯ ಮುಖ್ಯಸ್ಥರಾಗಿರ್ತಕ್ಕಂತಹ ಕಿರಣ್ ರವರಿಗೂ ಕೂಡ ಸ್ವಾಗತವನ್ನು ಕೋರ್ತಾ, ಈಗ ನಾನು ಈ ವರ್ಷ ದ್ವಿತೀಯ PUC ವಾರ್ಷಿಕ ಪರೀಕ್ಷೆಯ ಮಾರ್ಗದರ್ಶಿ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡ್ತಾ ಇದ್ದೇನೆ. ಸಮಾಜಶಾಸ್ತ್ರ ವಿಷಯದಲ್ಲಿ ಈ ವರ್ಷದ ಪ್ರಶ್ನೆಪತ್ರಿಕೆ ಸ್ವರೂಪದಲ್ಲಿ ಏನೇನು ಬದಲಾವಣೆಗಳಾಗಿದೆ ಹಾಗೂ ಈ ಬದಲಾವಣೆಗಳಿಗೆ ಅನುಗುಣವಾಗಿ ನೀವು ಯಾವ ಅಧ್ಯಾಯಗಳಿಗೆ ಹೆಚ್ಚಿನ ಒತ್ತನ್ನು ಕೊಟ್ಟು ಅಧ್ಯಯನವನ್ನು ಮಾಡಬೇಕು ಮತ್ತು ಯಾವ ಅಧ್ಯಾಯಕ್ಕೆ ಹೆಚ್ಚಿನ ಪ್ರಿಫರೆನ್ಸ್ ಅನ್ನು ಕೊಟ್ಟು ಅಧ್ಯಯನ ಮಾಡಿದಾಗ ನೀವು ಉತ್ತಮವಾದ ಅಂಕಗಳನ್ನು ಪಡೆಯಲಿಕ್ಕೆ ಸಾಧ್ಯ ಆಗುತ್ತೆ. ಹಾಗೆಯೇ ಈ ವರ್ಷದ ಪ್ರಶ್ನೆ ಪತ್ರಿಕೆ ಏನಿದೆ, ಇದು ನಾವೆಲ್ಲ ಕೂಡ ಯಾವುದೇ ವಸ್ತುಗಳನ್ನು ತೆಗೆದುಕೊಂಡಾಗ ಯೂಸರ್ ಫ್ರೆಂಡ್ಲಿ ಅಂತ ಹೇಳಿ ಅದನ್ನು ಭಾವಿಸ್ತೇವೆ. ಆ ವಸ್ತುಗಳು ಯಾವಾಗ ನಮಗೆ ಉಪಯೋಗಿಸೋದಕ್ಕೆ ಈಸಿ ಆಗುತ್ತೋ, ಸುಲಭ ಆಗುತ್ತೋ, ಆಗ ಅದನ್ನು ಯೂಸರ್ ಫ್ರೆಂಡ್ಲಿ ಅಂತ ಹೇಳ್ತೀವಿ. ಅದೇ ತರ ಈ ಸರಿಯ ನಮ್ಮ ಇಲಾಖೆ ಮಾಡಿರ್ತಕ್ಕಂತಹ ಪ್ರಶ್ನೆ ಪತ್ರಿಕೆ ಏನಿದೆ, ಅದು ಒಂದು ರೀತಿಯಲ್ಲಿ ಸ್ಟೂಡೆಂಟ್ ಫ್ರೆಂಡ್ಲಿ ಆಗಿದೆ, ವಿದ್ಯಾರ್ಥಿ ಸ್ನೇಹಿ ಪ್ರಶ್ನೆ ಪತ್ರಿಕೆ ಆಗಿರ್ತಕ್ಕಂಥದ್ದು. ಆ ಸ್ವರೂಪದಲ್ಲಿ ಸಾಕಷ್ಟು ಬದಲಾವಣೆಗಳನ್ನ ಇವತ್ತು ನಾವು ಆ ಪ್ರಶ್ನೆ ಪತ್ರಿಕೆಯಲ್ಲಿ ಕಾಣ್ತಾ ಇದ್ದೇವೆ. ಇದು ಎಲ್ಲ ರೀತಿಯ ವಿದ್ಯಾರ್ಥಿಗಳಿಗೆ, ಉತ್ತಮ ಅಂಕಗಳನ್ನು ಪಡೆಯುವಂತಹ ವಿದ್ಯಾರ್ಥಿಗಳಿಗೆ, ಆವರೇಜ್ ಸ್ಟೂಡೆಂಟ್ ಅವರಿಗೂ ಕೂಡ ಮತ್ತು ಬಿಲೋ ಆವರೇಜ್ ಸ್ಟೂಡೆಂಟ್ಗಳು ಕೂಡ ಎಲ್ಲರಿಗೂ ಕೂಡ ಅತ್ಯುತ್ತಮವಾಗಿ ಉತ್ತರಿಸಲಿಕ್ಕೆ ಸಾಧ್ಯ ಆಗ್ತಾ ಇರ್ತಕ್ಕಂತಹ ಪ್ರಶ್ನೆ ಪತ್ರಿಕೆಯನ್ನ ಇಲಾಖೆ ಈ ಸರಿ ಮಾಡಿರ್ತಕ್ಕಂಥದ್ದು ಎಲ್ಲರೂ ಕೂಡ ಬಹಳ ಮೆಚ್ಚುಗೆ ವಿಷಯ ಅಂತ ಕೂಡ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಈಗ ನಮ್ಮ ಸಮಾಜಶಾಸ್ತ್ರ ವಿಷಯಕ್ಕೆ ಬಂದಾಗ, ಸಮಾಜಶಾಸ್ತ್ರ ವಿಷಯದ ಪತ್ರಿಕೆಯಲ್ಲಿ, ಪ್ರಶ್ನೆ ಪತ್ರಿಕೆಯಲ್ಲಿ ಈ ಬಾರಿ 215 ಅಂಕಗಳ ಪ್ರಶ್ನೆಗಳನ್ನ ಆ ಒಂದು ಪ್ರಶ್ನೆ ಪತ್ರಿಕೆ ಒಳಗೊಂಡಿರುತ್ತೆ. ಎಷ್ಟು ಅಂಕಗಳು ಅಂದ್ರೆ 215 ಅಂಕಗಳು. ನೀವು ಉತ್ತರಿಸಬೇಕಾಗಿರೋದು ಕೇವಲ 100 ಅಂಕಗಳಿಗೆ ಮಾತ್ರ. 215 ಅಂಕಗಳಿಗೆ ಪ್ರಶ್ನೆ ಪತ್ರಿಕೆ ಇರುತ್ತೆ, ಅದರಲ್ಲಿ ನೀವು ಉತ್ತರಿಸಬೇಕಾಗಿರ್ತಕ್ಕಂಥದ್ದು 100 ಅಂಕಗಳಿಗೆ ಮಾತ್ರ. ಅಂದ್ರೆ ಇಲ್ಲಿ ಏನಾಗಿದೆಯಪ್ಪ ಅಂತಂದ್ರೆ, ಹಿಂದಿನ ವರ್ಷದ ಪ್ರಶ್ನೆ ಪತ್ರಿಕೆಗಳಲ್ಲಿ ಒಟ್ಟು ಒಂದು ಪ್ರಶ್ನೆ ಪತ್ರಿಕೆಯಲ್ಲಿ 42 ಪ್ರಶ್ನೆಗಳಿರ್ತಾ ಇತ್ತು. 6 ಮೇನ್ಸ್ ಇರ್ತಾ ಇತ್ತು, ಮೇನ್ ಕ್ವಶನ್ಸ್. ಆ 6 ಮೇನ್ಸ್ ನ ಅಡಿಯಲ್ಲಿ ಒಟ್ಟು 42 ಪ್ರಶ್ನೆಗಳಿರ್ತಾ ಇತ್ತು. ಆದ್ರೆ ಈ ವರ್ಷ ಮೇನ್ಸ್ ಅಲ್ಲಿ ಏನು ಬದಲಾವಣೆಗಳಿಲ್ಲ, 6 ಮೇನ್ಸ್ ಕ್ವಶನ್ಸ್ ಹಾಗೆ ಇರುತ್ತೆ. ಆದ್ರೆ ಒಟ್ಟು 58 ಪ್ರಶ್ನೆಗಳಿಗೆ ನೀವು 58 ಪ್ರಶ್ನೆಗಳನ್ನ ಆ ಪ್ರಶ್ನೆ ಪತ್ರಿಕೆ ಒಳಗೊಂಡಿರುತ್ತೆ. ಆದರೆ ಈ 58 ಪ್ರಶ್ನೆಗಳಲ್ಲಿ ನಿಮಗೆ ನೀವು ಉತ್ತರಿಸಬೇಕಾಗಿರ್ತಕ್ಕಂಥದ್ದು ಕೇವಲ 32 ಪ್ರಶ್ನೆಗಳು ಮಾತ್ರ. 58 ಒಟ್ಟು ಪ್ರಶ್ನೆಗಳಿರ್ತವೆ, ಅದರಲ್ಲಿ 32 ಪ್ರಶ್ನೆಗಳಿಗೆ ನೀವು ಉತ್ತರಗಳನ್ನು ಬರೀಬೇಕಾಗುತ್ತೆ. ಹಾಗಾಗಿ ಚಾಯ್ಸ್ ಜಾಸ್ತಿ ಇರುತ್ತೆ, ಪ್ರತಿ ಹಂತದಲ್ಲೂ ಕೂಡ ಹೆಚ್ಚಿನ ಆಯ್ಕೆಗಳು ಇರೋದ್ರಿಂದ ಅದು ಹೆಚ್ಚು ಅಂಕವನ್ನ ಪಡೆಯುವ ವಿದ್ಯಾರ್ಥಿಗೂ ಕೂಡ ಉಪಯುಕ್ತ ಆಗ್ತಾ ಇದೆ. ನನಗೆ ಪಾಸ್ ಆದ್ರೂ ಸಾಕು, ಕೆಲವೇ ಅಧ್ಯಾಯಗಳನ್ನ ಅಧ್ಯಯನ ಮಾಡಿ ಅನ್ನೋ ವಿದ್ಯಾರ್ಥಿಗೂ ಕೂಡ ಅದು ಅನುಕೂಲ ಆಗ್ತಾ ಇರತಕ್ಕಂತಹ ಪ್ರಶ್ನೆ ಪತ್ರಿಕೆ ಆಗಿರೋದ್ರಿಂದ ಇದು ಒಂದು ರೀತಿಯಲ್ಲಿ ವಿದ್ಯಾರ್ಥಿ ಸ್ನೇಹಿ ಪ್ರಶ್ನೆ ಪತ್ರಿಕೆ ಆಗಿದೆ. ಹಾಗಾದ್ರೆ ಸಮಾಜಶಾಸ್ತ್ರದ ವಿಷಯ ಈಗಾಗಲೇ ನೀವೆಲ್ಲ ವಿದ್ಯಾರ್ಥಿಗಳು ಗಮನಿಸಿರಬೇಕು. ನಿನ್ನೆ ತಾನೇ ಸ್ವಲ್ಪ ಬದಲಾವಣೆ ಆಗಿದೆ, ವೇಳಾಪಟ್ಟಿನಲ್ಲಿ ಸ್ವಲ್ಪ ಬದಲಾವಣೆ ಆಗಿದೆ. ಅಂದ್ರೆ ಈ ಪರೀಕ್ಷೆ ಪ್ರಾರಂಭವಾಗ್ತಕ್ಕಂಥದ್ದು ಕೊನೆಯಾಗ್ತಕ್ಕಂಥದ್ರಲ್ಲಿ ಏನು ಬದಲಾವಣೆಗಳಿಲ್ಲ. ಕೆಲವು ವಿಷಯಗಳು ಸ್ವಲ್ಪ ಅತ್ತ ಇತ್ತ ಬದಲಾವಣೆಗಳಾಗಿದ್ದಾವಷ್ಟೇ. ಏನು ಮೊದಲೇ ಏಪ್ರಿಲ್ 22ರಿಂದ ಮೇ 18ರವರೆಗೆ ಪರೀಕ್ಷೆ ಇತ್ತು, ಅದೇ ತರ ಇದೆ. ಬಟ್ ಕೆಲವು ವಿಷಯಗಳ ದಿನಾಂಕಗಳು ಅದರ ಬದಲಾಗಿರ್ತಕ್ಕಂಥದ್ದನ್ನು ಮಾತ್ರ ಗಮನಿಸಬಹುದು. ನಮ್ಮ ವಿಷಯದ ಅಂದ್ರೆ ಸಮಾಜಶಾಸ್ತ್ರ ದ್ವಿತೀಯ PUC ಸಮಾಜಶಾಸ್ತ್ರ ವಿಷಯದ
ಪ್ರಶ್ನೆ ಪತ್ರಿಕೆ ಅಥವಾ ವಿಷಯದ ಒಂದು ಪರೀಕ್ಷೆ ನಡೆಯುವಂತಹ ದಿನಾಂಕ ಮೇ 14. ಮೇ 14ಕ್ಕೆ ಅಂದ್ರೆ ನಿಮ್ಗೆ ಇನ್ನೂ ಕೂಡ 1 ತಿಂಗಳ ಅವಧಿ ಇದೆ. ಹಾಗಾಗಿ ಎಂತ ವಿದ್ಯಾರ್ಥಿಗಳು ಕೂಡ ಈ ಅವಧಿನಲ್ಲಿ ಒಂದು ರೀತಿ ಏಕಾಗ್ರತೆಯನ್ನ ಇಟ್ಕೊಂಡು ಅಧ್ಯಯನ ಮಾಡಿದ್ರೆ ಬಹಳ ಉಪಯುಕ್ತ ಆಗುತ್ತೆ. ಒಂದು ಸ್ವಲ್ಪ ನಿಮ್ಮ ಅಧ್ಯಯನ ಮತ್ತು ಸಿದ್ಧತೆ ಹೇಗಿರಬೇಕು ಅನ್ನೋದನ್ನ 2 ಮಾತುಗಳಲ್ಲಿ ನಾನು ಹೇಳೋದಕ್ಕೆ ಇಷ್ಟಪಡ್ತೇನೆ. ಈಗ ಪರೀಕ್ಷೆ ಹಿಂದಿನ ಸಿದ್ಧತೆ, ಪರೀಕ್ಷಾ ಪೂರ್ವ ಸಿದ್ಧತೆ ಅಂತ ಹೇಳ್ತೀವಿ. ಈಗಾಗಲೇ ಆ ಪೂರ್ವ ಸಿದ್ಧತೆಯನ್ನು ನೀವೆಲ್ಲರೂ ಕೂಡ ಮಾಡ್ಕೊಂಡಿದ್ದೀರಾ. ನಿರಂತರವಾದ ಅಧ್ಯಯನ ಇದು ಪರೀಕ್ಷೆಯ ಭಯವನ್ನು ಹೋಗಲಾಡಿಸುತ್ತೆ ಮಕ್ಕಳಲ್ಲಿ. ನೀವು ಯಾವಾಗ ನಿರಂತರವಾಗಿ ಅಧ್ಯಯನ ಮಾಡ್ತಾ ಬರ್ತೀರಾ, ನಿಮಗೆ ಒಂದು ರೀತಿಯ ಆತ್ಮವಿಶ್ವಾಸ ಹೆಚ್ಚಾಗ್ತಾ ಹೋಗುತ್ತೆ. ಮೊದಲಿಗೆ ನಾವು ಪರೀಕ್ಷೆಯನ್ನು ಎದುರಿಸಬೇಕಾಗಿದ್ರೆ ಇರಬೇಕಾಗಿರ್ತಕ್ಕಂತಹ ಪ್ರಮುಖ ಅಂಶ ಅಂದ್ರೆ ನಮ್ಮಲ್ಲಿ ಆತ್ಮವಿಶ್ವಾಸ ಬೇಕು. ಅದನ್ನ ನೀವು ಗಳಿಸ್ಕೋಬೇಕು ಅಂತಂದ್ರೆ ಅದಕ್ಕೆ ಅದು ಯಾವುದರಿಂದ ಸಾಧ್ಯ ಆಗತ್ತಪ್ಪ ಅಂತಂದ್ರೆ ನೀವು ನಿರಂತರವಾದ ಅಧ್ಯಯನವನ್ನ ಮಾಡೋದ್ರಿಂದ ಅದು ಸಾಧ್ಯ ಆಗುತ್ತೆ. ಈಗಾಗಲೇ ಅದನ್ನ ಮಾಡ್ತಾ ಇದ್ದೀರಾ ನೀವೆಲ್ಲರೂ ಕೂಡ. ಅದರ ಜೊತೆನಲ್ಲಿ ಇನ್ನೇನಪ್ಪಾ ಅಂತಂದ್ರೆ ನೀವು ಒಂದು ಟೈಮ್ ಟೇಬಲ್ ಅನ್ನು ಹಾಕಬೇಕು. ಈಗ ಎಷ್ಟು ದಿವಸದ ನಮಗೆ ಪರೀಕ್ಷೆ ಓದೋದಕ್ಕೆ ಅವಕಾಶ ಇದೆ, ಅದನ್ನ ಯಾವ ವಿಷಯಗಳಿಗೆ ಹೆಚ್ಚು ಒತ್ತನ್ನು ಕೊಡಬೇಕು, ಅದರ ಕಡೆಗೆ ನೀವು ಒಂದು ಟೈಮ್ ಟೇಬಲ್ ಹಾಕೊಂಡು ಅಧ್ಯಯನವನ್ನು ಮಾಡಬೇಕು. ಒಂದು ರೀತಿಯಲ್ಲಿ ಹೇಳ್ತಾರೆ ಅರ್ಲಿ ಟು ಬೆಡ್ ಅರ್ಲಿ ಟು ರೈಸ್ ಅಂತ. ನಾವು ಓದ್ತೀವಿ ಅಂತ ಹೇಳಿ ರಾತ್ರಿ ಎಲ್ಲ ಓದಿ ಬೆಳಿಗ್ಗೆ ಎಲ್ಲ ನಿದ್ದೆ ಮಾಡಬಾರ್ದು. ಅದರ ಬದಲಾಗಿ ದಿನನಿತ್ಯ ಇಷ್ಟು ಗಂಟೆ ನಾನು ದಿನನಿತ್ಯ 6 ಗಂಟೆಗಳ ಒಂದು ನಿದ್ರೆ ಅತ್ಯಂತ ಅವಶ್ಯಕ. ಈ ಸಂದರ್ಭದಲ್ಲಿ ಅದನ್ನು ಮಾಡ್ತಾ ನೀವು ಅಧ್ಯಯನವನ್ನು ಮಾಡಬೇಕು. ಆಗ ಅದರಿಂದ ಯಶಸ್ಸನ್ನು ಕಾಣೋದಕ್ಕೆ ಸಾಧ್ಯ ಆಗ್ತಾ ಹೋಗುತ್ತೆ. ಹಾಗೇನೆ ನೀವು ಪರೀಕ್ಷೆ ಭಯವನ್ನು ಹೋಗಲಾಡಿಸ್ಕೋಬೇಕು ಅಂದ್ರೆ ಅದಕ್ಕೆ ನೀವು ಚೆನ್ನಾಗಿ ಆ ಒಂದು ನಂಬಿಕೆ ನಿಮಗೆ ಬರಬೇಕು. ನಾನು ಈ ಪರೀಕ್ಷೆಯನ್ನ ನಿಜವಾಗೂ ಕೂಡ ಬಹಳ ಆತ್ಮಸ್ಥೈರ್ಯದಿಂದ ಎದುರಿಸಬಲ್ಲೆ, ನನ್ನ ಕೈಲೂ ಕೂಡ ಸಾಧ್ಯ ಆಗುತ್ತೆ ಅನ್ನುವಂತಹ ವಿಚಾರವನ್ನು ನೀವು ಮನಸ್ಸಿನಲ್ಲಿ ಇಟ್ಕೋಬೇಕಾಗುತ್ತೆ. ಆ ನಂತರ ಈ ಪರೀಕ್ಷೆ ಪ್ರಾರಂಭವಾಗುವಂತಹ ಹಿಂದಿನ ದಿನ ನೀವು ಏನ್ ಮಾಡಬೇಕು, ಚೆನ್ನಾಗಿ ನಿದ್ರೆಯನ್ನು ಮಾಡಬೇಕು, ಜೊತೆಗೆ ಆರೋಗ್ಯವನ್ನ ಚೆನ್ನಾಗಿ ನೋಡ್ಕೊಳ್ಳಿ ಫಸ್ಟ್. ಯಾಕೆಂದ್ರೆ ಇಷ್ಟೆಲ್ಲ ಓದಿರ್ತೀರಾ, ಪರೀಕ್ಷಾ ಸಮಯದಲ್ಲಿ ಆರೋಗ್ಯವನ್ನು ಹಾಳು ಮಾಡ್ಕೊಂಡಿದ್ರೆ ಆ ಪರೀಕ್ಷೆ ಬರೆಯೋದು ವೇಸ್ಟ್ ಆಗಿಬಿಡುತ್ತೆ, ಬ್ರೇಕ್ ಆಗೋದಿಲ್ಲ, ನಿಮಗೆ ತೊಂದರೆ ಆಗುತ್ತೆ. ಹಾಗಾಗಿ ಆರೋಗ್ಯವನ್ನು ಕೂಡ ಕಾಪಾಡ್ಕೋಬೇಕು. ಉತ್ತಮ ಆಹಾರ ಸೇವನೆ ಇರಬೇಕು, ಮಿತವಾದ ಆಹಾರ ಸೇವನೆಯನ್ನು ಮಾಡ್ತಾ ಹೋಗ್ಬೇಕು. ನಂತರ ಹಿಂದಿನ ದಿನ ನೀವು ಪರೀಕ್ಷೆ ಹಿಂದಿನ ದಿನ ಏನೇನು ನಾಳೆ ಪರೀಕ್ಷೆಗೆ ತೆಗೆದುಕೊಂಡು ಹೋಗ್ಬೇಕು ಅನ್ನೋದ್ರ ಬಗ್ಗೆ ಹೆಚ್ಚಿನ ಗಮನವನ್ನು ಹರಿಸಿ. ಇನ್ನು ಪರೀಕ್ಷಾ ದಿನದಂದು ನೀವೇನ್ ಮಾಡಬೇಕು, ಪರೀಕ್ಷಾ ದಿನ ನೀವು ಬಹಳ ಬೇಗ ಅರ್ಧ ಗಂಟೆ ಮುಂಚಿತವಾಗಿ ಪರೀಕ್ಷಾ ಕೇಂದ್ರಕ್ಕೆ ಹೋಗಿ ನೀವೆಲ್ಲರೂ ಕೂಡ ಸಾವಕಾಶವಾಗಿ ನಿಮ್ಮ ಯಾವ ಒಂದು ರೂಮ್ ಅನ್ನ ಅಲಾಟ್ಮೆಂಟ್ ಮಾಡಿರ್ತಾರೋ ಆ ಅಲಾಟ್ಮೆಂಟ್ ಯಾವ ರೂಮ್ ಅಲ್ಲಿ ಇದೆ ಅನ್ನೋದನ್ನ ಗಮನ ಇಟ್ಟು ನೋಡ್ಕೊಳ್ಳಿ. ಆ ನಂತರ ಪರೀಕ್ಷಾ ಕೇಂದ್ರದ ಒಳಗೆ ಹೋಗಿ ಪರೀಕ್ಷೆಯ ರೂಮ್ಗೆ ಹೋಗಿ ಕೂತ್ಕೊಳ್ತೀರಾ. ಪರೀಕ್ಷೆ ಪ್ರಾರಂಭ ಆದಾಗ ಏನ್ ಮಾಡಬೇಕು, ಈಗ ನಿಮಗೆ ಆ ಒಂದು ಕೊಠಡಿಯ ಒಳಗೆ ಬಂದ ತಕ್ಷಣ ಮೊದಲಿಗೆ ನಿಮಗೆ ಪ್ರಶ್ನೆ ಪತ್ರಿಕೆಯನ್ನು ನೀಡ್ತಾರೆ. ಫಸ್ಟ್ ಕೊಡ್ತಕ್ಕಂಥದ್ದು ಪ್ರಶ್ನೆ ಪತ್ರಿಕೆ. ಆ ಪ್ರಶ್ನೆ ಪತ್ರಿಕೆಯನ್ನು ಓದ್ಕೊಳ್ಳೋದಕ್ಕೆ ನಿಮಗೆ 15 ನಿಮಿಷಗಳ ಕಾಲಾವಕಾಶ ಇರುತ್ತೆ. ನೀವೇನ್ ಮಾಡ್ಬೇಕು ಅವಾಗ, ಆ ಪ್ರಶ್ನೆ ಪತ್ರಿಕೆಯನ್ನ ಸ್ವಲ್ಪ ಸಾವಧಾನವಾಗಿ ಸಾವಕಾಶವಾಗಿ ಓದ್ಕೋಬೇಕು, ಮನನ ಮಾಡ್ಕೋಬೇಕು, ಅರ್ಥ ಮಾಡ್ಕೋಬೇಕು. ನಾವೆಲ್ಲರೂ ಕೂಡ ಕ್ಲಾಸಲ್ಲಿ ಹೇಳ್ತಾ ಇರ್ತೀವಿ, ಪ್ರಶ್ನೆಯನ್ನ ಅರ್ಥ ಮಾಡ್ಕೊಳ್ಳಿ. ಯಾಕೆಂದ್ರೆ ಪ್ರಶ್ನೆಯನ್ನ ಸರಿಯಾಗಿ ಅರ್ಥ ಆಗದೆ ಇದ್ರೆ ನಾವು ಬರೆಯುವಂತ ಉತ್ತರ ಗೊಂದಲವನ್ನು ಉಂಟು ಮಾಡಿಬಿಡುತ್ತೆ. ಹಾಗಾಗಿ ಸಾವಕಾಶವಾಗಿ 15 ನಿಮಿಷ ನಿಮ್ಗೆ ಏನ್ ಟೈಮ್ ಕೊಟ್ಟಿರ್ತಾರೆ ಅದನ್ನ ಉಪಯೋಗಿಸಿಕೊಂಡು ಆ ಪ್ರಶ್ನೆ ಪತ್ರಿಕೆಯನ್ನ ಚೆನ್ನಾಗಿ ಓದ್ಕೊಳ್ಳಿ ಫಸ್ಟ್. ಆಮೇಲೆ ಓದಿದ ನಂತರ ನೀವೇನ್ ಮಾಡಬೇಕು, ಯಾವ ಪ್ರಶ್ನೆಗೆ ನನಗೆ ಚೆನ್ನಾಗಿ ಉತ್ತರ ಬರುತ್ತೆ ಅನ್ನೋದನ್ನ ಮನಸ್ಸಿನಲ್ಲೇ ಆಯ್ಕೆ ಮಾಡಬೇಕು. ಆ ಸಮಯದಲ್ಲಿ 15 ನಿಮಿಷದ ಅವಧಿನಲ್ಲಿ ಯಾವ ಪ್ರಶ್ನೆಯನ್ನ ನಾನು ಆಯ್ಕೆ ಮಾಡಿ ಉತ್ತರಿಸಬೇಕು ಅನ್ನೋದನ್ನ ಆಯ್ದುಕೊಳ್ಬೇಕು. ಆ ನಂತರ ಏನ್ ಮಾಡಬೇಕು, ನೀವು ಆಯ್ದುಕೊಂಡ ನಂತರ ನೀವು ಮಾಡುವಂತ ಕೆಲಸ ತಪ್ಪೇನಪ್ಪ ಅಂದ್ರೆ ಆ ಪ್ರಶ್ನೆ ಪತ್ರಿಕೆಯ ಮೇಲೆ ಗುರುತು ಹಾಕೋದು, ಸಣ್ಣ ಸಣ್ಣ ಉತ್ತರಗಳನ್ನ ಬರೆಯೋದು, ಅದನ್ನ ಯಾವತ್ತೂ ಕೂಡ ಮಾಡಬಾರದು. ಅದು ಪರೀಕ್ಷಾ ನಿಯಮದ ಪ್ರಕಾರ ಅಪರಾಧ ಆಗುತ್ತೆ. ಇದಿಷ್ಟು ಪರೀಕ್ಷೆಗೆ ಒಳ ಹೋದ ತಕ್ಷಣ, ಪ್ರಶ್ನೆ ಪತ್ರಿಕೆಯನ್ನು ಕೊಟ್ಟ ತಕ್ಷಣ ನೀವು ಗಮನಿಸಬೇಕಾದಂತಹ ಅಂಶ. ಇನ್ನ 15 ನಿಮಿಷದ ಆದ್ಮೇಲೆ ಸಮಯಕ್ಕೆ ಸರಿಯಾಗಿ ನಿಮಗೆ ಉತ್ತರ ಪತ್ರಿಕೆಯನ್ನು ಕೊಡ್ತಾರೆ. ಆ ಉತ್ತರ ಪತ್ರಿಕೆಯನ್ನು ಕೊಟ್ಟ ತಕ್ಷಣ ನೀವೇನ್ ಮಾಡಬೇಕು, ಅದರಲ್ಲಿ ನಿಮ್ಮ ಒಂದು ರಿಜಿಸ್ಟರ್ ನಂಬರ್, ನೋಂದಣಿ ಸಂಖ್ಯೆ ಏನಿರುತ್ತೆ ಅದನ್ನ ಸರಿಯಾಗಿ ನಿಮ್ಮ ಆ ಒಂದು ಏನು ಅಡ್ಮಿಷನ್ ಟಿಕೆಟ್ ಇರುತ್ತೆ, ಪ್ರವೇಶ ಪತ್ರ ಇರುತ್ತೆ, ಅದನ್ನ ನೋಡಿಕೊಂಡು ಸರಿಯಾಗಿ ನಮೂದು ಮಾಡಬೇಕು. ಆನಂತರ ವಿಷಯ ಯಾವುದು, ಆ ಒಂದು ಉತ್ತರ ಪತ್ರಿಕೆಯಲ್ಲಿ ನೀವು ಯಾವ ಒಂದು ವಿಷಯಕ್ಕೆ ಉತ್ತರಿಸ್ತಾ ಇದ್ದೀರಾ ಆ ವಿಷಯವನ್ನ ಅಲ್ಲಿ ನಮೂದಿಸಬೇಕು. ವಿಷಯ ಸಂಕೇತ ಅಂತ ಇರುತ್ತೆ, ವಿಷಯ ಸಂಕೇತವನ್ನ ಹಾಕಬೇಕು. ಇಷ್ಟನ್ನ ಮಾಡಿದ ನಂತರ ನೀವು ಬರೆಯಲಿಕ್ಕೆ ಪ್ರಾರಂಭ ಮಾಡಬೇಕು. ಇನ್ನು ನಂತರ 3ನೇ ಹಂತ ಏನಪ್ಪಾ ಅಂತಂದ್ರೆ,
ಆ ಉತ್ತರ ಪತ್ರಿಕೆಗೆ ಉತ್ತರವನ್ನ ಬರೆಯಲಿಕ್ಕೆ ಶುರು ಮಾಡಿದಾಗ ನೀವು ಮೊದಲು ನಮೂದಿಸಬೇಕಾಗಿರ್ತಕ್ಕಂಥದ್ದು ಮೇನ್ ಕ್ವಶನ್ ನಂಬರ್. ಮಾರ್ಜಿನ್ ಅಲ್ಲಿ ನೀಟಾಗಿ ಮೇನ್ ಕ್ವಶನ್ ನಂಬರ್ ಅನ್ನ ನಮೂದಿಸಬೇಕು. ಆಮೇಲೆ ನೀವು ಯಾವ ಪ್ರಶ್ನೆಗೆ ಉತ್ತರಿಸ್ತಾ ಇದ್ದೀರಾ ಆ ಪ್ರಶ್ನೆಯ ಆಯ್ದಿರುವಂತಹ ಪ್ರಶ್ನೆಯ ಕ್ರಮ ಸಂಖ್ಯೆಯನ್ನ ಕರೆಕ್ಟ್ ಆಗಿ ಹಾಕಬೇಕು. ನೀವು ನಿಮ್ಮದೇ ಆದ ಕ್ರಮ ಸಂಖ್ಯೆಗಳನ್ನ ಕೆಲವು ಸರಿ ಹಾಕ್ತಾ ಇರ್ತೀರಾ, ಅದು ತಪ್ಪು. ನೀವು ಯಾವ ಪ್ರಶ್ನೆಯನ್ನು ಉತ್ತರಿಸ್ತಾ ಇರ್ತೀರೋ ಆ ಪ್ರಶ್ನೆಯ ಕ್ರಮ ಸಂಖ್ಯೆಯನ್ನು ನೀಟಾಗಿ ಹಾಕಬೇಕು. ಆನಂತರ ಉತ್ತರಗಳನ್ನು ಬರಿತಾ ಹೋಗ್ಬೇಕು. ಅದರಲ್ಲೂ ಈ ಒಂದು ಪ್ರಬಂಧ ಮಾದರಿಯ ಉತ್ತರಗಳನ್ನು ನೀವು 5 ಮತ್ತು 10 ಅಂಕಗಳಿಗೆ ಬರೆಯುವಂತಹ ಸಂದರ್ಭದಲ್ಲಿ ನೀವು ಬರವಣಿಗೆಯ ಕೌಶಲ್ಯ ಕೂಡ ಬಹಳ ಮುಖ್ಯ ಆಗ್ತಾ ಆಗುತ್ತೆ. ಅಕ್ಷರಕ್ಕೆ ಹೆಚ್ಚಿನ ಮಹತ್ವವನ್ನು ಕೊಡಬೇಕು. ಆ ಅಕ್ಷರಗಳು ತೀರಾ ದಪ್ಪವಾಗೂ ಇರಬಾರದು, ತೀರಾ ಸಣ್ಣವಾಗೂ ಇರಬಾರದು. ಮತ್ತೆ ಚಿಹ್ನೆಗಳಿಗೆ ಹೆಚ್ಚಿನ ಮಹತ್ವವನ್ನು ಕೊಡಬೇಕು. ಬರೆದ ನಂತರ ಎಲ್ಲಿ ಕಾಮ ಆಗಿರ್ಬೋದು, ಫುಲ್ ಸ್ಟಾಪ್ ಆಗಿರ್ಬೋದು, ಅವುಗಳನ್ನು ಹಾಕಬೇಕು. ಮತ್ತೆ ಹಂತಗಳನ್ನು ಸರಿಯಾಗಿ 5 ಮತ್ತು 10 ಅಂಕದ ಪ್ರಬಂಧ ಮಾದರಿಯ ಪ್ರಶ್ನೆಗಳನ್ನ ಉತ್ತರಿಸಬೇಕಾದ್ರೆ ಆ ಹಂತಗಳಿರ್ತವೆ. ಮೊದಲಿಗೆ ಪೀಠಿಕೆ ಅಂತ ಇರುತ್ತೆ. ಆ ಪೀಠಿಕೆನಲ್ಲಿ ನೀವೇನು ಹೊಸದಾಗಿ ಏನು ಬರೀಬೇಕಾಗಿರೋದಿಲ್ಲ. ಆ ವಿಷಯ ನೀನು ಯಾವ ಪ್ರಶ್ನೆಗೆ ಉತ್ತರಿಸ್ತಾ ಇದೆಯಾ ಅದರ ಒಂದು ವ್ಯಾಖ್ಯಾನ ಇರಬಹುದು, ಅದಕ್ಕೆ ಸಂಬಂಧಪಟ್ಟಂತಹ 2 ವಾಕ್ಯಗಳನ್ನ ಅಲ್ಲಿ ಬರೆದ್ರೆ ಸಾಕು. ನಂತರ ಮುಖ್ಯಾಂಶಗಳನ್ನ ಬರೀಬೇಕು, ಆಮೇಲೆ ವಿವರಣೆಯನ್ನು ಬರೀಬೇಕು, ಕೊನೆಯಲ್ಲಿ ಅದನ್ನ ಕನ್ಕ್ಲೂಷನ್ ಮಾಡಬೇಕು. ಕೆಲವು ಸರಿ ಏನ್ ಮಾಡಿರ್ತಾರೆ, ಎಲ್ಲ ವಿದ್ಯಾರ್ಥಿಗಳು ಬರ್ದಿರ್ತಾರೆ, ಕನ್ಕ್ಲೂಷನ್ ಇರಲ್ಲ, ಹಂತಗಳಿರಲ್ಲ, ಸುಮ್ಮನೆ ಏನೋ ಬರ್ಕೊಂಡು ಹೋಗ್ಬಿಟ್ಟಿರ್ತಾರೆ. ಆತರ ಬರ್ದಾಗ ಏನಾಗುತ್ತೆ, ಕಡಿಮೆ ಅಂಕಗಳು ಸಿಗೋ ಚಾನ್ಸಸ್ ಇರುತ್ತೆ. ಹಾಗಾಗಿ ಪೂರ್ಣ ಅಂಕಗಳನ್ನ 5ಕ್ಕೆ 5 ಅಂಕಗಳು, 10ಕ್ಕೆ 10 ಅಂಕಗಳನ್ನ ನೀವು ಪಡಿಬೇಕು ಅಂತಂದ್ರೆ ಆಗ ಆ ಪ್ರಶ್ನೆಗಳ ಹಂತಗಳನ್ನು ಕೂಡ ನೀವು ಗಮನಿಸಬೇಕಾಗತ್ತೆ. ನೀಟಾಗಿ ಅದನ್ನ ಬರೀಬೇಕು. ಇನ್ನ ಪರೀಕ್ಷೆ ಬರೆದಿದ್ದಾಯ್ತು, ಮುಗಿಸಿದಾಗ 10 ನಿಮಿಷಗಳ ಕಾಲಾವಧಿಯನ್ನ ನೀವು ರಿವಿಷನ್ ಮಾಡ್ಕೊಳ್ಳೋದಕ್ಕೆ ಉಪಯೋಗಿಸಬೇಕಾಗುತ್ತೆ. ಕೊನೆಯಲ್ಲಿ ಉತ್ತರ ಪತ್ರಿಕೆಯನ್ನು ಬರೆದಾದ್ಮೇಲೆ ನೀವು ಆ ಒಂದು ಅಡಿಷನ್ ಶೀಟ್ ಅನ್ನ ನೀಟಾಗಿ ಕಟ್ತಕ್ಕಂಥದ್ದು, ಯಾವ್ಯಾವ ಪತ್ರಿಕೆಗಳಲ್ಲಿ ಉತ್ತರಗಳನ್ನು ಬರೆದಿರ್ತೀರಾ, ಪುರವಣಿಗಳಲ್ಲಿ ಉತ್ತರಗಳನ್ನು ಬರೆದಿರ್ತೀರಾ, ಅದನ್ನ ಎಲ್ಲೋ ಕಟ್ಟದಲ್ಲ, ಕರೆಕ್ಟ್ ಆಗಿ ಅದನ್ನ ಟ್ಯಾಗ್ ಮಾಡಬೇಕು, ಪೇಜ್ ವೈಸ್ ಟ್ಯಾಗ್ ಮಾಡಬೇಕು. ಆಮೇಲೆ ಉತ್ತರ ಪತ್ರಿಕೆಯ ಮೇಲ್ಭಾಗದಲ್ಲೂ ಕೂಡ ಇರುತ್ತೆ, ನೀವು ಎಷ್ಟು ಪುಟಗಳನ್ನು ಉಪಯೋಗಿಸಿದಿರಾ ಅನ್ನೋದನ್ನು ಕೂಡ ಅಲ್ಲಿ ನಮೂದು ಮಾಡಬೇಕಾಗುತ್ತೆ. ಕರೆಕ್ಟ್ ಆಗಿ ನಮೂದು ಮಾಡಬೇಕು. ಅಷ್ಟೆಲ್ಲ ಮುಗಿದ ನಂತರ ಒಂದು 5 ನಿಮಿಷದ ಅವಧಿಯನ್ನ ನೀವು ರಿವಿಷನ್ ಬಳಸಿ. ಎಲ್ಲಿ ತಪ್ಪು ಮಾಡಿರ್ತೀರಾ ನೀವು ಉತ್ತರ ಬರೀಬೇಕಾದ್ರೆ, ಎಲ್ಲಿ ಯಾವ ಹಂತ, ಯಾವ ಒಂದು ಪ್ರಶ್ನೆಗೆ ಉತ್ತರ ಗೊತ್ತಿರಲ್ಲ, ಅದನ್ನು ಕೆಲವು ಸರಿ ಬಿಟ್ಟಿರ್ತೀರಾ, ಆಮೇಲೆ ಬರೆಯೋಣ ಅಂತವಕ್ಕೆ 5 ನಿಮಿಷವನ್ನು ಬಳಸ್ಕೊಳ್ಳಿ. ಆನಂತರ ಪರೀಕ್ಷೆ ಎಲ್ಲ ಬರೆದ್ರಿ, ಎಲ್ಲ ಮುಗಿದಾದ್ಮೇಲೆ ಏನ್ ಮಾಡ್ಬೇಕು, ಮುಗಿದ ನಂತರ ನೀವು ಬರೆದಿರುವಂತಹ ಪ್ರಶ್ನೆ ಪತ್ರಿಕೆ ಬಗ್ಗೆ, ಉತ್ತರ ಪತ್ರಿಕೆ ಬಗ್ಗೆ ಚಿಂತೆಯನ್ನ ಫಸ್ಟ್ ಬಿಟ್ಟು ನಿರಾಳವಾಗಿದ್ದು ಮುಂದಿನ ಪ್ರಶ್ನೆ ಪತ್ರಿಕೆಯ ಕಡೆ ಗಮನ ಕೊಡಬೇಕು. ಮುಂದಿನ ಪತ್ರಿಕೆಯನ್ನ ನೀವು ಓದೋದಕ್ಕೆ ಇಷ್ಟಪಡಬೇಕು. ನಾನು ಹಾಗೆ ಮಾಡಿದೆ, ನಾನು ತಪ್ಪಾಯ್ತು, ಅದ್ರ ಬಗ್ಗೆ ಚಿಂತೆ ಮಾಡಬೇಡ. ಮುಂದಿನ ಪ್ರಶ್ನೆ ಪತ್ರಿಕೆಯನ್ನ, ಮುಂದಿನ ವಿಷಯವನ್ನ ನೀವು ಓದೋದಕ್ಕೆ ತಯಾರಾಗಬೇಕಾಗುತ್ತೆ. ಇದಿಷ್ಟು ಪರೀಕ್ಷಾ ಪೂರ್ವ ಸಿದ್ಧತೆಗಳನ್ನ ನೀವು ಮಾಡ್ಕೋಬೇಕಾಗುತ್ತೆ. ಇನ್ನ ಈ ವರ್ಷದ ದ್ವಿತೀಯ PUCಯ ಸಮಾಜಶಾಸ್ತ್ರದ ಪ್ರಶ್ನೆ ಪತ್ರಿಕೆ ಸ್ವರೂಪದ ಬಗ್ಗೆ ನಿಮಗೆ ಸ್ವಲ್ಪ ವಿಷಯವನ್ನ ನಿಮ್ಮ ಗಮನಕ್ಕೆ ತರೋದಕ್ಕೆ ಇಷ್ಟಪಡ್ತೇನೆ. ನೋಡಿ, ಆಗಲೇ ಹೇಳಿದ ಹಾಗೆ 6 ಮೇನ್ಸ್ ಕ್ವಶನ್ಸ್ ಅನ್ನ ಹೊಂದಿರುತ್ತೆ. ಒಟ್ಟು 58 ಪ್ರಶ್ನೆಗಳಿರ್ತವೆ. ಮೊದಲನೇ ಮೇನ್ ಅಲ್ಲಿ, ಫಸ್ಟ್ ಮೇನ್ ಕ್ವಶನ್ ಅಲ್ಲಿ ನಿಮಗೆ ಮೊದಲು 10 ಅಂಕಗಳಿಗೆ ನೀವು ಉತ್ತರಿಸಬೇಕಾಗುತ್ತೆ. ಒಂದು ವಾಕ್ಯದಲ್ಲಿ ಉತ್ತರವನ್ನು ಬರೀಬೇಕು. ಒಂದು ವಾಕ್ಯದಲ್ಲಿ ಉತ್ತರಿಸುವಂತಹ 10 ಪ್ರಶ್ನೆಗಳಿಗೆ ಉತ್ತರ ಬರೀಬೇಕು. ಆ ಒಂದು ಪ್ರಶ್ನೆಗಳ ಸಂಖ್ಯೆ ಮೊದಲೆಲ್ಲ 10ಕ್ಕೆ 10 ಪ್ರಶ್ನೆಗಳನ್ನ ಕೊಡ್ತಾ ಇದ್ರು. ಆದ್ರೆ ಇವತ್ತೇನಾಗಿದೆ, ಈ ಸರಿ ಪ್ರಶ್ನೆ ಪತ್ರಿಕೆಯಲ್ಲಿ ಏನಾಗಿದೆ, ನಿಮಗೆ 15 ಪ್ರಶ್ನೆಗಳನ್ನ ಕೊಡ್ತಾರೆ. ಒಂದು ಅಂಕದ ಎಷ್ಟು ಪ್ರಶ್ನೆಗಳಿರ್ತವೆ, 15 ಪ್ರಶ್ನೆಗಳಿರ್ತವೆ. ಹಾಗಾಗಿ 1ರಿಂದ 15 ಅಂಕದ 15ರವರೆಗೆ ಪ್ರಶ್ನೆಗಳಿರ್ತವೆ. ಎಷ್ಟು ಅಂಕದ ಪ್ರಶ್ನೆಗಳು? 1 ಅಂಕದ ಪ್ರಶ್ನೆಗಳು. ನೀವು ಉತ್ತರಿಸಬೇಕಾಗಿರ್ತಕ್ಕಂಥದ್ದು 15 ಪ್ರಶ್ನೆಗಳಲ್ಲಿ ಒಟ್ಟು 10 ಪ್ರಶ್ನೆಗಳಿಗೆ ಮಾತ್ರ ಉತ್ತರಿಸಬೇಕು. 10ಕ್ಕೆ ಉತ್ತರಿಸಬೇಕು. ಅಲ್ಲಿ 5 ಚಾಯ್ಸ್ ಇರುತ್ತೆ. ಮೊದಲೆಲ್ಲ ಏನಾಗ್ತಾ ಇತ್ತು ಅಂದ್ರೆ 10 ಪ್ರಶ್ನೆ ಕೊಡೋರು 10ಕ್ಕೆ ಮಾತ್ರ ನೀವು ಉತ್ತರ ಬರೀಬೇಕಾಗಿತ್ತು. ಯಾವ್ದಾದ್ರು ಒಂದು ಪ್ರಶ್ನೆ ನಿಮಗೆ ಗೊತ್ತಾಗಲಿಲ್ಲ ಅಂತಂದ್ರೆ ಅಲ್ಲಿ 100ಕ್ಕೆ 100 ಅಂಕಗಳನ್ನ ಪಡೆಯುವ ವಿದ್ಯಾರ್ಥಿಗಳಿಗೆ ಅದರಿಂದ ತೊಂದರೆ ಆಗ್ತಾ ಇದೆ. ಹಾಗಾಗಿ ಈ ಸರಿ ಹಾಗಾಗಿಲ್ಲ, 15 ಪ್ರಶ್ನೆಗಳಿರ್ತವೆ. ಆ 15 ಪ್ರಶ್ನೆಗಳಲ್ಲಿ ನೀವು ಎಷ್ಟು ಪ್ರಶ್ನೆಗೆ ಉತ್ತರ ಬರೀಬೇಕು? 10ಕ್ಕೆ ಮಾತ್ರ ಬರೀಬೇಕಾಗುತ್ತೆ. ಹಾಗಾಗಿ ಚಾಯ್ಸ್ ಜಾಸ್ತಿ ಇರೋದ್ರಿಂದ ಪ್ರಶ್ನೆಗಳಿಗೆ ಉತ್ತರಗಳನ್ನು ಸುಲಭವಾಗಿ ಬರೆಯಲು ಕೂಡ ನಿಮ್ಗೆ ಅನುಕೂಲ ಆಗ್ತಾ ಹೋಗುತ್ತೆ. ಯಾವುದೇ ಪ್ರಶ್ನೆಯನ್ನ ಮಿಸ್ ಮಾಡ್ಕೊಳ್ಳದೆ ಬರೀಬೇಕು. ಇಲ್ಲಿ ನೀವೇನ್ ಮಾಡ್ಬೇಕಪ್ಪ ಅಂದ್ರೆ, ಮೇನ್ ನಾನು ಇನ್ನೊಂದು ವಿಷಯವನ್ನು ನಿಮ್ಗೆ ಹೇಳಬೇಕಾಗುತ್ತೆ. ಎಲ್ಲ ವಿದ್ಯಾರ್ಥಿಗಳ
ಒಂದು ಏನಪ್ಪ ಕಂಪ್ಲೇಂಟ್ ಏನಪ್ಪ, ದೂರ ಏನಪ್ಪ ಅಂತಂದ್ರೆ, ನಾವು ಸಮಾಜಶಾಸ್ತ್ರ ಆಯ್ತು ಅಥವಾ ಪೊಲಿಟಿಕಲ್ ಸೈನ್ಸ್ ಆಯ್ತು ಯಾವುದೇ ಕಲಾ ವಿಷಯಗಳನ್ನ ಬರೀಬೇಕಾದ್ರೆ ಸರ್ ನಮಗೆ ಕೊಟ್ಟಿರೋ ಟೈಮ್ ಸಾಕಾಗಲ್ಲ. ಆ ಟೈಮ್ ಮ್ಯಾನೇಜ್ಮೆಂಟ್ ಕೂಡ ಬಹಳ ಮುಖ್ಯವಾಗಿ ನೀವು ಗಮನಿಸಬೇಕಾಗುತ್ತೆ. ಯಾಕೆಂದ್ರೆ ಕೊಡದೆ 3 ಗಂಟೆ ಅವಧಿ 100 ಅಂಕಗಳಿಗೆ ನೀವು ಉತ್ತರಿಸಬೇಕಾಗುತ್ತೆ. ಕೆಲವರು ಏನ್ ಮಾಡ್ತಾರೆ, ಚೆನ್ನಾಗಿ ಗೊತ್ತಿರೋ ಪ್ರಶ್ನೆನ ನನಗೆ ಚೆನ್ನಾಗಿ ಗೊತ್ತೈತೆ ಅಂತ ಹೇಳಿ ಬರ್ಕಂತ ಕುತ್ಕೊಂಡ್ಬಿಟ್ಟು ಟೈಮ್ ವೇಸ್ಟ್ ಮಾಡಿರ್ತಾರೆ. ಕೊನೆಗೆ 1 ಪ್ರಶ್ನೆನೋ 2 ಪ್ರಶ್ನೆನೋ ಬಿಡೋ ಚಾನ್ಸಸ್ ಇರುತ್ತೆ. ಅಂತ ಸಂದರ್ಭದಲ್ಲಿ ನಮಗೆ ಗೊತ್ತಿದ್ದೂ ಆ ಒಂದು ಪ್ರಶ್ನೆಗಳಿಗೆ ಉತ್ತರಿಸೋದಕ್ಕೆ ಸಾಧ್ಯ ಆಗದೆ ಹೋಗ್ತಕ್ಕಂಥ ಸಂದರ್ಭಗಳು ಹೆಚ್ಚಾಗಿ ಬರುತ್ತೆ. ಹಾಗಾಗಿ ನೀವೇನ್ ಮಾಡಬೇಕು, ಇಲ್ಲಿ ಸ್ವಲ್ಪ ಟೈಮ್ ಮ್ಯಾನೇಜ್ಮೆಂಟ್ ಅನ್ನ ಹೇಗೆ ಮಾಡಬೇಕು ನಮ್ಮ ವಿಷಯಕ್ಕೆ, ಸಮಾಜಶಾಸ್ತ್ರ ವಿಷಯಕ್ಕೆ ಸಂಬಂಧಪಟ್ಟಂತೆ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ. ನೋಡಿ, ಅಲ್ಲಿ ನೀವು 1 ಅಂಕದ ಪ್ರಶ್ನೆಯನ್ನು ಉತ್ತರಿಸಲಿಕ್ಕೆ 1 ವಾಕ್ಯ ಇರೋದ್ರಿಂದ 1 ನಿಮಿಷ ಸಾಕಾಗುತ್ತೆ. ಒಂದೇ ವರ್ಡ್ ಇರುತ್ತೆ ಅಥವಾ 1 ವಾಕ್ಯ ಇರುತ್ತೆ. ಹಾಗಾಗಿ 1 ನಿಮಿಷದಲ್ಲಿ ನಾವು ಆ ಉತ್ತರವನ್ನ ಬರಿಬಹುದು ಅದಕ್ಕೆ. ಹಾಗಾಗಿ 1 ಅಂಕದ ಪ್ರಶ್ನೆಗಳನ್ನು ಉತ್ತರಿಸಬೇಕಾದ್ರೆ ನಿಮಗೆ 10 ನಿಮಿಷ ತಗೊಳ್ಳಿ. 10 ನಿಮಿಷ ಸಾಕಾಗುತ್ತೆ. ಅದೇ ತರ 2 ಅಂಕದ ಪ್ರಶ್ನೆಗಳನ್ನು ಇಲ್ಲಿ 2ನೇ ಮೇನ್ ಕ್ವಶನ್ ಅಲ್ಲಿ ನಿಮಗೆ 2ನೇ ಮೇನ್ ಕ್ವಶನ್ 16ರಿಂದ 30 ಸಂಖ್ಯೆಯವರೆಗೆ ಪ್ರಶ್ನೆಗಳಿವೆ. 16ರಿಂದ 30 ಸಂಖ್ಯೆ ಪ್ರಶ್ನೆಗಳು ಎಷ್ಟು ಅಂಕದ ಪ್ರಶ್ನೆಗಳು? 2 ಅಂಕದ ಪ್ರಶ್ನೆಗಳಾಗಿರ್ತವೆ. ಈ 2 ಅಂಕದ ಪ್ರಶ್ನೆಗಳಿಗೆ ನೀವು ಒಟ್ಟು 10ಕ್ಕೆ ಮಾತ್ರ ಉತ್ತರಿಸಬೇಕಾಗುತ್ತೆ. ಈ 10ಕ್ಕೆ ಉತ್ತರಿಸಬೇಕಾದ್ರೆ ಇಲ್ಲಿ ಹಿಂಗೆ 1 ನಿಮಿಷವನ್ನ 1 ಅಂಕಕ್ಕೆ ತಗೊಳ್ತೇವೋ ಅದಕ್ಕೆ 20 ನಿಮಿಷ ಸಾಕಾಗುತ್ತೆ. ಅರ್ಧ ಗಂಟೆ 1 ಅಂಕದ ಪ್ರಶ್ನೆ ಮತ್ತು 2 ಅಂಕದ ಪ್ರಶ್ನೆಯನ್ನ ನೀವು ಮುಗಿಸ್ಕೊಂಡ್ರಿ ಅಂದ್ರೆ ನಿಮಗೆ ಇನ್ನ 3ನೇ ಮೇನ್ ಕ್ವಶನ್ ಅಲ್ಲಿ 4ನೇ ಮೇನ್ ಕ್ವಶನ್ ಅಲ್ಲಿ ಇರ್ತಕ್ಕಂಥದ್ದು 5 ಅಂಕದ ಪ್ರಶ್ನೆಗಳು. ಆ 5 ಅಂಕದ ಪ್ರಶ್ನೆಗಳಲ್ಲಿ ನೀವು 3ನೇ ಮೇನ್ ಕ್ವಶನ್ ಅಲ್ಲಿ ಒಟ್ಟು 4 ಪ್ರಶ್ನೆಗಳಿಗೆ ಉತ್ತರಿಸಬೇಕು. ನಿಮಗೆ ಮೊದಲೆಲ್ಲ ಹಿಂದಿನ ಪ್ರಶ್ನೆ ಪತ್ರಿಕೆಗಳಲ್ಲಿ 6 ಪ್ರಶ್ನೆಗಳನ್ನ ಕೊಟ್ಟು ನಿಮಗೆ 4ಕ್ಕೆ ಉತ್ತರಗಳನ್ನ ಬರೆಯಕ್ಕೆ ಹೇಳ್ತಾ ಇದೆ. ಈಗ ಡಬಲ್ ಇದೆ. ಅದಕ್ಕೆ ನಾನು ಆಗಲೇ ಹೇಳಿದ್ದು ಇದು ವಿದ್ಯಾರ್ಥಿ ಸ್ನೇಹಿ ಪ್ರಶ್ನೆ ಪತ್ರಿಕೆ ಅಂತ ಹೇಳಿ. ಯಾಕೆಂದ್ರೆ 8 ಪ್ರಶ್ನೆಗಳಿರ್ತವೆ 3ನೇ ಮೇನ್ ಕ್ವಶನ್ ಅಲ್ಲಿ. ಅಲ್ಲಿಗೆ 31ರಿಂದ 37ರವರೆಗೆ 38ರವರೆಗೆ ಒಟ್ಟು 5 ಅಂಕದ ಪ್ರಶ್ನೆಗಳಿರ್ತವೆ. ಅಲ್ಲಿ ನೀವು ಎಷ್ಟಕ್ಕೆ ಉತ್ತರಿಸಬೇಕು? 4ಕ್ಕೆ ಮಾತ್ರ. 4ಕ್ಕೆ ಉತ್ತರಿಸಬೇಕು. ಇಲ್ಲಿ ಪ್ರಶ್ನೆಗಳ ಸಂಖ್ಯೆ ಒಟ್ಟು 8 ಇರುತ್ತೆ. 8 ಪ್ರಶ್ನೆಗಳಲ್ಲಿ ನೀವು 5 ಅಂಕಕ್ಕೆ ಎಷ್ಟು ಪ್ರಶ್ನೆಗಳನ್ನು ಉತ್ತರಿಸಬೇಕು? 4 ಪ್ರಶ್ನೆಗಳನ್ನು ಮಾತ್ರ ಉತ್ತರಿಸಬೇಕಾಗುತ್ತೆ. ಅಲ್ಲಿ ನೀವು ತೆಗೆದುಕೊಳ್ಳುವ ಸಮಯವನ್ನು ನಿಗದಿ ಮಾಡಿಕೊಳ್ಳಿ. 1 ಪ್ರಶ್ನೆಗೆ 10 ನಿಮಿಷವನ್ನು ಬಳಸಿ. ಅಲ್ಲಿಗೆ 1 ಪ್ರಶ್ನೆಗೆ 10 ನಿಮಿಷ ಅಂದ್ರೆ ಒಟ್ಟು ಎಷ್ಟು ನಿಮಿಷ ಬಳಸಬಹುದು? ನಾವು 40 ನಿಮಿಷ 3ನೇ ಮೇನ್ ಕ್ವಶನ್ ಬರೆಯೋದಕ್ಕೆ ಉಪಯೋಗಿಸಬಹುದು. ಇನ್ನು ನೆಕ್ಸ್ಟ್ ಅದೇ ತರ 4ನೇ ಮೇನ್ ಕ್ವಶನ್ ಅಲ್ಲಿ ನಿಮಗೆ 39ರಿಂದ 46ರವರೆಗೆ ಪ್ರಶ್ನೆಗಳಿರ್ತವೆ. ಅವು ಕೂಡ 5 ಅಂಕದ ಪ್ರಶ್ನೆಗಳು. 5 ಅಂಕದ 8 ಪ್ರಶ್ನೆಗಳಿರ್ತವೆ. ಅಲ್ಲೂ ಕೂಡ ನೀವು ಉತ್ತರಿಸಬೇಕಾಗಿರೋ ವಿಷಯಕ್ಕೆ 4ಕ್ಕೆ ಮಾತ್ರ. 4ಕ್ಕೆ ಉತ್ತರಿಸಬೇಕು. ಇಲ್ಲೂ ನೀವು ಸಮಯವನ್ನ ಎಷ್ಟು ನಿಮಿಷ ತಗೊಳ್ಬಹುದು? 40 ನಿಮಿಷ ತಗೊಳ್ಳಿ. 4 ಪ್ರಶ್ನೆ ಆಗಿರೋದ್ರಿಂದ. ಇನ್ನ 5ನೇ ಮೇನ್ ಕ್ವಶನ್ ಇಲ್ಲಿ ಇದಕ್ಕಿಂತ ದೊಡ್ಡ ಪ್ರಶ್ನೆಗಳಿರ್ತವೆ. 10 ಅಂಕದ ಪ್ರಶ್ನೆಗಳು. ಮೊದಲೆಲ್ಲ ಹಿಂದಿನ ಪ್ರಶ್ನೆ ಪತ್ರಿಕೆಗಳಲ್ಲಿ 10 ಅಂಕದ 4 ಪ್ರಶ್ನೆಗಳನ್ನು ಕೊಡ್ತಾ ಇದ್ರು. 2ಕ್ಕೆ ಮಾತ್ರ ಉತ್ತರ ಬರೀಬೇಕಾಗಿತ್ತು. ಈಗ ಅಲ್ಲೂ ಕೂಡ 6 ಪ್ರಶ್ನೆಗಳನ್ನು ಕೊಡ್ತಾರೆ. 6 ಪ್ರಶ್ನೆಗಳಿರ್ತವೆ ಸಮಾಜಶಾಸ್ತ್ರದಲ್ಲಿ. 6 ಪ್ರಶ್ನೆಗಳಲ್ಲಿ ನೀವು ಉತ್ತರ ಬರೀಬೇಕಾಗಿರೋದು ಕೇವಲ 2 ಪ್ರಶ್ನೆಗಳಿಗೆ ಮಾತ್ರ. 5ನೇ ಮೇನ್ ಕ್ವಶನ್ ನಿಮಗೆ 47ರಿಂದ 52 ಕ್ರಮ ಸಂಖ್ಯೆವರೆಗೆ ಇರುತ್ತೆ. ಒಟ್ಟು 10 ಅಂಕದ ಪ್ರಶ್ನೆಗಳು 6 ಇರ್ತವೆ. 6ರಲ್ಲಿ ನೀವು ಉತ್ತರ ಬರೀಬೇಕಾಗಿರೋದು ಎಷ್ಟಕ್ಕೆ? 2ಕ್ಕೆ ಉತ್ತರ ಬರೀಬೇಕಾದ್ರೆ ನೀವು ಇಲ್ಲಿ ಸಮಯವನ್ನು ಕೂಡ ನಿಗದಿ ಮಾಡ್ಕೊಳ್ಳಿ. 1 ಪ್ರಶ್ನೆ ಇಲ್ಲಿ ಹಿಂಗೆ 5 ಅಂಕದ ಪ್ರಶ್ನೆಗೆ
10 ನಿಮಿಷ ಬಳಸಿದ್ರಿ. ಅದೇ ತರ 10 ಅಂಕದ ಪ್ರಶ್ನೆಗೆ ನೀವು ಎಷ್ಟು ನಿಮಿಷವನ್ನ ಮ್ಯಾನೇಜ್ ಮಾಡ್ಕೋಬಹುದು? 20 ನಿಮಿಷ. ಅಲ್ಲಿಗೆ 2 ಪ್ರಶ್ನೆಯನ್ನು ಉತ್ತರಿಸಲಿಕ್ಕೆ 40 ನಿಮಿಷ. ನೋಡಿ, ಇನ್ನು ಕೊನೆಯದಾಗಿ 6ನೇ ಮೇನ್ ಕ್ವಶನ್ ಇರುತ್ತೆ. 6ನೇ ಮೇನ್ ಕ್ವಶನ್ ಅಲ್ಲಿ 4 ಪ್ರಶ್ನೆಗಳು ಕೊಟ್ಟು ಹಿಂದೆ ಎಲ್ಲ 2ಕ್ಕೆ ಉತ್ತರ ಬರೆಯಿರಿ ಅಂತ ಕೇಳ್ತಾ ಇದ್ರು. ಇಲ್ಲೂ ಕೂಡ ನಿಮಗೆ ಆಯ್ಕೆಗಳು, ಬಹು ಆಯ್ಕೆ ಪ್ರಶ್ನೆಗಳು ಹೆಚ್ಚಾಗಿದ್ದಾವೆ. ಆಯ್ಕೆಗಳು 6 ಇರ್ತವೆ. 6 ಪ್ರಶ್ನೆಗಳಲ್ಲಿ ನೀವು ಕೇವಲ 2 ಪ್ರಶ್ನೆಗಳಿಗೆ ಮಾತ್ರ ಉತ್ತರವನ್ನು ಬರೆಯಬೇಕು. ಅದು 53ರಿಂದ 6ನೇ ಮೇನ್ ಕ್ವಶನ್ 53ರಿಂದ 58. ಅಲ್ಲಿಗೆ ಇವು ಕೂಡ 5 ಅಂಕದ ಪ್ರಶ್ನೆಗಳು. ನೀವು ಉತ್ತರಿಸಬೇಕಾಗಿರೋದು ಕೇವಲ ಎಷ್ಟು ಪ್ರಶ್ನೆಗೆ? 2ಕ್ಕೆ ಮಾತ್ರ. 2ಕ್ಕೆ ಉತ್ತರಿಸಬೇಕು. ಅಲ್ಲಿಗೆ ನೀವು ಎಷ್ಟು ನಿಮಿಷದಾಗ ಓದೋದಕ್ಕೆ? 20 ನಿಮಿಷ. ಅಲ್ಲಿಗೆ ನಾವು 3 ಗಂಟೆನಲ್ಲಿ ಒಟ್ಟು 180 ನಿಮಿಷವನ್ನ ಯಾವ ತರ ಮ್ಯಾನೇಜ್ ಮಾಡ್ಕೋಬಹುದು ಅಂತಂದ್ರೆ, ಅಲ್ಲಿಗೆ 10, 20, 30, 40, 70, 110, 150, 170. ಇನ್ನು ಕೊನೆಯದಾಗಿ ಉಳ್ಕೊಂಡಿರ್ತಕ್ಕಂಥ ನಿಮಿಷಗಳು 10 ಮಾತ್ರ. 10 ನಿಮಿಷಗಳಿರುತ್ತೆ. ಆ 10 ನಿಮಿಷದಲ್ಲಿ ನೀವೇನ್ ಮಾಡಬೇಕು? 5 ನಿಮಿಷವನ್ನ ಆ ಒಂದು ಪುರವಣಿಗಳನ್ನು ಕಟ್ಟಲಿಕ್ಕೆ ಬಳಸಿ. ಎಲ್ಲರೂ ಕೂಡ ನೀಟಾಗಿ ಪೇಜ್ ವೈಸ್ ಕ್ಲೀನ್ ಆಗಿ ಎಲ್ಲೆಲ್ಲಿ ಬರ್ದಿದ್ದೀರಾ ಯಾವ ಪ್ರಶ್ನೆ ನಂಬರ್ ಅನ್ನು ಹಾಕಿ ಕ್ಲೀನ್ ಆಗಿ 5 ನಿಮಿಷವನ್ನ ಅಲ್ಲಿ ಬಳಸ್ಕೊಳ್ಳಿ. ಇನ್ನ ಕೊನೆಯ 5 ನಿಮಿಷದ ಅವಧಿ ನಿಮಗೆ ಪುನರಾವರ್ತನೆ ಮಾಡಲಿಕ್ಕೆ ಉಳಿಸ್ಕೊಳ್ಳಿ. ಆ 5 ನಿಮಿಷದಲ್ಲಿ ನೀವೇನ್ ಮಾಡಬೇಕು? ಏನಿಲ್ಲ, ಕೆಲವು ಸರಿ ಏನ್ ಮಾಡಿರ್ತೀರಾ, ಆ ಪ್ರಶ್ನೆ ಪತ್ರಿಕೆಯನ್ನ ಉತ್ತರಿಸಬೇಕಾದ್ರೆ ಗಾಬರಿಯಲ್ಲಿ ಪ್ರಶ್ನೆ ಸಂಖ್ಯೆಯನ್ನೇ ಹಾಕಿರೋದಿಲ್ಲ, ಮೇನ್ ಕ್ವಶನ್ ನಂಬರ್ನೇ ಹಾಕಿರೋದಿಲ್ಲ, ಆಮೇಲೆ ಯಾವುದೋ ಒಂದು ಪ್ರಶ್ನೆಗೆ ಯಾವುದೋ ಉತ್ತರ ಬರ್ಬಿಟ್ಟಿರ್ತೀರಾ. ಅಂತ ಸಂದರ್ಭದಲ್ಲಿ ನೀವೇನ್ ಮಾಡಬಹುದು? ಆ 5 ನಿಮಿಷವನ್ನು ಬಳಸ್ಕೊಂಡು ಒಂದ್ಸರಿ ಎಲ್ಲ ಆ ಒಂದು ಪತ್ರಿಕೆ, ಉತ್ತರ ಪತ್ರಿಕೆನ ತಿರುವು ಹಾಕಿದಾಗ ನಿಮ್ಮ ತಪ್ಪುಗಳು ಎಲ್ಲಾಗಿದೆ ಅನ್ನೋದನ್ನ ಹುಡುಕೊಳ್ಳೋದಕ್ಕೆ, ಮತ್ತೆ ಮೇನ್ ಕ್ವಶನ್ ಅನ್ನ ಆ ಒಂದು ಮುಖ್ಯಾಂಶಗಳನ್ನ ಅಂಡರ್ಲೈನ್ ಮಾಡೋದಕ್ಕೆ ಅದಕ್ಕೆ ಬಳಸ್ಕೊಂಡ್ರೆ ಅಲ್ಲಿಗೆ ಒಟ್ಟು ನೀವು ಸಂಪೂರ್ಣವಾಗಿ ಆ ಟೈಮ್ ಅನ್ನ ಮ್ಯಾನೇಜ್ ಮಾಡಬಹುದು. ಈ ರೀತಿ ನೀವೊಂದು ಪ್ರಶ್ನೆ ಪತ್ರಿಕೆಯನ್ನು ಉಪಯೋಗಿಸಬೇಕಾದ್ರೆ ಸಮಯವನ್ನ ನಿಗದಿ ಮಾಡಿ ನೀವು ಅಭ್ಯಾಸವನ್ನ ಮಾಡಿ ಬರೀಬೇಕಾದ್ರೆ ಫಸ್ಟ್ ಪ್ರಶ್ನೆ ಪತ್ರಿಕೆ ಅಲ್ಲಿ ನೀವು 10 ನಿಮಿಷ 20 ನಿಮಿಷದಲ್ಲಿ ಬರೆಯೋಕ್ಕಿಂತ ಫಸ್ಟೇನೆ ನೀವು ಪೂರ್ವ ತಯಾರಿ ಮಾಡಬೇಕಾದ್ರೆ ಏನು ನಾವು ಮುಖ್ಯವಾದ ಪ್ರಶ್ನೆಗಳು, ಅದನ್ನು ಕೂಡ ನಿಮಗೆ ಮುಂದೆ ಹೇಳ್ತೇನೆ. ಯಾವ ಪ್ರಶ್ನೆ ಮುಖ್ಯವಾದ 10 ಮಾರ್ಕ್ಸ್ ಅಲ್ಲಿ 5 ಮಾರ್ಕ್ಸ್ ನಲ್ಲಿ ಯಾವ ಮುಖ್ಯವಾದ ಪ್ರಶ್ನೆಗಳು ಬರ್ತವೆ ಅಂತ ಅಂತ ಸಂದರ್ಭದಲ್ಲಿ ನೀವೇನ್ ಮಾಡಬೇಕು? ಮನೆಯಲ್ಲೇ ಕೂತ್ಕೊಂಡು ನೀವು ಬರೆದ ಅಭ್ಯಾಸ ಮಾಡಿ. 10 ನಿಮಿಷದಲ್ಲಿ ನನಗೆ ಆ ಪಾಠ, ಆ ಒಂದು ಪ್ರಶ್ನೆ ನಾನು ಉತ್ತರಿಸಲಿಕ್ಕೆ ಆಗುತ್ತಾ ಇಲ್ವಾ? 20 ನಿಮಿಷದಲ್ಲಿ ನಾನು ಆ ಒಂದು ಲಾಂಗ್ ಕ್ವಶನ್ ಬರೆಯೋದಕ್ಕೆ ಸಾಧ್ಯ ಆಗುತ್ತಾ ಇಲ್ವಾ ಅನ್ನೋದನ್ನ ನಾವು ಸ್ವಲ್ಪ ಪ್ರಾಕ್ಟೀಸ್ ಮಾಡಿಬಿಟ್ರೆ ಆವಾಗ ನೀವು ಪರೀಕ್ಷೆನಲ್ಲಿ ಈ ಒಂದು ದೂರೇ ಇರೋದಿಲ್ಲ. ನೀಟಾಗಿ ನೀವು ಸಮಯವನ್ನು ಸರಿಯಾಗಿ ಮ್ಯಾನೇಜ್ ಮಾಡಿ ಉತ್ತರವನ್ನ ಬರೆಯಲಿಕ್ಕೆ ಸಾಧ್ಯ ಆಗುತ್ತೆ. ಹೆಚ್ಚು ಅಂಕಗಳನ್ನು ಗಳಿಸಲಿಕ್ಕೆ ಸಾಧ್ಯ ಆಗುತ್ತೆ. ಅಲ್ಲಿಗೂ ಕೂಡ ಪರೀಕ್ಷೆನಲ್ಲಿ ಹಿಂಗೇ ಆಗುತ್ತೆ ಅಂತ ಹೋಗಿರ್ತೀವಿ, ಕೆಲವು ಸರಿ ಎಡವಟ್ಟುಗಳು ಆಗ್ಬಿಟ್ಟಿರ್ತಾರೆ. ಅವಾಗ ಏನ್ ಮಾಡ್ಬೇಕು? ಕೊನೆಯ ಪ್ರಶ್ನೆ ಯಾವ್ದೋ ಒಂದಕ್ಕೆ ಬರೆಯಕ್ ಟೈಮ್ ಸಾಕಾಗ್ಲಿಲ್ಲಪ್ಪ, ಆಗ ಪೂರ್ತಿ ಪ್ರಶ್ನೆಯನ್ನ ಬಿಟ್ಟು ಬರೋದಕ್ಕೆ ಹೋಗ್ಬೇಡಿ. ನೀವೇನ್ ಮಾಡ್ಬೇಕು? ಅಟ್ಲೀಸ್ಟ್ ಆ ಪ್ರಬಂಧ ಮಾದರಿ ಪ್ರಶ್ನೆಗಳು ಒಂದು ಪ್ರಶ್ನೆ ಬಿಟ್ಟರೆ 5 ಅಂಕ ಹೋಗುತ್ತೆ, 10 ಮಾರ್ಕ್ಸ್ ಬಿಟ್ಟರೆ 10 ಅಂಕ ಹೋಗ್ಬಿಡುತ್ತೆ. ಅಂಕಗಳು ತುಂಬಾ ಕಡಿಮೆ ಆಗ್ಬಿಡ್ತವೆ. ಅದಕ್ಕೋಸ್ಕರ ನೀವೇನ್ ಮಾಡ್ಬೇಕಪ್ಪ ಅಂದ್ರೆ ಮುಖ್ಯಾಂಶಗಳನ್ನಾದ್ರೂ ಬರೆದ್ಬಿಟ್ಟು ಬರಬೇಕು. ಯಾವುದೇ ಪ್ರಶ್ನೆಗಳನ್ನ ಬಿಡೋದಕ್ಕೆ ಹೋಗ್ಬೇಡಿ. ಇನ್ನೊಂದು, ನಿಮಗೆ ಈ ಟೈಮ್ ಮ್ಯಾನೇಜ್ಮೆಂಟ್ ಮಾಡಬೇಕಾದ್ರೆ ಕೆಲವರು ಏನ್ ಮಾಡಿರ್ತಾರೆ, ನಮ್ಗೆ ಎಲ್ಲಾ ಉತ್ತರಗಳು ಗೊತ್ತು, ಪರೀಕ್ಷೆನಲ್ಲಿ ಚೆನ್ನಾಗಿ ಬರೀತೀನಿ ನಾನು ಅಂತ ಹೇಳ್ಬಿಟ್ಟು ಸುಮ್ಮನೆ ಎಲ್ಲಾ ಉತ್ತರ ಬರ್ಕೊಂಡು ಕುತ್ಕೊಂಡ್ಬಿಡ್ತಾರೆ, ಸಮಯ ವ್ಯರ್ಥ ಆಗ್ತಾ ಹೋಗುತ್ತೆ. ಅಂತ ಸಂದರ್ಭದಲ್ಲಿ ನೀವು ಯಾವುದಕ್ಕೆ ಹೆಚ್ಚು ಉತ್ತರಿಸಬಹುದು, ಹೆಚ್ಚು ಪ್ರಶ್ನೆಗಳಿಗೆ ಉತ್ತರಿಸಬಹುದು ಅಂತಂದ್ರೆ, ನೀವು 1 ಮಾರ್ಕ್ಸ್ ನಲ್ಲಿ 15 ಪ್ರಶ್ನೆಗಳಿರ್ತವೆ. ಆ 15 ಪ್ರಶ್ನೆಗಳಲ್ಲಿ ನಿಮಗೆ ಉತ್ತರ 15 ಗೊತ್ತಿದೆ ಅಂತ ಇಟ್ಕೊಂಡು ಆ 15ರಲ್ಲಿ ಯಾವುದೋ ಒಂದೆರಡು ಗೊಂದಲಕ್ಕೆ ಪ್ರಶ್ನೆಗಳು, ಆ ಒಂದು ಪ್ರಶ್ನೆಗಳ ಉತ್ತರಗಳು ನಮಗೆ ಗೊಂದಲ ಉಂಟು ಮಾಡ್ತಾ ಇದ್ದಾವೆ, ಸರಿನೋ ತಪ್ಪೋ ಅನ್ನುವಂತ ಗೊಂದಲ ನಮ್ಮ ತಲೆನಲ್ಲಿದೆ. ಅಂತ ಸಂದರ್ಭದಲ್ಲಿ ನೀವೇನ್ ಮಾಡಬೇಕು? 1 ಅಂಕದ ಮತ್ತು 2 ಅಂಕದ ಪ್ರಶ್ನೆಗಳೇನಿರ್ತವೆ ಅವುಗಳಿಗೆ ಹೆಚ್ಚಿಗೆ ಉತ್ತರಿಸಿ, ತಪ್ಪೇನಿಲ್ಲ. ನೀವು 15 ಪ್ರಶ್ನೆಗಳಲ್ಲಿ 10ಕ್ಕೆ ಮಾತ್ರ ಬರೀಬೇಕು. ಯಾವ ಚೆನ್ನಾಗಿ ಬರ್ತಾವ ಅವನ್ನ ಫಸ್ಟ್ ಆಯ್ಕೆ ಮಾಡ್ಕೊಂಡು ಬರೀರಿ. ಇನ್ನೂ ಉತ್ತರ ಗೊತ್ತಿದೆ ನನಗೆ ಅಂದಾಗ ಇನ್ನು 2 ಅಥವಾ 3 ಪ್ರಶ್ನೆಗಳನ್ನ ಹೆಚ್ಚಾಗಿ ಬೇಕಾದ್ರೆ ಉತ್ತರಿಸಿ. 1 ಮಾರ್ಕ್ಸಿನ ಪ್ರಶ್ನೆನಲ್ಲಿ
ಮತ್ತು 2 ಮಾರ್ಕ್ಸ್ನ ಪ್ರಶ್ನೆಗಳಲ್ಲೂ ಕೂಡ ಅಷ್ಟೇ. 2 ಅಂಕದ ಪ್ರಶ್ನೆಗಳಲ್ಲೂ ಕೂಡ ನೀವು 1-2 ನಿಮಿಷ ಟೈಮ್ ತಗೊಂಡು ಇನ್ನೊಂದೆರಡು ಎಕ್ಸ್ಟ್ರಾ ಬರೆದ್ರು ಕೂಡ ತಪ್ಪೇನಿಲ್ಲ. ಯಾವ್ದಾದ್ರು 2 ತಪ್ಪಾದ್ರೆ ಆಗ ಇನ್ನೊಂದನ್ನ ನಾವು ಅಲ್ಲಿ ಎಕ್ಸ್ಟ್ರಾ ಹೆಚ್ಚಾದಾಗ ಎಕ್ಸ್ಟ್ರಾ ಅಂತ ಹಾಕೊಳ್ತೀವಿ. ಕೆಲವು ಸರಿ ವ್ಯಾಲ್ಯೂಯೇಷನ್ ಮಾಡಬೇಕಾದ್ರೆ ಇನ್ನು ಕೆಲವು ಸರಿ ಏನಾಗುತ್ತೆ, ಆ ತಪ್ಪುಗಳಾದಾಗ ನಿಮಗೆ ಇಲ್ಲಿ ಎಕ್ಸ್ಟ್ರಾ ಬರ್ದಿದ್ದನ್ನು ನಾವಲ್ಲಿ ವ್ಯಾಲ್ಯೂ ಮಾಡಿ ಅದನ್ನ ಉಪಯೋಗಿಸಿಕೊಳ್ಳುವಂತಹ ಅವಕಾಶ ಇರುತ್ತೆ. ಹಾಗಾಗಿ 1 ಮಾರ್ಕ್ಸ್ 2 ಮಾರ್ಕ್ಸ್ ಅಲ್ಲಿ ಮಾತ್ರ ನೀವು ಎಕ್ಸ್ಟ್ರಾ ಕ್ವಶನ್ಸ್ ಬರೀಬೇಕಾಗುತ್ತೆ. ಆದ್ರೆ 5 ಮಾರ್ಕ್ಸ್ 10 ಮಾರ್ಕ್ಸ್ ಅಲ್ಲಿ ನಾನು ಇನ್ನೊಂದು ಬರೀತೀನಿ ಅಂತ ಹೋದ್ರೆ ನಿಮಗೆ ಸಮಯ ಆಗೋದಿಲ್ಲ. ಹಾಗಾಗಿ ನೀವು ಹೆಚ್ಚು ಎಷ್ಟು ಕೇಳಿರ್ತಾರೋ ಅಷ್ಟನ್ನ ಬರೀರಿ ಸಾಕು. ಆಮೇಲೆ ಪ್ರಶ್ನೆ ಪತ್ರಿಕೆ ಉತ್ತರಿಸಬೇಕಾದ್ರೂ ಅಷ್ಟೇನೆ, ನಾವು ಎಷ್ಟು ಅಂಕಗಳಿಗೆ ಉತ್ತರ ಬರೀತಾ ಇದೀವಿ, ಎಷ್ಟು ಉತ್ತರ ಬರೀಬೇಕು ಅದು ಕೂಡ ಬಹಳ ಮುಖ್ಯ ಆಗ್ತಾ ಹೋಗುತ್ತೆ. ಕೆಲವು ಏನಂದ್ರೆ 5 ಮಾರ್ಕ್ಸ್ ಕೇಳಿರ್ತಾರೆ, 10 ಅಂಕದ ಪ್ರಶ್ನೆಗಳನ್ನ ಕೆಲವು ಸರಿ 5 ಅಂಕಗಳು ಕೇಳಿರ್ತಾರೆ, 5 ಅಂಕಗಳಿಗೆ ಕೇಳೋನ ಕೆಲವು ಸರಿ 10 ಅಂಕಗಳಿಗೆ ಕೇಳ್ಬಿಟ್ಟಿರ್ತಾರೆ. ಅಂತ ಸಂದರ್ಭದಲ್ಲಿ 5 ಅಂಕದ ಪ್ರಶ್ನೆಯನ್ನ ನೀನು 10 ಅಂಕದ ತರ 2 ಪೇಜ್ ಬರ್ಕೊಂಡು ಕೂತ್ಕೊಂಡ್ರೆ ಸಮಯ ಹಾಳಾಗುತ್ತೆ, ಮಾರ್ಕ್ಸ್ ಮಾತ್ರ ಅಷ್ಟೇ ಬರುತ್ತೆ. ಹಾಗಾಗಿ ಯಾವುದು ಮುಖ್ಯ ಆಗುತ್ತೋ ಅಷ್ಟನ್ನ ಮಾತ್ರ ಅಲ್ಲಿ 5 ಅಂಕಕ್ಕೆ ನೀನು ಬರೀಬೇಕಾಗುತ್ತೆ. ಇದಿಷ್ಟು ನೀನು ಈ ವರ್ಷದ ಪ್ರಶ್ನೆ ಪತ್ರಿಕೆಯಲ್ಲಿ ಈ ಒಂದು ಪ್ರಶ್ನೆ ಪತ್ರಿಕೆಯ ಸ್ವರೂಪ ಹೇಗಿರುತ್ತೆ ಮತ್ತು ಯಾವ ತರ ನೀನು ಸಮಯವನ್ನ ನಿಗದಿಪಡಿಸಿಕೊಂಡು ಉತ್ತರಿಸಬೇಕು ಅನ್ನುವಂಥದ್ದು. ಅದೇ ತರ ನಿಮಗೆ ಓದಬೇಕಾದ್ರೆ ಬಹಳ ಮುಖ್ಯ ಏನಪ್ಪಾ ಅಂತಂದ್ರೆ, ಎಷ್ಟು ಅಧ್ಯಾಯಗಳಿದಾವೆ, ಆ ಅಧ್ಯಾಯಗಳಲ್ಲಿ ನಾನು ಯಾವ ಅಧ್ಯಾಯಕ್ಕೆ ಹೆಚ್ಚಿನ ಒತ್ತನ್ನು ಕೊಡಬೇಕು ಅನ್ನೋದು ನಿರ್ಧಾರ ಆಗೋದು ನೀಲಿ ನಕಾಶೆ ಅಂತ ಹೇಳ್ತೀವಿ, ಬ್ಲೂ ಪ್ರಿಂಟ್ ಅಂತ ಹೇಳ್ತೀವಿ. ಹಿಂದೆ ಬ್ಲೂ ಪ್ರಿಂಟ್ ಪ್ರಕಾರ ಪ್ರಶ್ನೆ ಪತ್ರಿಕೆಗಳನ್ನ ಮುದ್ರಿಸಬೇಕಾದ್ರೆ ಹಿಂದಿನ ಪ್ರಶ್ನೆ ಪತ್ರಿಕೆಗಳೇ ಬೇರೆ ತರ ಇರ್ತಾ ಇದ್ವು. ಹಾಗಾಗಿ ಬ್ಲೂ ಪ್ರಿಂಟ್ ಕೂಡ ಚೇಂಜ್ ಆಯಿತು. ಈಗ ಹೊಸದಾಗಿ ಈ ಸ್ವರೂಪ ಬದಲಾಗಿರೋದ್ರಿಂದ ಇಲ್ಲೂ ಕೂಡ ಬ್ಲೂ ಪ್ರಿಂಟ್ ಬದಲಾಗಿದೆ. ಅಂದ್ರೆ ಪ್ರತಿ ಅಧ್ಯಾಯಕ್ಕೆ ಹಿಂದೆ ಏನು ಅಂಕಗಳನ್ನ ನಿಗದಿ ಮಾಡಿದ್ರು ಆ ಅಂಕಗಳು ಈಗ ಹೆಚ್ಚಾಗಿದ್ದಾವೆ ಪ್ರತಿ ಅಧ್ಯಾಯಕ್ಕೂ ಕೂಡ. ಯಾಕೆಂದ್ರೆ ಆಯ್ಕೆಗಳು ಹೆಚ್ಚಾದಾಗ ಪ್ರತಿ ಅಧ್ಯಾಯಕ್ಕೂ ಕೂಡ ಆ ಒಂದು ಅಂಕಗಳನ್ನು ನಿಗದಿಪಡಿಸಬೇಕಾದ್ರೆ ಅಂಕಗಳು ಕೂಡ ಜಾಸ್ತಿ ಆಗಿದೆ. ಅದನ್ನ ಮನಸ್ಸಿನಲ್ಲಿ ಇಟ್ಕೊಂಡು, ಅದಕ್ಕೆ ಇದು ವಿದ್ಯಾರ್ಥಿ ಸ್ನೇಹಿ ಯಾಕಪ್ಪ ಅಂತಂದ್ರೆ, ಕೆಲವು ಆಯ್ದ ಅಧ್ಯಾಯಗಳನ್ನ ಉಪಯೋಗಿಸಿಕೊಂಡು 100ಕ್ಕೆ 100 ಅಂಕಗಳನ್ನ ತೆಗಿಬಹುದು. ಕೆಲವರು ಬಿಲೋ ಅವರೇಜ್ ಸ್ಟೂಡೆಂಟ್ ಇರ್ತಾರೆ, ಅಂತವರು ಕೆಲವೇ ಅಧ್ಯಾಯಗಳನ್ನ ಉಪಯೋಗಿಸಿಕೊಂಡು ಪಾಸ್ ಆಗೋದಕ್ಕೂ ಕೂಡ ಅನುಕೂಲ ಆಗ್ತಾ ಇದೆ. ಹಾಗಾಗಿ ಎಲ್ಲವನ್ನೂ ಓದಿದ್ರೆ ಎಲ್ಲ ಅಧ್ಯಾಯಗಳನ್ನು ಕೂಡ ಮುಗಿಸಿದಾಗ ಒಟ್ಟು ಪೂರ್ಣ ಅಂಕಗಳು ಸಿಗುವಂತಹ ಚಾನ್ಸಸ್ ಇರುತ್ತೆ. ಕೆಲವರಿಗೆ ಸಾಕು ನಮಗೆ ಪಾಸ್ ಆದ್ರೂ ಸಾಕಪ್ಪ ಅನ್ನುವಂತಹ ವಿದ್ಯಾರ್ಥಿಗಳು ಕೂಡ ಇರ್ತಾರೆ, ಅವ್ರಿಗೂ ಕೂಡ ಅನುಕೂಲ ಆಗೋ ತರ ಈ ಒಂದು ಅಂಕಗಳನ್ನು ನಿಗದಿ ಮಾಡಿದೆ. ನಮ್ಮ ಸಮಾಜಶಾಸ್ತ್ರ ವಿಷಯದಲ್ಲಿ ದ್ವಿತೀಯ PUC-ನಲ್ಲಿ ಈ ವರ್ಷ 8 ಅಧ್ಯಾಯಗಳಿದೆ. ಆ 8 ಅಧ್ಯಾಯಗಳಲ್ಲಿ ಪ್ರತಿ ಅಧ್ಯಾಯಕ್ಕೆ ಈ ಒಂದು ಪ್ರಶ್ನೆ ಪತ್ರಿಕೆಯ ತಯಾರಿಕೆಗೆ ನೀಲಿ ನಕಾಶಿನಲ್ಲಿ ನಿಗದಿಪಡಿಸಿರುವ ಅಂಕಗಳು ಎಷ್ಟೆಷ್ಟಪ್ಪ ಅಂತಂದ್ರೆ, ಮೊದಲನೇ ಅಧ್ಯಾಯಕ್ಕೆ ಫಸ್ಟ್ ಚಾಪ್ಟರ್ಗೆ 1ನೇ ಅಧ್ಯಾಯಕ್ಕೆ ನೋಡಿ 36 ಅಂಕಗಳನ್ನು ನಿಗದಿಪಡಿಸಿದ್ದಾರೆ. ಒಂದೇ ಚಾಪ್ಟರ್, ಒಟ್ಟು ಇರೋದು 8 ಚಾಪ್ಟರ್ಗಳು, 8 ಅಧ್ಯಾಯಗಳು. 8 ಅಧ್ಯಾಯಗಳಲ್ಲಿ ಮೊದಲನೇ ಅಧ್ಯಾಯಕ್ಕೆ ಕೇವಲ ಇರುವಂತಹ ಅಂಕಗಳ ಎಷ್ಟಪ್ಪ ಅಂದ್ರೆ 36 ಅಂಕಗಳು. ಅತಿ ಹೆಚ್ಚು ಅಂಕಗಳನ್ನು ಹೊಂದಿರತಕ್ಕಂಥ ಅಧ್ಯಾಯ ಅಂತಂದ್ರೆ ಮೊದಲನೇ ಅಧ್ಯಾಯ, ಪೂರ್ವಿಕ ಸಮಾಜದ ನಿರ್ಮಾಣ ಮತ್ತು ಜನಸಂಖ್ಯಾ ಶಾಸ್ತ್ರ ಅಂತ ಹೇಳಿ ಮೊದಲನೇ ಚಾಪ್ಟರ್ ಏನಿದೆ, ಆ ಚಾಪ್ಟರ್ ನ ಚೆನ್ನಾಗಿ ಓದ್ಕೊಂಡು ನಿಮಗೆ ಸಿಗುವಂತಹ ಅಂಕಗಳು ಎಷ್ಟು? 36 ಅಂಕಗಳನ್ನು ನಿಗದಿಪಡಿಸಿದ್ದಾರೆ. ಇಲ್ಲೂ ಅಷ್ಟೇ. ಆಮೇಲೆ 5ನೇ ಅಧ್ಯಾಯ, ಇನ್ನೊಂದು ಮುಖ್ಯವಾದಂತಹ ಅಧ್ಯಾಯ, 5ನೇ ಅಧ್ಯಾಯಕ್ಕೆ ನಿಗದಿಪಡಿಸಿರುವಂತಹ ಅಂಕಗಳು 35 ಅಂಕಗಳು. ನೋಡಿ, ನೀವು 8 ಅಧ್ಯಾಯಗಳಲ್ಲಿ 2 ಅಧ್ಯಾಯಗಳನ್ನ ಹೆಚ್ಚು ಒತ್ತು ಕೊಟ್ಟು ಓದಬೇಕಾಗುತ್ತೆ. ಸಂಪೂರ್ಣವಾಗಿ ನೀವು ಅದರಲ್ಲಿ ಬರುವಂತಹ ಎಲ್ಲ ಪ್ರಶ್ನೆಗಳು ಚೆನ್ನಾಗಿ 1 ಅಂಕ, 2 ಅಂಕ, 5 ಅಂಕ ಮತ್ತು 10 ಅಂಕ ಇಷ್ಟೇ ಪ್ಯಾಟರ್ನ್ ಇರೋದು ನಮ್ಮಲ್ಲಿ. ಆ ಎಲ್ಲ ಪ್ರಶ್ನೆಗಳಿಗೂ ನೀವು ಉತ್ತರಿಸಲಿಕ್ಕೆ ಕಲ್ತ್ಕೊಂಡೆ ಅಂದ್ರೆ 2ನೇ ಚಾಪ್ಟರ್ ಅಲ್ಲಿ ನಿಮಗೆ ಬರುವಂತಹ ಅಂಕಗಳು 71 ಅಂಕಗಳಿಗೆ ಪ್ರಶ್ನೆಗಳು ಸಿಗ್ತವೆ 2ನೇ ಅಧ್ಯಾಯದಲ್ಲಿ. ಇನ್ನ ಈ ಒಂದು ಇಲಾಖೆ ಕೂಡ ಅಧ್ಯಾಯಗಳಲ್ಲಿ ಅಂಕಗಳನ್ನು ನಿಗದಿಪಡಿಸಬೇಕಾದ್ರೆ 2 ಅಧ್ಯಾಯಕ್ಕೆ 1 ವೇಟೇಜ್ ಕೊಟ್ರೆ, 2 ಅಧ್ಯಾಯಕ್ಕೆ 1 ವೇಟೇಜ್, 2 ಅಧ್ಯಾಯಕ್ಕೆ 1 ವೇಟೇಜ್, 2 ಅಧ್ಯಾಯಕ್ಕೆ ಇನ್ನೊಂದರ ವೇಟೇಜ್, ಈ ತರ ಕೊಟ್ಕೊಂಡು. ಇನ್ನು 2ನೇದು ಮತ್ತು 3ನೇ ಅಧ್ಯಾಯ ಅಲ್ಲಿ ಒಟ್ಟು 26 ಅಂಕಗಳನ್ನ ನಿಗದಿಪಡಿಸಿದ್ದಾರೆ. 26 ಅಂಕಗಳಿದೆ. ಒಂದು 2ನೇ ಅಧ್ಯಾಯಕ್ಕೆ ಹೋದಾಗ ನಾವು 2ನೇ ಅಧ್ಯಾಯದಲ್ಲಿ ನಿಮಗೆ ಒಟ್ಟು 26 ಅಂಕಗಳಿಗೆ ಪ್ರಶ್ನೆಗಳಿದೆ. 26 ಅಂಕಗಳು 2ನೇ ಅಧ್ಯಾಯ.
ಮತ್ತೆ ಮೂರನೇ ಅಧ್ಯಾಯದಲ್ಲೂ ಕೂಡ ಅಷ್ಟೇ. ಮೂರನೇ ಅಧ್ಯಾಯಕ್ಕೂ ಕೂಡ 26 ಅಂಕಗಳನ್ನ ನಿಗದಿ ಮಾಡಿದ್ದಾರೆ. ಮೂರನೇ ಅಧ್ಯಾಯಕ್ಕೂ ಕೂಡ ಅಷ್ಟೇ ಇದೆ, ಎರಡನೇ ಅಧ್ಯಾಯಕ್ಕೂ ಕೂಡ ಅಷ್ಟೇ ಇದೆ. ಇನ್ನ 7 ಮತ್ತು 8ನೇ ಅಧ್ಯಾಯ, 6 ಮತ್ತು 7ನೇ ಅಧ್ಯಾಯ ಎರಡಕ್ಕೂ ಅಷ್ಟೇನೆ, ಮೂರನೇ ಅಧ್ಯಾಯಕ್ಕೂ ಅಷ್ಟೇನೆ 26 ಅಂಕಗಳಿದೆ. ಇನ್ನ 6 ಮತ್ತು 6ನೇ ಅಧ್ಯಾಯ 27 ಅಂಕಗಳಿಗೆ ನಿಗದಿ ಮಾಡಿದರೆ, 7ನೇ ಅಧ್ಯಾಯವನ್ನು ಕೂಡ 27 ಅಂಕಗಳನ್ನು ನಿಗದಿಪಡಿಸಲಾಗಿದೆ. 6 ಮತ್ತು 7ನೇ ಅಧ್ಯಾಯ. ಇನ್ನು 3 ಮತ್ತು 4ನೇ ಅಧ್ಯಾಯ, 4 ಮತ್ತು 8ನೇ ಅಧ್ಯಾಯ, ಅಲ್ಲಿ 19 ಅಂಕಗಳನ್ನ 2 ಅಧ್ಯಾಯಗಳಿಗೆ ನಿಗದಿ ಮಾಡಿದ್ದಾರೆ. ನೋಡಿ, ಪ್ರಶ್ನೆ ಪತ್ರಿಕೆಯಲ್ಲಿ 2 ಅಧ್ಯಾಯಗಳಿಗೆ ಒಂದು ನಿಗದಿತ ಅಂಕಗಳನ್ನ ಅಲ್ಲಿ ಕೊಡಲಾಗ್ತಾ ಇದೆ. 1 ಮತ್ತು 5ನೇ ಅಧ್ಯಾಯ 36 ಮತ್ತು 35 ಅಂಕದ ಪ್ರಶ್ನೆಗಳು ಸಿಗ್ತವೆ ನಿಮ್ಮಲ್ಲಿ. 2ನೇ ಅಧ್ಯಾಯ 3ನೇ ಅಧ್ಯಾಯ ಈಕ್ವಲ್ ಮಾರ್ಕ್ಸ್ ಡಿಸ್ಟ್ರಿಬ್ಯೂಟ್ ಮಾಡಿದರೆ 26 ಅಂಕಗಳು. 6 ಮತ್ತು 7ನೇ ಅಧ್ಯಾಯಕ್ಕೆ 27 ಅಂಕಗಳನ್ನು ನಿಗದಿಪಡಿಸಿದರೆ ಈ ವರ್ಷದ ಪ್ರಶ್ನೆ ಪತ್ರಿಕೆಗೆ. ಅದೇ ತರ 4 ಮತ್ತು 8ನೇ ಅಧ್ಯಾಯ, ಭಾರತದಲ್ಲಿ ಕುಟುಂಬ ಮತ್ತು ಭಾರತದಲ್ಲಿ ಸಾಮಾಜಿಕ ಪರಿವರ್ತನೆ ಅಧ್ಯಾಯ, ಅವು ಸಣ್ಣ ಅಧ್ಯಾಯಗಳಾಗಿರೋದ್ರಿಂದ 19 ಅಂಕಗಳ ಪ್ರಶ್ನೆಗಳನ್ನ ನೀವು ಅಲ್ಲಿಗೆ ನಿಮ್ಮ ಪ್ರಶ್ನೆ ಪತ್ರಿಕೆಯಲ್ಲಿ ಕೇಳಲಾಗುತ್ತೆ. ಹೀಗೆ ಪ್ರತಿ ಅಧ್ಯಾಯಕ್ಕೆ ಈ ವರ್ಷ ನಿಗದಿಪಡಿಸಿರುವಂತಹ ಅಂಕಗಳು. ಇದರಲ್ಲೇ ನಿಮಗೆ ಗೊತ್ತಾಗುತ್ತೆ ಯಾವ ಅಧ್ಯಾಯಕ್ಕೆ ನಾವು ಹೆಚ್ಚಿನ ಒತ್ತನ್ನು ಕೊಟ್ಟು ಓದಬೇಕು. ನೋಡಿ, ಮೊದಲನೇ ಅಧ್ಯಾಯ ಮತ್ತು 5ನೇ ಅಧ್ಯಾಯ 71 ಅಂಕಗಳ ಪ್ರಶ್ನೆಗಳಿರ್ತವೆ. ಈ ಒಂದು ಪ್ರಶ್ನೆ ಪತ್ರಿಕೆಯಲ್ಲಿ ಈ ಅಧ್ಯಾಯಗಳಲ್ಲಿ ಯಾವ್ಯಾವ ತರಹದ ಪ್ರಶ್ನೆಗಳು ನೋಡಿ, ಎಲ್ಲ 1 ಅಂಕದ 2 ಪ್ರಶ್ನೆಗಳಿರ್ತವೆ. ಮೊದಲನೇ ಅಧ್ಯಾಯ ಮತ್ತು ಮೊದಲನೇ ಅಧ್ಯಾಯದಲ್ಲಿ 1 ಅಂಕದ 2 ಪ್ರಶ್ನೆಗಳು, 2 ಅಂಕದ 2 ಪ್ರಶ್ನೆಗಳು, 5 ಅಂಕದ 4 ಪ್ರಶ್ನೆಗಳು ಸಿಗ್ತವೆ ನಿಮಗೆ. 5 ಅಂಕದ 4 ಪ್ರಶ್ನೆಗಳು ಸಿಗ್ತವೆ. ಹಾಗೆಯೇ 10 ಅಂಕದ 1 ಪ್ರಶ್ನೆ ಕೇಳೋಣ. ಮೊದಲನೇ ಅಧ್ಯಾಯದಲ್ಲಿ 1 ಅಂಕದ 2 ಪ್ರಶ್ನೆ, 2 ಅಂಕದ 2 ಪ್ರಶ್ನೆ, 5 ಅಂಕದ 4 ಪ್ರಶ್ನೆಗಳು. ನೋಡಿ, 5 ಅಂಕದವು 4 ಪ್ರಶ್ನೆಗಳು ಅಲ್ಲೇ ಸಿಕ್ಬಿಡ್ತವೆ. ಅದೇ ತರ 5ನೇ ಅಧ್ಯಾಯದಲ್ಲೂ ಕೂಡ ಅಷ್ಟೇನೆ 5 ಅಂಕದ 4 ಪ್ರಶ್ನೆಗಳು ಸಿಗ್ತವೆ. ಅಲ್ಲಿಗೆ 2ನೇ ಅಧ್ಯಾಯ ಓದ್ಕೊಂಡ್ರೆ 8 ಪ್ರಶ್ನೆಗಳಿಗೆ ಏನು 5 ಮಾರ್ಕ್ಸ್ ಉತ್ತರ ಬರೀಬೇಕು, 8 ಪ್ರಶ್ನೆಗಳು ಅಲ್ಲೇ ಸಿಕ್ಬಿಡ್ತವೆ. ಆಮೇಲೆ 10 ಮಾರ್ಕ್ಸ್ 2 ಉತ್ತರ ಬರೀಬೇಕು, 10 ಅಂಕದ 2 ಪ್ರಶ್ನೆಗಳು ಆ 2 ಚಾಪ್ಟರ್ ಸಿಕ್ಬಿಡ್ತವೆ. ಹಾಗಾಗಿ ಹೆಚ್ಚು ಆ ಒಂದು ಪ್ರಶ್ನೆಗಳನ್ನ ಆ ಅಧ್ಯಾಯದಲ್ಲಿ ಕೇಳ್ತಾ ಇರೋದ್ರಿಂದ ಆ ಅಧ್ಯಾಯಗಳಿಗೆ ಹೆಚ್ಚಿನ ಮಹತ್ವವನ್ನು ಕೊಡಿ. ಇನ್ನು ನೆಕ್ಸ್ಟ್ ಅದೇ ತರ ನಾವು ನೋಡೋದಾದ್ರೆ 2ನೇ ಅಧ್ಯಾಯ ಮತ್ತು 3ನೇ ಅಧ್ಯಾಯ, ಇಲ್ಲೆಲ್ಲವೂ ಕೂಡ 2 ಅಂಕದ ಪ್ರಶ್ನೆಗಳು. 1 ಮಾರ್ಕ್ಸ್ 2 ಪ್ರಶ್ನೆ, 2 ಮಾರ್ಕ್ಸ್ 2 ಪ್ರಶ್ನೆ, ಆಮೇಲೆ 5 ಮಾರ್ಕ್ಸ್ 2 ಪ್ರಶ್ನೆ, 10 ಮಾರ್ಕ್ಸಿನ 1 ಪ್ರಶ್ನೆಯನ್ನ ಈ ಒಂದು 2 ಅಧ್ಯಾಯಗಳಲ್ಲಿ 2ನೇ ಅಧ್ಯಾಯ ಮತ್ತು 3ನೇ ಅಧ್ಯಾಯ ಒಟ್ಟು 10 ಅಂಕದ ಪ್ರಶ್ನೆಗಳು 6 ಅಧ್ಯಾಯಗಳಲ್ಲಿ ಬರ್ತವೆ. ಒಂದೊಂದರಲ್ಲಿ ಒಂದೊಂದು 10 ಮಾರ್ಕ್ಸಿನ ಪ್ರಶ್ನೆಗಳನ್ನು ಕೇಳ್ತಾರೆ. 2ರಲ್ಲಿ ಮಾತ್ರ ಇರೋದಿಲ್ಲ. ಯಾವ 2ರಲ್ಲಿ ಇರೋದಪ್ಪ ಅಂದ್ರೆ 4 ಮತ್ತು 8ನೇ ಚಾಪ್ಟರ್ ಏನಿದೆ, ಆ 4 ಮತ್ತು 8ನೇ ಚಾಪ್ಟರ್ ಅಲ್ಲಿ 10 ಅಂಕದ ಪ್ರಶ್ನೆಗಳು ಇರೋದಿಲ್ಲ. ಇನ್ನು ಉಳಿದಂತೆ 6 ಚಾಪ್ಟರ್ಗಳಲ್ಲೂ ಕೂಡ 10 ಮಾರ್ಕ್ಸ್ ಕ್ವಶನ್ಸ್ ಬರುತ್ತೆ. ಹಾಗಾಗಿ ಹೆಚ್ಚು ನೀವು ಆದ್ಯತೆಯನ್ನ, ಹೆಚ್ಚು ಅಂಕಗಳೇನಿರ್ತವೆ ಆ ಒಂದು ಚಾಪ್ಟರ್ಗಳಿಗೆ ಹೆಚ್ಚಿನ ಒತ್ತನ್ನು ಕೊಟ್ಟು ಅಭ್ಯಾಸ ಮಾಡಿದ್ರೆ ನೀವು ಉತ್ತಮ ಅಂಕಗಳನ್ನು ಪಡೆಯಲಿಕ್ಕೆ ಸಾಧ್ಯತೆ ಇರುತ್ತೆ. ಈಗ ನೆಕ್ಸ್ಟ್ ನಾವು ಈ ಒಂದು ಅಧ್ಯಾಯಗಳಲ್ಲಿ ಬರುವಂತಹ ಮುಖ್ಯವಾದ 5 ಮತ್ತು 10 ಅಂಕದ ಪ್ರಶ್ನೆಗಳು ಯಾವುವು ಅನ್ನೋದನ್ನ ನಾವು ಪಟ್ಟಿ ಮಾಡೋದಾದ್ರೆ, ನಿಮ್ಗೆಲ್ಲರೂ ಕೂಡ ಈಗಾಗಲೇ ತರಗತಿಗಳಲ್ಲಿ ಎಲ್ಲ ವಿದ್ಯಾರ್ಥಿಗಳು, ಎಲ್ಲ ಉಪನ್ಯಾಸಕ ಮಿತ್ರರು ಕೂಡ ಹೇಳಿರ್ತಾರೆ. ಮೊದಲನೇ ಅಧ್ಯಾಯವನ್ನು ತೆಗೆದುಕೊಂಡ್ರೆ ಈಗ ಕೆಲವು ನೋಡಿ, ನೀವು ಇನ್ನೂ ಪಟ್ಟಿ ಮಾಡಬಹುದು. ಹೆಂಗೆ ಪರೀಕ್ಷೆಗೆ ಸಿದ್ಧತೆ ಆಗಬೇಕಾದ್ರೆ ಲಕ್ಷಣಗಳನ್ನು ಆಧರಿಸಿದ ಪ್ರಶ್ನೆಗಳಲ್ಲಿ ಯಾವ್ಯಾವ ಬರ್ತವೆ ಅನ್ನೋದನ್ನ ಒಂದ್ ಕಡೆ ಪಟ್ಟಿ ಮಾಡ್ಕೊಳ್ಳಿ. ಸಮಸ್ಯೆಗಳನ್ನ ಆಧರಿಸಿದ ಪ್ರಶ್ನೆಗಳಲ್ಲಿ ಯಾವ್ಯಾವ ಸಮಸ್ಯೆಗಳು ಬರ್ತವೆ ಅವನ್ನ ಒಂದ್ ಕಡೆ ಪಟ್ಟಿ ಮಾಡ್ಕೊಳ್ಳೋದು. ಕಾರ್ಯಗಳನ್ನು ತಿಳಿಸಿ ಅಂತ ಬರ್ತವೆ. ಕಾರ್ಯಗಳನ್ನು ಆಧರಿಸಿದ ಪ್ರಶ್ನೆಗಳು ಯಾವುವು ಅವನ್ನ ಪಟ್ಟಿ ಮಾಡ್ಕೊಂಡ್ರೆ ಸುಲಭ ನೀವು ಓದೋದಕ್ಕೆ. ಜನಸಂಖ್ಯಾಶಾಸ್ತ್ರದ ಲಕ್ಷಣಗಳು, ಭಾರತದ ಜನಸಂಖ್ಯಾಶಾಸ್ತ್ರದ ಲಕ್ಷಣಗಳನ್ನು ವಿವರಿಸಿ ಅನ್ನುವ ಪ್ರಶ್ನೆಯನ್ನ 10 ಅಂಕಗಳಿಗೆ ಕೇಳಲಾಗುತ್ತೆ ಮೊದಲನೇ ಅಧ್ಯಾಯ. ಅದೇ ತರ ರಾಷ್ಟ್ರೀಯ ಭಾವೈಕ್ಯತೆಯ ಸವಾಲುಗಳನ್ನು 10 ಅಂಕಗಳಿಗೆ ಕೇಳ್ತಾರೆ. ನೋಡಿ, ಇದೇ ಪ್ರಶ್ನೆಗಳು ಬರ್ಬೋದು ಅನ್ನೋದನ್ನ ನಾವು ಊಹೆ ಮಾಡಬಹುದು. ಆ ಪ್ರಶ್ನೆಗಳಿಗೆ ಸರಿಯಾಗಿ ತಯಾರಿಯನ್ನ ಮಾಡ್ಕೊಳ್ಬಹುದು ಕೂಡ. ಮೊದಲನೇ ಚಾಪ್ಟರ್ ಅಲ್ಲಿ 4 ಪ್ರಶ್ನೆಗಳು, 5 ಅಂಕದ ಪ್ರಶ್ನೆ, 1 10 ಅಂಕದ ಪ್ರಶ್ನೆ ಬರೋದ್ರಿಂದ ಅಲ್ಲಿ ನಿಮಗೆ ಒಂದು 8 ಪ್ರಶ್ನೆಗಳನ್ನು ಹೇಳ್ತಾರೆ. 8ರಲ್ಲಿ
ಪ್ರಶ್ನೆ ಸಿಗ್ತಾನೆ. 5 ಪ್ರಶ್ನೆಗಳ ಉತ್ತರ ಬರೀಬಹುದು. 8ರಲ್ಲಿ 5 ನೋಡಿ. ಯಾವ್ಯಾವುದು? ಭಾರತದ ಜನಸಂಖ್ಯಾ ಚಿತ್ರಣದ ಲಕ್ಷಣಗಳು, ರಾಷ್ಟ್ರೀಯ ಭಾವೈಕ್ಯತೆಯ ಸವಾಲುಗಳು, ಸಾಮಾನ್ಯವಾಗಿ ಕೇಳುವಂತಹ 10 ಅಂಕದ ಪ್ರಶ್ನೆ. ಇನ್ನು 5 ಅಂಕದ ಪ್ರಶ್ನೆಗಳನ್ನು ಕೇಳೋದಾದ್ರೆ ಡಾಕ್ಟರ್ BS ಗುಹಾರ್ ಅವರ ವರ್ಗೀಕರಣ, ಯಾವಾಗಲೂ ಕೇಳುವಂತಹ ಪ್ರಶ್ನೆ. ಡಾಕ್ಟರ್ BS ಗುಹಾರ್ ಅವರ ಜನಾಂಗೀಯ ಸಮೂಹಗಳ ವರ್ಗೀಕರಣವನ್ನು ವಿವರಿಸಿ ಅನ್ನುವಂತಹ ಪ್ರಶ್ನೆ. ಆಮೇಲೆ ವೈವಿಧ್ಯತೆಯ ಸ್ವರೂಪ, ಯಾವಾಗಲೂ ಕೇಳುವಂತಹ ಭಾರತದ ವೈವಿಧ್ಯತೆಯ ಸ್ವರೂಪವನ್ನು ವಿವರಿಸಿ. ನೋಡಿ, ಅದು 10 ಅಂಕಕ್ಕೂ ಕೇಳ್ತಾನೆ, ಕೆಲವು ಸಾರಿ 5 ಅಂಕಗಳಿಗೂ ಕೇಳ್ತಾನೆ. 10 ಅಂಕಗಳಿಗೆ ನೀವು ಉತ್ತರಿಸಬೇಕಾದ್ರೆ ಧಾರ್ಮಿಕ ವೈವಿಧ್ಯತೆ ಏನಿದೆ ಅದನ್ನ ಸ್ವಲ್ಪ ಜಾಸ್ತಿ ವಿವರಿಸಬೇಕಾಗುತ್ತೆ. ಧರ್ಮಗಳನ್ನ, 8 ಧರ್ಮಗಳನ್ನ ನೀವು, ಅದರಲ್ಲಿ ಬರುವಂತಹ ಪಂಗಡಗಳು ಯಾವ್ಯಾವು, ಅದರ ಪವಿತ್ರ ಗ್ರಂಥ ಯಾವುದು, ಅದರ ಸ್ಥಾಪಕರು ಯಾರು, ಅವನ್ನೆಲ್ಲ ಉತ್ತರಿಸಬೇಕಾಗುತ್ತೆ 10 ಅಂಕಗಳಿಗೆ ಕೇಳಿದ್ರೆ. ಅದೇ ಪ್ರಶ್ನೆಯನ್ನು ಕೆಲವು ಪ್ರಶ್ನೆ ಪತ್ರಿಕೆಗಳಲ್ಲಿ ಏನ್ ಮಾಡ್ತಾರೆ, 5 ಅಂಕಗಳಿಗೆ ಕೇಳ್ತಾರೆ. ಹಾಗಾಗಿ ಆ 5 ಅಂಕಗಳಿಗೆ ಕೇಳಿದಾಗ ನೀವೇನ್ ಮಾಡ್ಬೇಕಾಗುತ್ತೆ, ಧಾರ್ಮಿಕ ವೈವಿಧ್ಯತೆಯನ್ನು ಸ್ವಲ್ಪ ಕಡಿಮೆ ಮಾಡಿ ಬರೆದ್ರೆ ಆಗ ಟೈಮ್ ಮ್ಯಾನೇಜ್ಮೆಂಟ್ ಮಾಡಬಹುದಾಗುತ್ತೆ ನೀವು. ಹಾಗಾಗಿ ಅದು ಒಂದು ಪ್ರಶ್ನೆ, ಯಾವಾಗಲೂ ಕೇಳುವಂತಹ ಮುಖ್ಯವಾದ ಪ್ರಶ್ನೆ. ಇಂದಿನ ಪ್ರಶ್ನೆ ಪತ್ರಿಕೆಗಳಲ್ಲಿ 7-8 ಪ್ರಶ್ನೆ ಪತ್ರಿಕೆಗಳನ್ನು ನೋಡಿದ್ರೆ ಹೆಚ್ಚು ಪುನರಾವರ್ತನೆ ಆಗಿರುವಂತಹ ಪ್ರಶ್ನೆ. ಹಾಗೆಯೇ ಮತ್ತೊಂದು ಪ್ರಶ್ನೆ, ಏಕತೆಯ ಸ್ವರೂಪವನ್ನು ವಿವರಿಸಿ. ಭಾರತದ ಏಕತೆಯ ಸ್ವರೂಪವನ್ನು ಕೂಡ ಹೆಚ್ಚು ಕೇಳುವಂತಹ ಪ್ರಶ್ನೆ ಆಗಿದೆ. ಅದು ಕೂಡ 5 ಅಂಕಗಳಿಗೆ ಕೇಳುವಂತಹ ಪ್ರಶ್ನೆ. ಅದನ್ನ ಬಿಟ್ಟರೆ ನೀವು ಮೊದಲನೇ ಚಾಪ್ಟರ್ ಅಲ್ಲಿ ಏನು ಈ ಒಂದು ಸಂಪೂರ್ಣಾನಂದ, ರಾಷ್ಟ್ರೀಯ ಭಾವೈಕ್ಯತೆಯನ್ನ ಹೆಚ್ಚಿಸಲು ಸಂಪೂರ್ಣಾನಂದರ ಸಲಹೆಗಳನ್ನ ತಿಳಿಸಿ ಅಂತ ಹೇಳಿ 5 ಅಂಕ ಕೇಳ್ತಾರೆ. ಟಿಪ್ಪಣಿಯಲ್ಲಿ ಆ ಪ್ರಶ್ನೆ ಬರುತ್ತೆ, ಟಿಪ್ಪಣಿ ಬರೀರಿ ಅಥವಾ ಸಲಹೆಗಳನ್ನ ತಿಳಿಸಿ. ಅದು ಸುಲಭವಾದ ಪ್ರಶ್ನೆ. 5 ಅಂಕಕ್ಕೆ ನೀವು 4-5 ಪಾಯಿಂಟ್ಸ್ ಹಾಕೊಂಡು ನೀಟಾಗಿ ಅದನ್ನ ಉತ್ತರ ಬರೀತಾ ಹೋಗ್ಬೋದು. ಅದು ಕೂಡ ಬರುವಂತಹ ಪ್ರಶ್ನೆ. ಅದು ಬಿಟ್ರೆ ನೆಕ್ಸ್ಟ್ ಆರಿನೀಕರಣ ಪ್ರಕ್ರಿಯೆಗೆ ಉಂಟಾದ ತೊಡಕುಗಳನ್ನು ವಿವರಿಸಿ ಅನ್ನುವಂತಹ ಒಂದು ಪ್ರಶ್ನೆ ಹೆಚ್ಚಾಗಿ ಕೇಳುವಂತದ್ದು 5 ಅಂಕಗಳಿಗೆ. ಅದನ್ನ ನೀವು 5 ಅಂಕಗಳಿಗೆ ಎಕ್ಸ್ಪೆಕ್ಟ್ ಮಾಡಬಹುದು. ಕೊನೆಯದಾಗಿ ಇನ್ನೊಂದು ಟಿಪ್ಪಣಿಯನ್ನು ಕೇಳ್ತಾರೆ, ಭಾರತದ ಜನಸಂಖ್ಯಾ ನೀತಿಯನ್ನ ವಿವರಿಸಿ ಅಂತ ಹೇಳಿ 5 ಅಂಕಗಳಿಗೆ. ನೋಡಿ, 8 ಪ್ರಶ್ನೆಗಳಲ್ಲಿ ಉತ್ತರ, 8 ಪ್ರಶ್ನೆಗಳೇ ಹೆಚ್ಚಾಗಿ ರಿಪೀಟ್ ಆಗಿದೆ. ಒಂದ್ಸಾರಿ ಮಾತ್ರ ಕರ್ನಾಟಕದ ಜನಸಂಖ್ಯಾ ಚಿತ್ರಣ ಕೇಳಿದ್ದಾರೆ, ಕಡಿಮೆ ಆಗಿದೆ, ಕೇಳುವಂತದ್ದು ಕಡಿಮೆ. ಇನ್ನು 1 ಅಂಕದ ಪ್ರಶ್ನೆಗಳು ಯಾವ ಬರ್ತಾವ ಆ ಚಾಪ್ಟರ್ ಅಲ್ಲಿ, ಮೊದಲನೇ ಅಧ್ಯಾಯದಲ್ಲಿ ಅಂತಂದ್ರೆ ನಿಮ್ಗೆಲ್ಲ ಗೊತ್ತಿದೆ, ಭಾರತದ ಪ್ರಾಚೀನ ಹೆಸರುಗಳನ್ನ ತಿಳಿಸಿ ಅನ್ನುವಂತಹ ಪ್ರಶ್ನೆ ಇರಬಹುದು. ಲಿಂಗಾನುಪಾತ ಎಷ್ಟು 2011ರ ಜನಗಣತಿ ಪ್ರಕಾರ ಅನ್ನುವಂಥದ್ದು. ಜನಸಂಖ್ಯಾ ಶಾಸ್ತ್ರೀಯ ವಿಭಜಕ ವರ್ಷ ಯಾವುದು 1921, ಅದನ್ನ ಕೇಳುವಂಥದ್ದು. ಆಮೇಲೆ ಕಡಿಮೆ ಲಿಂಗಾನುಪಾತವನ್ನು ಹೊಂದಿರುವಂತಹ ರಾಜ್ಯಗಳು ಯಾವ್ಯಾವು ಅಂತ ಕೇಳಬಹುದು. ಹೆಚ್ಚು ಜನಭರಿತವಾದಂತಹ ಜಿಲ್ಲೆ ಯಾವುದು ಅಂತ ಕೇಳಬಹುದು. ಇವೆಲ್ಲ 1 ಅಂಕಕ್ಕೆ. ಆಮೇಲೆ ಕೋಮುವಾದ ಅಂದ್ರೆ ಏನು, ಭಾಷಾವಾದ ಅಂದ್ರೆ ಏನು, ಆಮೇಲೆ ಉಗ್ರವಾದ ಅಂದ್ರೆ ಏನು, ಭಯೋತ್ಪಾದನೆ, ಇವೆಲ್ಲ 1 ಅಂಕಕ್ಕೆ 2 ಅಂಕಕ್ಕೆ ಕೇಳುವಂತಹ ಪ್ರಶ್ನೆಗಳು. ಅದರ ಜೊತೆಗೆ ಇನ್ನೂ ಫೆಮಿಲಿಯರ್ ಆಗಿರ್ತಕ್ಕಂಥ 2 ಪ್ರಶ್ನೆಗಳು ಅಂದ್ರೆ ಡೆಮೋಗ್ರಫಿ ಪದದ ಉತ್ಪತ್ತಿಯನ್ನ ತಿಳಿಸಿ ಅಂತ ಕೇಳ್ತಾರೆ. ಡೆಮೋಸ್ ಮತ್ತು ಗ್ರೀಕ್ ಭಾಷೆ, ಡೆಮೋಸ್ ಮತ್ತು ಗ್ರಾಫೆನ್ ಎನ್ನುವಂತಹ 2 ಪದಗಳಿಂದ ಉತ್ಪತ್ತಿಯಾಗಿದೆ ಅಂತ ಹೇಳಿ ಬರೀಬೇಕು. ಆಮೇಲೆ ಡೆಮೋಗ್ರಫಿ ಪದವನ್ನು ಯಾರು ಪರಿಚಯಿಸಿದ್ರು ಅಂತ ಕೇಳ್ತಾರೆ, ಆಶಿಲ್ ಗಿಲಿಯಾರ್ಡ್. ನಿಮಗೆ ಇಲ್ಲಿ ಇನ್ನೊಂದು ನಾನು ಹೇಳಬೇಕಾದಂತಹ ಅಂಶ ಅಂತಂದ್ರೆ, ಏನ್ ಮಾಡ್ತೀರಾ, ಕೆಲವು ಯಾರು ಪರಿಚಯಿಸಿದ್ರು ಅನ್ನುವಂತ ಹೆಸರುಗಳು ಬರ್ತವೆ. ಆ ಹೆಸರುಗಳನ್ನ ಬರೀಬೇಕಾದ್ರೆ 1-2-3 ಸರಿ ಬರೆದು ಅಭ್ಯಾಸ ಮಾಡ್ಕೊಳ್ಳಿ. ಕರೋನಾ ಕಾರಣಕ್ಕೇನೋ ಬರವಣಿಗೆ ಸ್ವಲ್ಪ ಕಡಿಮೆ ಆಗ್ಬಿಟ್ಟಿದೆ, ಆಸಕ್ತಿ ಕಡಿಮೆ ಆಗ್ಬಿಟ್ಟು ಹೆಸರು ಬರೀರಿ. ಆಶಿಲ್ ಗಿಲಿಯಾರ್ಡ್ ಅಂದ್ರೆ ಅಲ್ಲಿ ಇನ್ನೇನೋ ಆಗ್ಬಿಟ್ಟಿರುತ್ತೆ, ಗಿಲಿಯಾರ್ಡ್ ಹೋಗ್ಬಿಟ್ಟು ಇನ್ನೇನೋ ಬರ್ಬಿಟ್ಟಿರ್ತೀರ. ಆ 1 ಅಂಕದ ಪ್ರಶ್ನೆಗೆ ಅದನ್ನ ನೀವು ಬರೀಬೇಕಾದ್ರೆ ಆ ಹೆಸರಿನಲ್ಲಿ 1 ಪದ, 1 ಅಕ್ಷರ ಬದಲಾವಣೆ ಆಗ್ಬಿಟ್ರೆ ಬೇರೆ ಹೆಸರು ಬಂದ್ಬಿಡುತ್ತೆ, ಅಲ್ಲಿ ಯಾರೋ ಬೇರೆ ಆಗ್ಬಿಡ್ತಾರೆ ಅವರು. ಹಾಗಾಗಿ ಕೆಲವು ಪ್ರಶ್ನೆಗಳಿಗೆ ಆ 1 ಅಂಕದ ಪ್ರಶ್ನೆಗಳನ್ನ, ಯಾರು ಅನ್ನುವಂತಹ ಪ್ರಶ್ನೆಗಳೇನಿರ್ತವೆ, ಯಾರು ಪರಿಚಯಿಸಿದ್ರು, ಕಂಡುಹಿಡಿದವರು ಯಾರು, ಆ ಪದವನ್ನ ಬಳಸಿದವರು ಯಾರು ಅನ್ನುವಂಥ ಯಾರು ಪ್ರಶ್ನೆಗಳನ್ನು ಬಂದಾಗ ಆ ಯಾರು ಅನ್ನುವಂತಹ ಪ್ರಶ್ನೆಗಳಿಗೆ ಉತ್ತರ ಬರೀಬೇಕಾದ್ರೆ ಆ ಹೆಸರುಗಳನ್ನ 1-2-3 ಸರಿ ಬರೀರಿ. ಕೆಲವು ಹೆಸರುಗಳಿದಾವೆ, ಯಾವುದು ಮಹಾಮನೆ ಎಂದು ಕರೆದವರು ಯಾರು, ಅವಿಭಕ್ತ ಕುಟುಂಬವನ್ನ ಸರ್ ಹೆನ್ರಿ ಮೇನ್ ಅಂತ, ಆ ಹೆನ್ರಿ ಮೇನ್ ಪದ ಬರೆದು ಕಲ್ತ್ಕೋಬೇಕು. ಆಮೇಲೆ ಭಾರತದ ಗ್ರಾಮಗಳನ್ನ ಪುಟ್ಟ ಗಣರಾಜ್ಯಗಳು ಎಂದು ಕರೆದವರು ಯಾವಾಗಲೂ ಕೇಳುವಂತ ಪ್ರಶ್ನೆಗಳಿವೆ. ಅವಾಗ ಚಾರ್ಲ್ಸ್ ಮೆಟಕಾಫ್ ಅಂತ ಬರೀಬೇಕು, ಅವನ್ನ ಒಂದ್ಸರಿ ಬರೀರಿ. ಆಶಿಲ್ ಗಿಲಿಯಾರ್ಡ್ ಅನ್ನೋದನ್ನ ಬರೀಬೇಕು, ಅದನ್ನ ಒಂದ್ಸರಿ ಬರೀರಿ. ಹೀಗೆ ಕೆಲವು ನಿಮಗೆ ಗೊಂದಲವನ್ನು ಉಂಟು ಮಾಡ್ತವೆ. ಆ ಗೊಂದಲವನ್ನು ಉಂಟು ಮಾಡುವಂತಹ ಯಾರು ಅನ್ನೋ ಪ್ರಶ್ನೆಗಳಿಗೆ ಉತ್ತರ ಬರೀಬೇಕಾದ್ರೆ ಆ ಒಂದು ಹೆಸರುಗಳನ್ನ ನೀಟಾಗಿ ಬರೆಯೋದನ್ನ ಕಲ್ತ್ಕೊಳ್ಳಿ. ಆಮೇಲೆ ಇಸ್ವಿಗಳನ್ನ ಬರೀಬೇಕಾದ್ರೂ ಅಷ್ಟೇ ಕರೆಕ್ಟ್ ಆಗಿ ಜ್ಞಾಪಕ ಇದ್ರೆ ಆ ಇಸ್ವಿಗಳನ್ನ ಕರೆಕ್ಟ್ ಆಗಿ ಬರೀರಿ. ಇಸ್ವಿನೇ ಕೇಳಿದಾಗ ಇಸ್ವಿ ಕರೆಕ್ಟ್ ಆಗಿ ಜ್ಞಾಪಕ ಇಟ್ಕೊಂಡು ಬರೀಲೇಬೇಕು. ಕೆಲವು ಪ್ರಶ್ನೆಗಳಿಗೆ ಈಗ ಹಿಂದೂ ವಿವಾಹ ಕಾಯ್ದೆ ಅಂತ ಇರುತ್ತೆ. ಈಗ ಏನು ಭಾರತದ ಅವಿಭಕ್ತ ಕುಟುಂಬಗಳ ಪರಿವರ್ತನೆಗೆ ಕಾರಣವಾದ ಶಾಸನಗಳನ್ನು ತಿಳಿಸಿ ಅಂತ ಕೇಳ್ತಾರೆ.
ಆ ಶಾಸನಗಳನ್ನು ತಿಳಿಸಿದಾಗ ನಿಮಗೆ ಕಾನೂನು ಎಷ್ಟರಲ್ಲಿ ಜಾರಿ ಆಯಿತು ಅನ್ನೋದನ್ನು ಬರಿಬೇಕು, ಇಸ್ವಿ ಬರಿಬೇಕು ಮತ್ತು ಕಾನೂನು ಯಾವುದು ಅಂತ ಬರಿಬೇಕು. ಕೆಲವರಿಗೆ ಏನಾಗಿರುತ್ತೆ, ಇಸ್ವಿ ಮರ್ತೋಗ್ಬಿಟ್ಟು ಯಾವ್ಯಾವ್ದೋ ಬರೆಯೋದಕ್ಕೆ ಬದಲು ನೀವೇನ್ ಮಾಡ್ಬೋದಪ್ಪ ಅಂದ್ರೆ ಬರೀ ಆ ಹೆಸರು, ಕಾನೂನಿನ ಹೆಸರು ಬರೆದು ಸಾಕು. ಏನು, ಹಿಂದೂ ವಿವಾಹ ಕಾಯ್ದೆ, ಹಿಂದೂ ಉತ್ತರಾಧಿಕಾರ ಕಾಯ್ದೆ. ಕೆಲವು ಸರಿ ಕನ್ಫ್ಯೂಷನ್ ಆಗೋದು 1955 1956 ಅಂತ ಸಂದರ್ಭದಲ್ಲಿ ಅವನ್ನ ತಪ್ಪರಿಯದ ಬದಲಾಗಿ ಬಿಡೋದು ವಾಸಿ ಅನ್ಸುತ್ತೆ. ಯಾಕೆಂದ್ರೆ ಬರೀ ಕಾನೂನು ಹೆಸರಿದ್ರೆ ಸಾಕು ಅಂಕಗಳನ್ನು ಕೊಡುವಂತಹ ಚಾನ್ಸಸ್ ಇರುತ್ತೆ. ಕೆಲವು ಸರಿ ಈಗ ಜನಸಂಖ್ಯಾ ಶಾಸ್ತ್ರದ ವಿಭಜಕ ವರ್ಷ ಯಾವುದು ಅಂತ ಕೇಳುತ್ತೆ, ಅವಾಗ ನೀವು ಇಸ್ವಿ ಬರೀಲೇಬೇಕು, 1921 ಅಂತ ಹಾಕಲೇಬೇಕು, ಅವಾಗ ಯಾವಾಗ ಬರೋದು ಮಾರ್ಕ್ಸ್ ಇಲ್ಲ. ಹಿಂಗೆ ಗೊಂದಲವಾದಂತಹ ಪ್ರಶ್ನೆಗಳನ್ನ ಬರಿಬೇಕಾದ್ರೆ ಇಸ್ವಿಗಳನ್ನ ಆ ಒಂದು ವಿವರಣಾತ್ಮಕ ಉತ್ತರಗಳನ್ನು ಬರೆಯುವ ಸಂದರ್ಭದಲ್ಲಿ ಅವಾಯ್ಡ್ ಮಾಡೋದು ಒಳ್ಳೆಯದು. ಅದನ್ನು ಕೂಡ ನೀವು ಗಮನಿಸ್ತಾ ಇರಬೇಕು. ಇನ್ನು ನೆಕ್ಸ್ಟ್ ಬಂದ್ರೆ 5ನೇ ಅಧ್ಯಾಯಕ್ಕೆ ಬಂದ್ರೆ ಅಲ್ಲಿ ಒಂದು 8 ಪ್ರಶ್ನೆಗಳಿರ್ತವೆ, ಮುಖ್ಯವಾದ ಪ್ರಶ್ನೆ. ಆ ಮುಖ್ಯವಾದ ಪ್ರಶ್ನೆಗಳಲ್ಲಿ ನಿಮಗೆ 4 ಮಾರ್ಕ್ಸ್ 5 ಮಾರ್ಕ್ಸ್ 4 ಪ್ರಶ್ನೆ 10 ಮಾರ್ಕ್ಸ್ 1 ಪ್ರಶ್ನೆ ಸಿಗುತ್ತೆ. ಅದರಲ್ಲಿ ಮುಖ್ಯವಾದ ಪ್ರಶ್ನೆಗಳು ಯಾವಪ್ಪ ಅಂದ್ರೆ ಗ್ರಾಮದ ಲಕ್ಷಣಗಳನ್ನು ವಿವರಿಸಿ ಅನ್ನುವಂಥದ್ದು, ಗ್ರಾಮದ ಅಧ್ಯಯನದ ಮಹತ್ವವನ್ನು ವಿವರಿಸಿ ಅನ್ನುವಂತಹ ಪ್ರಶ್ನೆ, ಗ್ರಾಮದ ಸಮಸ್ಯೆಗಳನ್ನ ವಿವರಿಸಿ ಎನ್ನುವಂತಹ ಪ್ರಶ್ನೆ, ಯಾವಾಗಲೂ ಕೇಳುವಂತಹ 10 ಅಂಕದ ಪ್ರಶ್ನೆ ಅದು. ರೈತರ ಆತ್ಮಹತ್ಯೆಯ ಕಾರಣಗಳನ್ನ ತಿಳಿಸಿ ಎನ್ನುವಂತಹ ಪ್ರಶ್ನೆ. ಈ ತರದ ಮುಖ್ಯವಾದ ಪ್ರಶ್ನೆಗಳು 5ನೇ ಅಧ್ಯಾಯದಲ್ಲೂ ಕೂಡ ಇದೆ. ಅವನ್ನ ಸರಿಯಾದ ರೀತಿಯಲ್ಲಿ ನೀವು ಗಮನಿಸಬೇಕಾಗುತ್ತೆ. ನೆಕ್ಸ್ಟ್ ಬಂದ್ರೆ 2ನೇ ಅಧ್ಯಾಯದಲ್ಲಿ ಬಹಳ ಮುಖ್ಯವಾದಂತಹ ಒಂದು ಪ್ರಶ್ನೆ ಇದೆ. ನೀವೆಲ್ಲರೂ ಕೂಡ ಅದನ್ನ ಎಲ್ಲ ಉಪನ್ಯಾಸಕ ಮಿತ್ರರು ಕೂಡ ಪರೀಕ್ಷೆಗೆ ಸಿದ್ಧತೆ ಮಾಡಿಕೊಳ್ಳುವ ಸಂದರ್ಭದಲ್ಲಿ ಹೇಳಿರ್ತಾರೆ. ಯಾವ್ದಪ್ಪ ಅಂದ್ರೆ ಜಾತಿಯ ಸಾಂಪ್ರದಾಯಿಕ ಲಕ್ಷಣಗಳನ್ನ ವಿವರಿಸಿ. ಸುಲಭವಾದಂತಹ ಪ್ರಶ್ನೆ, 6 ಮುಖ್ಯಾಂಶಗಳಿರ್ತವೆ, ಅವನ್ನ ನೀವು ವಿವರವಾಗಿ ಬರಿತಾ ಹೋಗಬಹುದು. ಅದು ಕೂಡ ಯಾವಾಗಲೂ ಕೇಳುವಂತಹ 2ನೇ ಅಧ್ಯಾಯದಲ್ಲಿ ಕೇಳುವಂತಹ ಪ್ರಶ್ನೆ. ಇನ್ನ ಅದರಲ್ಲೂ ಕೂಡ 10 ಅಂಕದ ಪ್ರಶ್ನೆ ಕೇಳ್ತಾರೆ ಅಂತ ಹೇಳಿದೀನಿ ನಾನು. ಹಾಗಾಗಿ 10 ಅಂಕದ ಪ್ರಶ್ನೆಯನ್ನು ಅದರಲ್ಲಿ 2 ಕೇಳಬಹುದು. ಒಂದು ಜಾತಿಯ ಸಾಂಪ್ರದಾಯಿಕ ಲಕ್ಷಣಗಳನ್ನು ಕೇಳಬಹುದು. ಇನ್ನೊಂದು ಪ್ರಶ್ನೆ ಬ್ರಿಟಿಷರ ಕಾಲದಲ್ಲಿ, ಅಲ್ಲಿ ಕೂಡ ಒಂದು ಪ್ರಶ್ನೆ, ಒಂದು ಪದವನ್ನು ಬಳಸ್ತಾರೆ, ಸ್ವಾತಂತ್ರ್ಯ ಪೂರ್ವದಲ್ಲಿ ಜಾತಿ ವ್ಯವಸ್ಥೆಯಲ್ಲಾದ ಬದಲಾವಣೆಗಳನ್ನು ವಿವರಿಸಿ ಅಂತ ಕೇಳ್ತಾರೆ. ಕೆಲವು ಸರಿ ಬ್ರಿಟಿಷರ ಕಾಲದಲ್ಲಿ ಜಾತಿ ವ್ಯವಸ್ಥೆಯಲ್ಲಾದ ಬದಲಾವಣೆಗಳನ್ನು ವಿವರಿಸಿ ಅಂತ ಕೇಳ್ತಾರೆ. ಕನ್ಫ್ಯೂಷನ್ ಮಾಡ್ಕೋಬಾರ್ದು. ಸ್ವಾತಂತ್ರ್ಯ ಪೂರ್ವ ಅಂದ್ರೆ ಅಲ್ಲಿ ಅರ್ಥ ಬ್ರಿಟಿಷರ ಕಾಲ ಅಂತಾನೆ. ಹಾಗಾಗಿ ಆ ಒಂದು ಪ್ರಶ್ನೆ ಯಾವಾಗಲೂ ಕೇಳುವಂತಹ ಪ್ರಶ್ನೆ ಆಗಿರುತ್ತೆ. ಆಮೇಲೆ ಪರಿಶಿಷ್ಟ ಜಾತಿಯ ಸಮಸ್ಯೆಗಳು, ಪರಿಶಿಷ್ಟ ಪಂಗಡದ ಸಮಸ್ಯೆಗಳಿಗೆ ಬಂದಾಗ 3 ಪ್ರಶ್ನೆಗಳು ಬರ್ತವೆ. 3 ಪ್ರಶ್ನೆಗಳು. ಆ 3 ಪ್ರಶ್ನೆ ಓದ್ಕೊಂಡ್ರೆ 3ಕ್ಕೂ ಉತ್ತರ ಚೆನ್ನಾಗಿ ಕಲ್ತ್ಕೊಂಡ್ರಿ ಅಂದ್ರೆ 2 ಗ್ಯಾರಂಟಿ ಬರ್ತವೆ. ಒಂದು ಪರಿಶಿಷ್ಟ ಜಾತಿಯ ಸಮಸ್ಯೆಗಳು, ಇನ್ನೊಂದು ಪರಿಶಿಷ್ಟ ಪಂಗಡದ ಸಮಸ್ಯೆಗಳು, ಇನ್ನೊಂದು ಭಾರತದ ಗ್ರಾಮಗಳ ಸಮಸ್ಯೆಗಳು, ನಗರಗಳ ಸಮಸ್ಯೆಗಳು. 4 ಓದ್ಕೊಳ್ಳಿ, 4ರಲ್ಲಿ ಕನಿಷ್ಠ 3 ಇದ್ದೇ ಇರ್ತವೆ. ಹಾಗಾಗಿ ಸಮಸ್ಯೆಗಳನ್ನ ಆಧರಿಸಿದ ಪ್ರಶ್ನೆಗಳಲ್ಲಿ ನೀವು ಆ 4 ಪ್ರಶ್ನೆಗಳನ್ನ ಚೆನ್ನಾಗಿ ಕಲ್ತ್ಕೊಂಡ್ರಿ ಅಂದ್ರೆ ಅಲ್ಲಿಗೆ 2 ರಿಂದ 3 ಪ್ರಶ್ನೆ ನಿಮಗೆ ಬರುತ್ತೆ. ಇನ್ನು ಲಕ್ಷಣಗಳನ್ನು ಆಧರಿಸಿದ ಪ್ರಶ್ನೆಗಳನ್ನು ಹೇಳ್ತೀನಿ ನೋಡಿ. ಒಂದು ಭಾರತದ ಜನಸಂಖ್ಯಾ ಚಿತ್ರಣದ ಲಕ್ಷಣಗಳು, ಜಾತಿಯ ಲಕ್ಷಣಗಳು, ಕೊಳಚೆ ಪ್ರದೇಶದ ಲಕ್ಷಣಗಳು, ಗ್ರಾಮದ ಲಕ್ಷಣಗಳು, ಆಮೇಲೆ ಮಾರುಕಟ್ಟೆಯ ಲಕ್ಷಣಗಳು. ಇವಿಷ್ಟು 5 ಪ್ರಶ್ನೆಗಳು, 5 ಲಕ್ಷಣಗಳನ್ನು ಆಧರಿಸಿದ ಪ್ರಶ್ನೆಗಳನ್ನು ಓದ್ಕೊಂಡ್ರೆ ಕನಿಷ್ಠ 3 ಪ್ರಶ್ನೆಗಳು ಬರ್ತಾವೆ, ಕನಿಷ್ಠ 3 ಇರ್ತವೆ. ಇನ್ನ ಕಾರ್ಯಗಳಿಗೆ ಸಂಬಂಧಪಟ್ಟಂತೆ 2 ಪ್ರಶ್ನೆಗಳನ್ನ ನೀವು ಓದ್ಕೊಂಡ್ರೆ 2 ಬರ್ಬೋದು, 2 ಬರೋ ಚಾನ್ಸಸ್ ಇರುತ್ತೆ. ಯಾವ್ದಪ್ಪ ಅದು ಅಂತಂದ್ರೆ, ಒಂದು ನೀವು ಗ್ರಾಮ ಪಂಚಾಯಿತಿಯ ಕಾರ್ಯಗಳು, ಗ್ರಾಮ ಪಂಚಾಯಿತಿಯ ಕಾರ್ಯಗಳು ಅಂತ ಒಂದು ಬರುತ್ತೆ. ಬಹಳ ಸರಳವಾಗಿ ಎಲ್ಲರೂ ಕೂಡ ಉತ್ತರಗಳನ್ನ ಬರೀಬಹುದು. ಗ್ರಾಮ ಪಂಚಾಯಿತಿ ಕಾರ್ಯಗಳನ್ನು ಕೊಟ್ರೆ ಏನು, ಬೀದಿ ದೀಪ ಹಾಕಿಸ್ತಕ್ಕಂಥದ್ದು, ಆಮೇಲೆ ಸಂಜೆ ಜಾತ್ರೆಗಳನ್ನ ನಿರ್ವಹಣೆ ಮಾಡೋದು, ಎಲ್ಲ ಜನರಲ್ ಆಗಿ ನೀವು ಬರೆದು ಬಿಡಬಹುದು. ಆ 5 ಅಂಕದ ಪ್ರಶ್ನೆ ಅದು, ಗ್ರಾಮ ಪಂಚಾಯಿತಿ ಕಾರ್ಯಗಳನ್ನು ವಿವರಿಸಿ ಅನ್ನುವಂಥದ್ದು. ಇನ್ನೊಂದು ಸಮೂಹ ಮಾಧ್ಯಮಗಳ ಕಾರ್ಯಗಳನ್ನ ವಿವರಿಸಿ. 2 ಕಾರ್ಯಗಳನ್ನು ಆಧರಿಸಿದ ಪ್ರಶ್ನೆಗಳು 2 ಇರ್ತವೆ, ಸಮೂಹ ಮಾಧ್ಯಮದ ಕಾರ್ಯಗಳು ಮತ್ತೆ ಗ್ರಾಮ ಪಂಚಾಯಿತಿಯ ಕಾರ್ಯಗಳು. ಸುಲಭವಾದ ಅಂಕಗಳನ್ನು. ಇನ್ನು ನಿಮಗೆ ಇನ್ನೊಂದು ನಾವು ಹೇಳ್ಬೇಕಾದಂತ ವಿಷಯ ಏನಪ್ಪಾ ಅಂತಂದ್ರೆ, ಉತ್ತರಿಸಬೇಕಾದ್ರೆ ಕೆಲವರು ಏನ್ ಮಾಡ್ತೀರಾ, ಈಗ ಮುಖ್ಯಾಂಶಗಳಿಗೆ 1, 2, 3 ಅಂತ ನಂಬರ್ ಕೊಡ್ಬೇಕು. ಅದು ಬಿಟ್ಬಿಟ್ಟು ಕೆಲವರು ಏನ್ ಮಾಡ್ತಾರೆ, ಸ್ಟಾರ್ ಹಾಕ್ತಾರೆ. ಆ ಸ್ಟಾರ್ ಹಾಕೋದನ್ನ ಅವಾಯ್ಡ್ ಮಾಡಿ, ಸ್ಟಾರ್ ಚಿಹ್ನೆ ಬರೆಯೋದು ಅದನ್ನ ಒಂದು ರೂಢಿ ಮಾಡ್ಕೊಂಡ್ಬಿಟ್ಟಿರ್ತೀರ ನೀವು. ಅದರ ಬದಲಾಗಿ ಈಗ 5 ಅಂಕದ ಪ್ರಶ್ನೆ ಅಂದ್ರೆ 5 ಪಾಯಿಂಟ್ಸ್ ನಾವು ಗಮನಿಸ್ತಾ ಇರ್ತೀವಿ, 5 ಪಾಯಿಂಟ್ಸ್ ಬೇಕಾದಕ್ಕೆ ಅಂತ ಹೇಳಿ. ಆಮೇಲೆ 10 ಅಂಕದ ಪ್ರಶ್ನೆ 6, 8 ಈ ತರ ನಂಬರ್ಸ್ ಇಟ್ಬಿಟ್ರೆ ಈಸಿ ಆಗಿಬಿಡ್ತೀವಿ. ಅಡ್ವರ್ಟೈಸ್ ಮಾಡಿದ್ರೆ 6 ಪಾಯಿಂಟ್ಸ್ ಬರ್ತಾರೆ, 8 ಪಾಯಿಂಟ್ಸ್ ಬರ್ತಾರೆ. ಇಲ್ಲಾಂದ್ರೆ ಚುಕ್ಕೆ ಇಕ್ಕೋದು ಅಥವಾ ಸ್ಟಾರ್ ಹಾಕೋದು ಮಾಡಿದಾಗ ಅವ್ರು ಮತ್ತೆ ಎಷ್ಟು ಬರೆದಿದ್ರು ಅಂತ ಹೇಳಿಸ್ಬೇಕಾಗುತ್ತೆ. ಅದು ಕೂಡ ನೀವು ಗಮನಿಸಬೇಕಾದಂತಹ ಅಂಶ. ನೆಕ್ಸ್ಟ್ ಇನ್ನೇನಪ್ಪಾ ಅಂತಂದ್ರೆ, ನಿಮಗೆ ನಾನು ಮನವರಿಕೆ ಮಾಡ್ಕೊಳ್ಬೇಕಾಗಿರ್ತದೆ, ಕೆಲವು ಗೊಂದಲಕ್ಕೆ ಈಡು ಮಾಡುವಂತಹ ಪ್ರಶ್ನೆಗಳು ಯಾವಿರ್ತವೆ ಪರೀಕ್ಷೆನಲ್ಲಿ. ಇದೋ ಅದೋ ಅನ್ನುವಂಥದ್ದು, ಈ ಉತ್ತರ ಬರೀಬೇಕಾ ಆ ಉತ್ತರ ಬರೀಬೇಕಾ ಅನ್ನುವಂತಹ ಕೆಲವು ಪ್ರಶ್ನೆಗಳನ್ನ ನಾನು ನಿಮ್ಮ ಗಮನಕ್ಕೆ ತರೋದಕ್ಕೆ ಇಷ್ಟಪಡ್ತೀನಿ. ಯಾವ್ದಪ್ಪ ಅದು ಅಂತಂದ್ರೆ, ಉದಾಹರಣೆಗೆ ಜನಸಂಖ್ಯಾ ಶಾಸ್ತ್ರದ ಪ್ರಕಾರಗಳು.
ಜನಸಂಖ್ಯಾಶಾಸ್ತ್ರದ 2 ಪ್ರಕಾರಗಳು ಯಾವಪ್ಪ ಅಂತಂದ್ರೆ, ಒಂದು ಔಪಚಾರಿಕ ಜನಸಂಖ್ಯಾಶಾಸ್ತ್ರ. ನೆಕ್ಸ್ಟ್ ಬರೋದೇನೆ ನಾವು ಯಾವಾಗಲೂ ಕೂಡ ಪ್ರಕಾರಗಳು ಹೇಳ್ಬೇಕಾದ್ರೆ ಔಪಚಾರಿಕ, ಅನೌಪಚಾರಿಕ. ಶಿಕ್ಷಣದಾಗ ಔಪಚಾರಿಕ ಶಿಕ್ಷಣ, ಅನೌಪಚಾರಿಕ ಶಿಕ್ಷಣ ಅಂತೀವಿ. ನಿಯಂತ್ರಣ ತಗೊಂಡ್ರೆ ಔಪಚಾರಿಕ ನಿಯಂತ್ರಣ, ಅನೌಪಚಾರಿಕ ನಿಯಂತ್ರಣ ಅಂತೀವಿ. ಅದೇ ರೂಢಿಯಾಗ್ಬಿಟ್ಟು ಈಗ ಔಪಚಾರಿಕ ಜನಸಂಖ್ಯಾಶಾಸ್ತ್ರ ನೆಕ್ಸ್ಟ್ ಬರೋದೇ ಬಾಯಿಗೆ ಅನೌಪಚಾರಿಕ ಅಂತ. ಅದಕ್ಕೆ ಏನ್ ಮಾಡ್ಬೇಕು, ಅದನ್ನ ಅವಾಯ್ಡ್ ಮಾಡ್ಬೇಕು. ಸಾಮಾಜಿಕ ಜನಸಂಖ್ಯಾಶಾಸ್ತ್ರ 2ನೇ ಪ್ರಕಾರಗಳಲ್ಲಿ ಬಂದಾಗ. ಹಾಗಾಗಿ ಪ್ರಕಾರಗಳಲ್ಲಿ ಒಂದ್ 2-3 ಕೇಳ್ತಾರೆ. ಒಂದು ಜನಸಂಖ್ಯಾಶಾಸ್ತ್ರದ ಪ್ರಕಾರಗಳು 2 ಮಾರ್ಕ್ಸ್ ಇರುತ್ತೆ. ಅವಿಭಕ್ತ ಕುಟುಂಬದ 2 ಪ್ರಕಾರಗಳು: ಪಿತೃಪ್ರಧಾನ ಅವಿಭಕ್ತ ಕುಟುಂಬ, ಮಾತೃಪ್ರಧಾನ ಅವಿಭಕ್ತ ಕುಟುಂಬ. ಗ್ರಾಮೀಣ ಅಭಿವೃದ್ಧಿ 2 ಪ್ರಕಾರಗಳು: ಉತ್ಪಾದನಾ ಆಧಾರಿತ ಚಟುವಟಿಕೆಗಳು ಅಥವಾ ಉತ್ಪಾದನೇತರ ಚಟುವಟಿಕೆ ಕಾರ್ಯಕ್ರಮಗಳು ಅಂತ ಹೇಳಿ 2 ಅಷ್ಟೇ. ಅಲ್ಲಿ ಪ್ರಕಾರಗಳಲ್ಲಿ ಬರುವಂತಹ ಹೆಚ್ಚು ಪ್ರಶ್ನೆಗಳು. ಆಮೇಲೆ ಕೆಲವು ಪ್ರಶ್ನೆಗಳಿರ್ತವೆ, 1 ಅಂಕ ಕೇಳಿರ್ತಾರೆ, ಕೆಲವು ಸರಿ 2 ಅಂಕ ಕೇಳ್ತಾರೆ. ಉದಾಹರಣೆಗೆ ಜನಸಂಖ್ಯಾಶಾಸ್ತ್ರ ಎಂದರೇನು ಅಂತ ಹೇಳಿ, ಡೆಮೋಗ್ರಫಿ ಅಥವಾ ಜನಸಂಖ್ಯಾಶಾಸ್ತ್ರ ಅಂದ್ರೇನು ಅನ್ನುವಂತ ಪ್ರಶ್ನೆ ಇರುತ್ತೆ ಅಂತ ಹೇಳಿ 1 ಅಂಕ ಕೇಳ್ತಾರೆ. ಅದನ್ನ ಕೆಲವು ಸರಿ 2 ಅಂಕ ಕೇಳ್ತಾರೆ. 1 ಅಂಕ ಕೇಳಿದಾಗ ಏನ್ ಮಾಡಬೇಕು, ಜನಸಂಖ್ಯೆಯ ಬಗೆಗಿನ ವ್ಯವಸ್ಥಿತವಾದ ಅಧ್ಯಯನವನ್ನೇ ಜನಸಂಖ್ಯಾಶಾಸ್ತ್ರ ಅಂತ ಕರೀತೀವಿ. ಒಂದೇ ವರ್ಡ್ ಸಾಕು, ಒಂದು ವಾಕ್ಯ, ಒಂದು ಸೆಂಟೆನ್ಸ್. ಅದೇ 2 ಮಾರ್ಕ್ಸಿಗೆ ಅದೇ ಪ್ರಶ್ನೆ ಕೇಳಿರ್ತಾರೆ. ಅಲ್ಲಿ ನೀವು 2 ವಾಕ್ಯಗಳಲ್ಲಿ ಉತ್ತರ ಬರೀಬೇಕಾದ್ರೆ ಭಾರತದ ಜನಸಂಖ್ಯೆಯ ವಯೋರಚನೆ, ಆಮೇಲೆ ಜನನ ಮತ್ತು ಮರಣ ಪ್ರಮಾಣ, ಸ್ತ್ರೀ ಪುರುಷರ ಸಾಪೇಕ್ಷ ಪ್ರಮಾಣ, ಮತ್ತೆ ಜನಸಂಖ್ಯೆಯ ಗಾತ್ರ ಮತ್ತು ಬೆಳವಣಿಗೆ, ಇವುಗಳೆಲ್ಲವನ್ನು ಕುರಿತು ವಿಶ್ಲೇಷಣೆ ಮಾಡುವಂತಹ ಅಧ್ಯಯನ ಶಾಸ್ತ್ರಕ್ಕೆ ಜನಸಂಖ್ಯಾಶಾಸ್ತ್ರ ಎನ್ನುತ್ತೇವೆ. ನೋಡಿ, ಪ್ರಶ್ನೆ ಎಷ್ಟು, ಉತ್ತರ ಬರೀಬೇಕು, ನಂಬರ್ ಎಷ್ಟಿದೆ ಅದಕ್ಕೆ ತಕ್ಕನಾಗಿ ನಮ್ಮ ಉತ್ತರನೂ ಕೂಡ ಇರಬೇಕಾಗುತ್ತೆ. 1 ಮಾರ್ಕ್ಸ್ ಕೇಳಿದಾಗ ಎಷ್ಟು ಬರೀಬೇಕು, 2 ಮಾರ್ಕ್ಸ್. ಇದರಿಂದ ಟೈಮ್ ಉಳಿಸಬಹುದು. ಆ ತರನು ಕೂಡ ನೀವು ಮ್ಯಾನೇಜ್ ಮಾಡಬೇಕಾಗುತ್ತೆ. ಇನ್ನು ಕೆಲವು ನಾನು ಆಗಲೇ ಹೇಳಿದಾಗ ಗೊಂದಲವನ್ನು ಉಂಟು ಮಾಡುವಂತಹ ಕೆಲವು ಪ್ರಶ್ನೆಗಳು ಯಾವಪ್ಪ ಅಂದ್ರೆ, ಸಾಮಾನ್ಯವಾಗಿ ನಿಮಗೆ ಲಿಂಗಾನುಪಾತ ಕೇಳ್ತಾರೆ. 2011ರ ಜನಗಣತಿ ಪ್ರಕಾರ ಭಾರತದ ಲಿಂಗಾನುಪಾತ ಎಷ್ಟು ಅಂತ. ಕೆಲವರು ಏನ್ ಮಾಡ್ತೀರಾ, ಗೊತ್ತಿರೋದು ಉತ್ತರ 940 ಅಂತ ಬರ್ದಿರ್ತಾರೆ. 940 ಏನದು, ಅದು ರೂಪಾಯ, ಜನಸಂಖ್ಯೆನ ಏನು ಅಂತ ಗೊತ್ತಾಗುತ್ತೆ. ಅದಕ್ಕೆ ಬರೀ 940 ಅಂತ ಬರೆದಿದ್ದಾರೆ. ಬದಲಾಗಿ 1000 ಪುರುಷರಿಗೆ 940 ಮಹಿಳೆಯರು ಪೂರ್ಣ ಉತ್ತರ ಆಗುತ್ತೆ. ಅಥವಾ ಇನ್ನೂ ಅನುಪಾತದ ರೀತಿಯಲ್ಲಿ ಬರೆಯಲಾದ 1000:940 ಆ ತರ ಬರೀ 940 ಬರೆದಿಟ್ಬಿಡ್ತಾರೆ. ಆದ್ರೆ ಅವರು ಉತ್ತರಿಸೋದಕ್ಕಿಂತ ಪೂರ್ಣಾಂಕ ಪಡಿಬೇಕಾದ್ರೆ ಅದನ್ನ ಗಮನಿಸಬೇಕು. ಇನ್ನೊಂದು ಯಾವ್ದಪ್ಪ ಅಂತಂದ್ರೆ, ಇಲ್ಲಂ ಮತ್ತು ತರವಾಡು ಅಂತ 2 ಪ್ರಶ್ನೆಗಳನ್ನ ನಾವು ಸಾಕಷ್ಟು ಸಾರಿ ನಾನು ವ್ಯಾಲ್ಯೂಯೇಷನ್ ಹೋದಾಗ ನೋಡ್ತಾ ಇರ್ತೇನೆ. ಕೆಲವು 80-90 ಮಾರ್ಕ್ಸ್ ತೆಗೆಯುವಂತಹ ವಿದ್ಯಾರ್ಥಿಗಳು ಕೂಡ ಅದನ್ನ ಇದಕ್ಕೆ ಕನ್ಫ್ಯೂಷನ್ ಮಾಡ್ಕೊಂತಾರೆ, ಇದನ್ನ ಅದಕ್ಕೆ ಕನ್ಫ್ಯೂಷನ್ ಮಾಡ್ಕೊಂಡು ಬರ್ತಾರೆ. ಇಲ್ಲಂ ಅಂದ್ರೇನು, ತರವಾಡು ಅಂದ್ರೇನು? ಅಲ್ಲಿ ಇಲ್ಲಂ ಅಂದ್ರೆ ಕೇರಳದ ನಮ್ಮೂದರಿ ಪಿತೃಪ್ರಧಾನ ಅವಿಭಕ್ತ ಕುಟುಂಬವನ್ನ ಇಲ್ಲಂ ಅಂತ ಕರಿತೀವಿ. ಇನ್ನು ಕೇರಳದ ನಾಯರ್ ಜನಾಂಗದ ಮಾತೃಪ್ರಧಾನ ಅವಿಭಕ್ತ ಕುಟುಂಬವನ್ನ ತರವಾಡು ಅಂತ ಹೇಳಿ ಕರಿತೀವಿ. ಇಲ್ಲಿ ಡಿಫರೆನ್ಸ್ ಏನ್ ಮಾಡ್ತಾರೆ, ತರವಾಡು ತಾಂಡೋಗಿ ಇಲ್ಲಮ್ಮಿ ಬರೆಯೋದು, ಇಲ್ಲಂ ತಾಂಡೋಗಿ ತರವಾಡಿ ಬರೆಯೋದು. ಅದಕ್ಕೆ ಒಂದು ಹಿಂಟ್ ಏನಪ್ಪಾ ಅಂದ್ರೆ, ಈಗ ತರವಾಡು ಅಂತ ಬಂದಿರುತ್ತೆ. ತರವಾಡು ಅಂತಂದಾಗ ಯಾವ ಕುಟುಂಬ, ಯಾವ ಪ್ರಧಾನ ಕುಟುಂಬ ಅದು ಅಂತ ಹೇಳಿ ನೀವು ಗಮನಿಸಬೇಕಾದ್ರೆ ತಾ ಅಕ್ಷರ, ತಾ ಅಂದ್ರೆ ತಾಯಿ. ಅಲ್ಲಿ ತಾಯಿ ಅನ್ನೋದಕ್ಕೆ ನಾವು ಮಾತೃ ಅಂತ ಕರಿತೀವಿ. ಹಾಗಾಗಿ ಮಾತೃ ಪ್ರಧಾನ ಅವಿಭಕ್ತ ಕುಟುಂಬವನ್ನ ಏನಂತೀವಿ, ತರವಾಡು. ಅದು ಒಂದು ಡಿಫ್ರೆನ್ಸ್ ತಿಳ್ಕೊಂಡ್ರೆ ಇಲ್ಲಮ್ಮಿ ನಿಮ್ಗೆ ಗೊತ್ತಾಗ್ಬಿಡುದು. ಅದು ಇಲ್ಲ ಅಂದ್ರೆ ಇದು ಪಿತೃ ಪ್ರಧಾನ ಅವಿಭಕ್ತ ಕುಟುಂಬ. ಯಾಕೆ, ತರವಾಡು ಅಂದ್ರೆ ತಾಯಿ ಪ್ರಧಾನ ಕುಟುಂಬ ಅದು. ಹಾಗಾಗಿ ಅದೊಂದು ಗೊತ್ತಾದ್ರೆ ಈಗ ಡಿಫ್ರೆನ್ಸ್ ಗೊತ್ತಾಯ್ತು, ಕನ್ಫ್ಯೂಷನ್ ಆಗ್ದಂಗೆ ಉತ್ತರವನ್ನ ಬರೀಬಹುದು. ಇನ್ನೊಂದು ಪ್ರಶ್ನೆ ಅದೇ ತರದ್ದು, ಯಾವ್ದಪ್ಪ ಅಂದ್ರೆ ಲಿಂಗ ಮತ್ತು ಲಿಂಗತ್ವ. ಲಿಂಗ ಅಂದ್ರೇನು, ಲಿಂಗತ್ವ ಅಂದ್ರೇನು? ಇದು ಮಕ್ಕಳ ಮನಸ್ಸಿನಲ್ಲಿ ಗೊಂದಲವನ್ನು ಉಂಟು ಮಾಡುವಂತ ಪ್ರಶ್ನೆಗಳು. ಅವಾಗ ಏನ್ ಮಾಡ್ತೀವಿ, ಲಿಂಗ ಅಂದ್ರೇನು, ಇದು ಶಾರೀರಿಕ ಅಂಶವಾಗಿದ್ದು, ಜೈವಿಕ ಅಂಶವಾಗಿದ್ದು, ಶಾರೀರಿಕ ಲಕ್ಷಣಗಳ ಆಧಾರದ ಮೇಲೆ ಗುರುತಿಸಲ್ಪಡುವಂತಹ ಅಂಶ ಯಾವುದು, ಲಿಂಗ. ಲಿಂಗತ್ವ ಅಂದ್ರೇನು, ಇದು ಸಾಮಾಜಿಕ ಅಂಶವಾಗಿದ್ದು ಸ್ತ್ರೀಯತ್ವ ಮತ್ತು ಪುರುಷತ್ವದ ಆಧಾರದ ಮೇಲೆ ಸಾಮಾಜಿಕ ನಡವಳಿಕೆಗಳಿಂದ ಗುರುತಿಸುವಂಥದ್ದು. ಹಾಗಾಗಿ ವ್ಯತ್ಯಾಸ ಇಷ್ಟೇ, ಅದು ಜೈವಿಕ ಅಂಶ, ಇದು ಸಾಮಾಜಿಕ ಅಂಶ. ಲಿಂಗತ್ವ ಸಾಮಾಜಿಕ ಅಂಶ, ಲಿಂಗ ಜೈವಿಕ ಅಂಶ. ಅದನ್ನ ಆಧಾರವಾಗಿಟ್ಕೊಂಡು ಅವುಗಳ ವ್ಯತ್ಯಾಸವನ್ನು ನೀವು ಗಮನಿಸ್ತಾ ಹೋಗ್ಬೋದು. ಇನ್ನೊಂದು ಯಾವ್ದಪ್ಪ ಅಂದ್ರೆ, ಈ ಭಾರತದ ಹಿಂದುಳಿದ ವರ್ಗದ ಆಯೋಗದ ಅಧ್ಯಕ್ಷರನ್ನು ಕೇಳ್ತಾರೆ. ಭಾರತದ ಹಿಂದುಳಿದ ವರ್ಗದ ಆಯೋಗದ ಮೊದಲ ಅಧ್ಯಕ್ಷರು ಯಾರು, ಕರ್ನಾಟಕದ ಹಿಂದುಳಿದ ವರ್ಗದ ಮೊದಲ ಅಧ್ಯಕ್ಷರು ಯಾರು? ಇವೆರಡು ಪ್ರಶ್ನೆಯಲ್ಲೂ ಕೂಡ ಗೊಂದಲವಾಗಿ ವಿದ್ಯಾರ್ಥಿಗಳು ಉತ್ತರಿಸ್ತಾರೆ. ಕೆಲವು ಸರಿ ಅದ್ರದ್ದು ಇದು ಬರೀತಾರೆ, ಇದ್ರದ್ದು ಅದಕ್ಕೆ ಬರೀತಾರೆ. ಭಾರತದ ಅಂತ ಕೇಳಿದಾಗ ಅಲ್ಲಿ ಕಾಕಾ ಸಾಹೇಬ್ ಕಾಲೇಲ್ಕರ್ ಆಯೋಗ, ಆ ಪದನು ಕೂಡ ಅಷ್ಟೇನೆ, ಹೆಸರನ್ನು ಕೂಡ ಅಭ್ಯಾಸ ಮಾಡ್ಕೋಬೇಕು. ಕಾಕಾ ಸಾಹೇಬ್ ಕಾಲೇಲ್ಕರ್
ಭಾರತದ ಅಥವಾ ರಾಷ್ಟ್ರೀಯ ಅಂತ ಕೇಳಿದಾಗ ಖಾಲೇಲ್ಕರ್ ಆಯೋಗ ಬರೀಬೇಕು. ಕರ್ನಾಟಕದ ಸ್ಪಷ್ಟವಾಗಿ ಇರುತ್ತೆ, ಆದ್ರೂ ಕೂಡ ಗೊಂದಲ ಮಾಡ್ಕೊಳ್ತೀರಾ ಕೆಲವು ಸರ್. ಕರ್ನಾಟಕದ ಅಂದಾಗ ಡಾಕ್ಟರ್ ನಾಗನಗೌಡ ಆಯೋಗ ಅನ್ನುವಂಥದ್ದು. ಇನ್ನೊಂದು ಪ್ರಶ್ನೆ ಬಹಳ ನೀವು ಹೆಚ್ಚು ಅಂಕಗಳನ್ನು ತೆಗೆಯುವಂತಹ ವಿದ್ಯಾರ್ಥಿಗಳು ಅಷ್ಟೇನು ಕಷ್ಟ ಮಾಡ್ಕೊಳ್ಳೋದಿಲ್ಲ. ಅವರ ಸ್ಟೂಡೆಂಟ್ಸ್ ಕೆಲವು ಸರಿ ಏನ್ ಮಾಡಿರ್ತೀವಿ, ನಾವು ಎಷ್ಟೇ ಹೇಳಿರ್ತೀವಿ ಕರ್ನಾಟಕದ 2 ಪ್ರಬಲ ಜಾತಿಗಳು ಯಾವುವು ಅಂತ ಯಾವಾಗಲೂ ಕೇಳುವಂತಹ ಪ್ರಶ್ನೆ 2 ಅಂಕ ಇರುತ್ತೆ. 2 ಹೆಸರು ಬರೆದ್ರೆ 2 ಅಂಕ ಇರುತ್ತೆ. ಕರ್ನಾಟಕದ 2 ಪ್ರಬಲ ಜಾತಿಗಳನ್ನು ತಿಳಿಸಿ. ನಾವು ಸಾಮಾನ್ಯವಾಗಿ ನೋಡ್ತೀವಿ ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ ಇವನ್ ಬರೆದಿರ್ತಾರೆ, ಅಥವಾ ಇನ್ಯಾವ ಬರೆದಿರ್ತಾರೆ ಅಂತಂದ್ರೆ ಬೇರೆ ಜಾತಿಗಳು, ಉದಾಹರಣೆಗೆ ಪರಿಶಿಷ್ಟ ಜಾತಿಗಳ ಹೆಸರು ಬರೆದ್ಬಿಟ್ಟಿರ್ತಾರೆ. ಆದಿ ದ್ರಾವಿಡ, ಆದಿ ಕರ್ನಾಟಕ ಅಂತ ಬರೆದ್ಬಿಟ್ಟಿರ್ತಾರೆ. ಆಗ ಅಲ್ಲಿ 2 ಅಂಕಗಳನ್ನ ಸುಲಭವಾಗಿ ನೀವು ಕಳ್ಕೊಳ್ಳುವಂತಹ ಚಾನ್ಸಸ್ ಇರುತ್ತೆ. ಅದರಿಂದಾಗಿ ಕರ್ನಾಟಕದ 2 ಪ್ರಬಲ ಜಾತಿಗಳು ಬಂದಾಗ ಲಿಂಗಾಯತ ಮತ್ತು ಒಕ್ಕಲಿಗ ಸ್ಪಷ್ಟತೆ ಮಾಡಿಕೊಳ್ಳಿ. ಪರಿಶಿಷ್ಟ ಜಾತಿಗಳು, ಪರಿಶಿಷ್ಟ ಪಂಗಡಗಳು ಇವೆರಡು ಬಂದಾಗ ಕೂಡ ಗೊಂದಲ ಮಾಡ್ಕೊಳ್ತಾರೆ ವಿದ್ಯಾರ್ಥಿಗಳು. ಪರಿಶಿಷ್ಟ ನೀವು ಗೊಂದಲ ಆದಾಗ ಏನ್ ಮಾಡ್ಬೇಕು, ಕೆಲಸರಿ ಪರಿಶಿಷ್ಟ ಜಾತಿ ಅನ್ನೋದಕ್ಕಿಂತ SC ಅನ್ನೋ ಪದ ನಾವು ಹೆಚ್ಚಾಗಿ ಬಳಸ್ತಾ ಇರ್ತೀವಿ. ಅದಕ್ಕೆ ಕೆಳಗಡೆ ಇಂಗ್ಲಿಷ್ ಅಲ್ಲಿ ಬರೆದಿರ್ತಾರೆ ಶೆಡ್ಯೂಲ್ಡ್ ಕಾಸ್ಟ್, ಶೆಡ್ಯೂಲ್ಡ್ ಟ್ರೈಬ್ಸ್ ಅಂತ. ಅದನ್ನ ಒಂದ್ಸರಿ ಓದ್ಕೋಬೇಕು. SC ಬಿಟ್ಟು ನೀವು ಸ್ವಲ್ಪ ಗುರುತಿಸ್ತೀರ. ಅವಾಗ ಆದಿ ದ್ರಾವಿಡ, ಆದಿ ಕರ್ನಾಟಕ ಅಂತ ಹೇಳಿ, ಅಥವಾ ಬೋವಿ, ಲಂಬಾಣಿ, ಕೊರಚ, ಕೊರ್ಮ ಅವನ್ನೆಲ್ಲ ನೀವು ಬರೀಬಹುದು. ST ಬಂದಾಗ ಅಂದ್ರೆ ಪರಿಶಿಷ್ಟ ಪಂಗಡ ಅಂದ್ರೂ ಅದೇನೆ, ಬುಡಕಟ್ಟುಗಳು ಅಂದ್ರೂ ಅದೇನೆ. ಹಾಗಾಗಿ ಬುಡಕಟ್ಟುಗಳನ್ನ ಹೆಸರಿಸಿ ಅಂದ್ರು ಒಂದೇನೆ, ಪರಿಶಿಷ್ಟ ಪಂಗಡಗಳನ್ನ ಹೆಸರಿಸಿದ್ರು ಅಂದ್ರೆ ST ಕ್ಯಾಸ್ಟ್. ಅವು ಬರೀಬೇಕಾದ್ರೆ ಬುಡಕಟ್ಟು ಜನಾಂಗವನ್ನು ಬರೀಬಹುದು. ಸೋಲಿಗರು ಅಥವಾ ಕಾಡುಕುರುಬ, ಜೇನುಕುರುಬ, ಹಕ್ಕಿಕಿಕ್ಕಿ, ಈ ತರದ ಸಿದ್ಧಿ ಜನಾಂಗ ಇವುಗಳ ಹೆಸರನ್ನ, ಅಥವಾ ಅಂಡಮಾನ್, ನಿಕೋಬಾರಿಸ್ ಇವುಗಳ ಹೆಸರುಗಳನ್ನ ಬರೀಬೇಕಾಗುತ್ತೆ. ಅಲ್ಲೂ ಅಷ್ಟೇ ಕರ್ನಾಟಕದ 2 ಪರಿಶಿಷ್ಟ ಜಾತಿಗಳ ಹೆಸರುಗಳನ್ನ ಬರೀರಿ ಅಂತ ಕೇಳ್ತಾರೆ. ಕರ್ನಾಟಕದ 2 ಪರಿಶಿಷ್ಟ ಪಂಗಡಗಳನ್ನ ಬರೀರಿ ಅಂತ ಕೇಳ್ತಾರೆ. ಆ ಪ್ರಶ್ನೆಗಳನ್ನ ಉತ್ತರಿಸಬೇಕಾದ್ರೆ ಸ್ಪಷ್ಟತೆ ಇರಬೇಕು. ಯಾವುವು ಅನ್ನೋದ್ರ ಬಗ್ಗೆ ಸ್ಪಷ್ಟತೆಯನ್ನ ಗಮನಿಸಬೇಕು. ಇನ್ನೊಂದು ಪ್ರಶ್ನೆ ಯಾವಪ್ಪ ಅಂದ್ರೆ ಬಿಮಾರು ಮತ್ತು ಬೆಮಾರು. ಇದು ಕೂಡ ಹೆಚ್ಚು ವಿದ್ಯಾರ್ಥಿಗಳು ಗೊಂದಲಕ್ಕೀಡು ಮಾಡುವಂತ ಪ್ರಶ್ನೆ. ಹೆಚ್ಚು ವಿದ್ಯಾರ್ಥಿಗಳು ತಪ್ಪು ಉತ್ತರಗಳನ್ನು ಬರೀತಾರೆ. ಬಿಮಾರು ಅಂತ ಕೇಳಿದ್ರೆ ಬಿಮಾರು ಏನನ್ನು ಸೂಚಿಸುತ್ತದೆ ಅಂತಂದ್ರೆ ಅಲ್ಲೇನ್ ಮಾಡ್ತಾರೆ, BI ಅಂದ್ರೆ ಬಿಹಾರ, ME ಅಂದ್ರೆ ಮಧ್ಯಪ್ರದೇಶ, R ಅಂದ್ರೆ ರಾಜಸ್ಥಾನ, U ಅಂದ್ರೆ ಉತ್ತರ ಪ್ರದೇಶ ಅಂತ ಬರೆದಿಟ್ಟಿರ್ತಾರೆ. ಅದಕ್ಕೆ ಮಾರ್ಕ್ಸ್ ಬರಲ್ಲ. ಬಿಮಾರು ಏನನ್ನು ಸೂಚಿಸುತ್ತದೆ ಅಂತಂದ್ರೆ ಹೆಚ್ಚು ಜನಸಂಖ್ಯೆಯನ್ನು ಹೊಂದಿರುವ ಮತ್ತು ಜನಸಂಖ್ಯಾತ್ಮಕ ಸಮಸ್ಯೆಗಳನ್ನು ಹೊಂದಿರುವ ರಾಜ್ಯಗಳನ್ನು ಸೂಚಿಸುವ ಪದ ಅಂತ ಬರೀಬೇಕು. ಅಥವಾ ಇಷ್ಟೇ ಬರೋದು ಸಾಕು, ಹೆಚ್ಚು ಜನಸಂಖ್ಯೆಯನ್ನು ಹೊಂದಿರುವ ರಾಜ್ಯಗಳನ್ನು ಸೂಚಿಸುವ ಪದಕ್ಕೆ ಬಿಮಾರು ಎನ್ನುತ್ತೇವೆ. ಇನ್ನು ಬೆಮಾರು ಏನನ್ನು ಸೂಚಿಸುತ್ತದೆ, ಮಕ್ಕಳ ಲಿಂಗಾನುಪಾತದಲ್ಲಿ ತೀವ್ರ ಕುಸಿತವನ್ನ ಹೊಂದಿರುವ ರಾಜ್ಯಗಳನ್ನು ಸೂಚಿಸಲು ಬಳಸುವ ಪದವಾಗಿದ್ದು, D ಎಂದರೆ ಡಾಕ್ಟರ್ ಎನ್ನುವುದನ್ನು, E ಅಂದ್ರೆ ಎಲಿಮಿನೇಷನ್, ಕೊಂದು ಹಾಕು ಅಂದ್ರೆ ಮಗಳನ್ನು ಕೊಂದು ಹಾಕು ಅನ್ನುವಂತಹ ಪದವನ್ನು ಸೂಚಿಸುತ್ತದೆ ಅಂತ ಹೇಳಿ ಸ್ಪಷ್ಟವಾಗಿ ಬರೀಬೇಕಾಗುತ್ತೆ. ಇಲ್ಲೂ ಕೂಡ ವ್ಯತ್ಯಾಸಗಳನ್ನ ಗಮನಿಸಬೇಕು. ಬರೀ ರಾಜ್ಯಗಳನ್ನು ಬರೆದ್ರೆ ಸಾಕು. ಏನನ್ನು ಸೂಚಿಸುತ್ತದೆ ಅಂದಾಗ ಅಲ್ಲಿ ಹೆಚ್ಚು ಜನಸಂಖ್ಯೆಯನ್ನು ಹೊಂದಿರುವಂತಹ ರಾಜ್ಯಗಳನ್ನು ಸೂಚಿಸುತ್ತೆ. ಇದು ಮಕ್ಕಳ ಲಿಂಗಾನುಪಾತದಲ್ಲಿ ಅತ್ಯಂತ ಕಡಿಮೆ ಲಿಂಗಾನುಪಾತವನ್ನು ಹೊಂದಿರುವ ರಾಜ್ಯಗಳನ್ನ ಸೂಚಿಸುತ್ತೆ. ಬಿಮಾರು, ಬೆಮಾರು ಅನ್ನುವಂಥದ್ದು. ಇನ್ನು ನೆಕ್ಸ್ಟ್ ಇನ್ನೊಂದು ಗೊಂದಲ ಮಾಡುವಂತಹ ಪ್ರಶ್ನೆ ಅಂದ್ರೆ ಹರಿಜನ ಎನ್ನುವ ಪದವನ್ನ ಯಾರು ಪರಿಚಯಿಸಿದ್ರು, ಯಾರು ಜನಪ್ರಿಯಗೊಳಿಸಿದ್ರು? ಈ ಪ್ರಶ್ನೆಗೆ ಸಾಮಾನ್ಯವಾಗಿ ಎಂತ ವಿದ್ಯಾರ್ಥಿಗಳು ಕೂಡ ಕನ್ಫ್ಯೂಷನ್ ಮಾಡ್ಕೊಂಡು ಬರೆಯೋದು ಜಾಸ್ತಿ, ತಪ್ಪು ಉತ್ತರ ಬರೆಯೋದು ಜಾಸ್ತಿ. ಅಂಬೇಡ್ಕರ್ ಬರೆದ್ಬಿಟ್ಟಿರ್ತಾರೆ ಕೆಲವರು. ಅದಕ್ಕೆ ಬದಲಾಗಿ ನೋಡಿ, ಪರಿಚಯಿಸಿದವರು ಯಾರು, ಜನಪ್ರಿಯಗೊಳಿಸಿದವರು ಚೆನ್ನಾಗಿ ಗಮನಿಸಿಟ್ಕೋಬೇಕು. ಪರಿಚಯಿಸಿದವರು ನರಸಿಂಹ ಮೆಹ್ತಾ ಸರಿಯಾಗಿ ಬರೆಯುವುದು. ಜನಪ್ರಿಯಗೊಳಿಸಿದವರು, ಆ ಪದವನ್ನು ಜನಪ್ರಿಯಗೊಳಿಸಿದವರು ಮಹಾತ್ಮ ಗಾಂಧೀಜಿ. ಹಾಗಾದ್ರೆ ಎಲ್ಲ ಮಹಾತ್ಮ ಗಾಂಧೀಜಿ ಎಲ್ಲ ಅದೇ ಏನ್ ಪ್ರಶ್ನೆ ಕೇಳಿರಲಿ ಮಹಾತ್ಮ ಗಾಂಧೀಜಿ ತಪ್ಪಿದ್ರೆ ಅಂಬೇಡ್ಕರ್ ಬರ್ಕೊಡ್ತೀರಾ. ಅಲ್ಲಿ ನೀವು ಸ್ಪಷ್ಟತೆಯನ್ನ ಇಟ್ಕೊಂಡಿರ್ಬೇಕಾಗುತ್ತೆ. ಆಮೇಲೆ ಇನ್ನೊಂದು ಅದೇ ತರದ ಪ್ರಶ್ನೆ ಪತ್ರಿಕೆಗಳು, ವಾರ್ತಾ ಪತ್ರಿಕೆಗಳಿಗೆ ಸಂಬಂಧಪಟ್ಟದ್ದು. ಭಾರತದ ಮೊದಲ ವಾರ್ತಾ ಪತ್ರಿಕೆ ಯಾವುದು, ಕರ್ನಾಟಕದ ಮೊದಲ ವಾರ್ತಾ ಪತ್ರಿಕೆ ಯಾವುದು? ಇಲ್ಲಿ ಗೊಂದಲಗಳನ್ನು ಮಾಡ್ಕೊಡ್ತೀರಾ ನೀವು. ಭಾರತದ ಮೊದಲ ವಾರ್ತಾ ಪತ್ರಿಕೆ ಸಂವದ್ ಕೌಮುದಿ, ಕರ್ನಾಟಕದ ಮೊದಲ ವಾರ್ತಾ ಪತ್ರಿಕೆ ಮಂಗಳೂರು ಸಮಾಚಾರ. ಇದನ್ನ ನೀವು ಹೆಚ್ಚಾಗಿ ಅಲ್ಲಿ ನೀವು ಹೆಂಗೆ ಗುರುತಿಸ್ಕೋಬೇಕು, ಮಂಗಳೂರು ಅನ್ನೋ ಪದ ಬಂದು ಭಾರತಕ್ಕೆ ಕೇಳಿರ್ತಾರೆ. ನೀನ್ ಬರೀಬೇಕಾದ್ರೆ ಮಂಗಳೂರು ಸಮಾಚಾರ ಅಂತ ಬರೀತಿರ್ತೀಯಲ್ಲ, ಅವಾಗಲೇ ಗೊತ್ತಾಗಬೇಕು ಮಂಗಳೂರು ಎಲ್ಲೈತೆ ಕರ್ನಾಟಕದಲ್ವಾ ಅಂದ್ಕೊಂಡು ಅದು ಕರ್ನಾಟಕದ ಪತ್ರಿಕೆ ಅಂತ ಗಮನ ತಂದ್ಕೋಬೇಕು. ಈ ತರ ಡಿಫರೆನ್ಸ್ ಅನ್ನ ನೀನ್ ಮಾಡ್ಕೋಬೇಕಾಗುತ್ತೆ. ಆಮೇಲೆ ಇನ್ನೊಂದು ಪ್ರಶ್ನೆ ಅದೇ ತರ ಕನ್ಫ್ಯೂಷನ್ ಮಾಡ್ತಕ್ಕಂಥದ್ದು, ಗೊಂದಲ ಮಾಡ್ತಕ್ಕಂಥದ್ದು ಯಾವ್ದಪ್ಪ ಅಂದ್ರೆ ಯಾವುದಾದ್ರೂ 2 ವಾರ್ತಾ ಪತ್ರಿಕೆಗಳನ್ನ ಹೆಸರಿಸಿ, ಜನಪ್ರಿಯ ವಾರ್ತಾ ಪತ್ರಿಕೆಗಳನ್ನ ಹೆಸರಿಸಿ, ಯಾವುದಾದರೂ 2 ವಾರ್ತಾ ವಾಹಿನಿಗಳನ್ನ ಹೆಸರಿಸಿ ಅಂತ ಕೊಟ್ಟಿದ್ದಾರೆ. ಇಲ್ಲಿ ವಿದ್ಯಾರ್ಥಿಗಳಿಗೆ ಸಾಮಾನ್ಯವಾಗಿ ಗೊಂದಲ ಆಗೋದೇನಪ್ಪ ಅಂದ್ರೆ 2 ಪತ್ರಿಕೆ ಹೆಸರು, ನ್ಯೂಸ್ ಪೇಪರ್ ಹೆಸರು ಬರೆದ್ರೆ 2 ಮಾರ್ಕ್ಸ್,
ಎರಡು ನ್ಯೂಸ್ ಚಾನಲ್ ಹೆಸರು ಬರೆದ್ರೆ 2 ಮಾರ್ಕ್ಸ್ ಇರುತ್ತೆ. ಕೆಲವು ಸಲ ಒಂದ್ಸಾರಿ ಏನ್ ಮಾಡಿದ್ರು 5 ಅಂಕಗಳಿಗೆ ಕರ್ನಾಟಕದ ಯಾವ್ದಾದ್ರು 5 ಜನಪ್ರಿಯ ವಾರ್ತಾ ವಾಹಿನಿಗಳನ್ನ ಹೆಸರಿಸಿ ಅಂತ ಕೊಟ್ಟಿದ್ರು. ಅವಾಗೆಲ್ಲ ಕನ್ನಡಪ್ರಭ, ಆಮೇಲೆ ವಿಜಯ ಕರ್ನಾಟಕ ಎಲ್ಲರೂ ಬರೆದ್ಬಿಟ್ಟಿದ್ರು. ಈಗ 5 ಮಾರ್ಕ್ಸ್ ಅಲ್ಲಿ ತಪ್ಪಾಯ್ತು. ಯಾಕಪ್ಪ ಅಂದ್ರೆ ಪತ್ರಿಕೆನೇ ಬೇರೆ, ವಾಹಿನಿನೇ ಬೇರೆ. ವಾಹಿನಿ ಇದ್ರೆ ಟಿವಿ ಚಾನಲ್. ಅದಕ್ಕೆ ನೀವು ಅಂತ ಪ್ರಶ್ನೆಗಳು ಬಂದಾಗ ಗೊಂದಲ ಉಂಟು ಮಾಡಿದಾಗ ಏನ್ ಮಾಡ್ಬೇಕು, ಕೆಳಗೆ ಇಂಗ್ಲಿಷ್ ಅಲ್ಲಿ ಬರ್ದಿರ್ತಾರೆ ನ್ಯೂಸ್ ಪೇಪರ್ಸ್, ಅಥವಾ ಇನ್ನೊಂದು ಪದಕ್ಕೆ ಟಿವಿ ಚಾನಲ್ಸ್ ಅಂತ ಇರುತ್ತೆ. ಆ ಚಾನಲ್ಸ್ ಕೆಲವು ಪದಗಳು ಹೇಗಾಗಿರ್ತವೆ ಅಂದ್ರೆ ಕನ್ನಡದಕ್ಕಿಂತ ಇಂಗ್ಲಿಷ್ ಅಲ್ಲಿ ಫೆಮಿಲಿಯರ್ ಆಗಿರ್ತವೆ. ಹಂಗಾಗಿ ನೀವು ಅಂತವನ್ನ ಗಮನಿಸಬೇಕು. ನೀವು ಟಿವಿ ಚಾನಲ್ಸ್ ಅಂದಾಗ ಕನ್ಫ್ಯೂಷನ್ ಆಗಲ್ಲ. ಆಗ ಉದಯ ವಾರ್ತೆನೋ ಅಥವಾ ಟಿವಿ 9 ಆ ತರ ಬರೀಬೇಕಾಗುತ್ತೆ. ಇದು ಆ ಗೊಂದಲವನ್ನು ಉಂಟು ಮಾಡ್ತಕ್ಕಂಥ 2 ಅಂಕಗಳಲ್ಲಿ ಆ ಗೊಂದಲಗಳನ್ನು ಉಂಟು ಮಾಡ್ತಕ್ಕಂಥ ಪ್ರಶ್ನೆ. ಇನ್ನೊಂದು 5 ಅಂಕದ ಒಂದು ಪ್ರಶ್ನೆಯಲ್ಲಿ ಗೊಂದಲ ಉಂಟಾಗುತ್ತೆ. ಯಾವಪ್ಪ ಅಂದ್ರೆ ರೈತ ಚಳವಳಿಯ ಪ್ರಕಾರಗಳು, ರೈತ ಚಳವಳಿಗೆ ಕಾರಣಗಳು ಅಂತ ಬರುತ್ತೆ. ಆ ರೈತ ಚಳವಳಿಯ ಪ್ರಕಾರಗಳು ಬಂದಾಗ ಕ್ಯಾಥರಿನ್ ಗೌರವರ 5 ಪ್ರಕಾರದ ಚಳವಳಿಗಳನ್ನ ಬರೀಬೇಕಾಗುತ್ತೆ. ನೀವು ಅಲ್ಲೇನ್ ಮಾಡಿರ್ತೀರಾ, ಕಾರಣಗಳನ್ನ ಪಟ್ಟಿ ಮಾಡ್ತಾರೆ. ಕೆಲಸ ಕಾರಣಗಳು ಕೇಳಿದಾಗ ಪ್ರಕಾರಗಳನ್ನ ಪಟ್ಟಿ ಮಾಡಿಬಿಟ್ಟಿರ್ತಾರೆ. ಕಾರಣಗಳೇ ಬೇರೆ, ಪ್ರಕಾರಗಳೇ ಬೇರೆ. ಕಾರಣಗಳು ಯಾವ ಅಂದಾಗ ಬ್ರಿಟಿಷರ ಕಾಲದಲ್ಲಿ ಅವರು ನಮ್ಮ ಸಂಪತ್ತನ್ನ ಕೊಳ್ಳೆ ಹೊಡೆದಿರ್ಬಹುದು, ಅಥವಾ ಬುಡಕಟ್ಟು ಜನರ ಜಮೀನುಗಳನ್ನ ಅತಿಕ್ರಮಣ ಮಾಡ್ಕೊಂಡಿರಬಹುದು. ಅವುಗಳನ್ನ ನೀವು ಬರೀಬೇಕಾಗುತ್ತೆ. ಹಾಗಾಗಿ ಕಾರಣಗಳು ಯಾವುವು, ಪ್ರಕಾರಗಳು ಯಾವುವು ಅನ್ನೋದನ್ನ ಸರಿಯಾಗಿ ಗಮನಿಸಬೇಕಾಗುತ್ತೆ. ಇನ್ನೊಂದು ನಿಮಗೆ ನಾನು ಹೇಳಬೇಕಾದಂತಹ ಮುಖ್ಯವಾದಂತಹ ವಿಷಯ ಅಂತಂದ್ರೆ 1 ಅಂಕದ ಪ್ರಶ್ನೆ ಈ ಅಬ್ರಿವೇಷನ್ಸ್ ಕೊಟ್ಟಿರ್ತಾನೆ, ವಿಸ್ತರಿಸಿ ಬರೆಯಿರಿ ಅಂತ ಹೇಳ್ತಾರೆ. ಆ ವಿಸ್ತರಿಸಿ ಬರೆಯಿರಿ ಒಂದು 20 ಅಥವಾ 20ಕ್ಕಿಂತ ಜಾಸ್ತಿನೇ ಇದಾವೆ. ನಮ್ಮ ಒಂದು ಸಬ್ಜೆಕ್ಟ್ ಅಲ್ಲಿ ಜಾಸ್ತಿನೇ ಇದೆ. ಅದರಲ್ಲಿ ಒಂದು 10 ಮಾತ್ರ ಹೆಚ್ಚು ರಿಪೀಟ್ ಆಗುವಂತಹ ವಿಸ್ತರಿಸಿ ಬರೆಯುವ ಪ್ರಶ್ನೆಗಳಿರ್ತವೆ. ಅವನ್ನ ನೀವು ಗಮನಿಸಬೇಕಾಗುತ್ತೆ. ನಿಮ್ಗೆಲ್ಲರೂ ಕೂಡ ಅಲ್ಲಿ ಪಾಠ ಮಾಡ್ಬೇಕಾದ್ರೆ ಕೂಡ ಹೇಳಿರ್ತೀವಿ ನಾವು. ಅವು ಯಾವಪ್ಪ ಅಂದ್ರೆ ಒಂದು ಲ್ಯಾಂಪ್ಸ್ ಅಂತ. ಲ್ಯಾಂಪ್ಸ್ ಅಂತಂದ್ರೆ ನೀವು ಲ್ಯಾಂಪ್ಸ್ ಬರೀಬೇಕಾದ್ರೆ ಏನಾಗುತ್ತೆ, ಲ್ಯಾಂಪ್ಸ್ ಅಥವಾ ಟ್ರೈಫೆಡ್ ಇವೆಲ್ಲ ಬರೀಬೇಕಾದ್ರೆ ಇಂಗ್ಲಿಷ್ ಅಲ್ಲಿ ಬರೀತಾರೆ. ಕೆಲವರು ಸ್ವಲ್ಪ ಇಂಗ್ಲಿಷ್ ಫೆಮಿಲಿಯರ್ ಇದ್ದಾರೆ, ಇಂಗ್ಲಿಷ್ ಅಲ್ಲಿ ಬರೀತಾರೆ. ಓಕೆ, ಅಲ್ಲಿ ನಾವು ಕೆಲವು ಅವರ ಸ್ಟೂಡೆಂಟ್ಸ್ ಏನ್ ಮಾಡ್ತಾರೆ, ಇಂಗ್ಲಿಷ್ ಬರಲಿಲ್ಲ, ಅದು ವಾಕ್ಯಗಳು ತಪ್ಪು ಬರೀತೀರಾ, ಆ ಪದಗಳನ್ನು ತಪ್ಪು ಬರೀತೀರಾ ಸ್ಪೆಲ್ಲಿಂಗ್ ಅನ್ನ ಅಂತಂದಾಗ ಆ ಗೋಜಿಗೆ ಹೋಗಬಾರ್ದು. ಕನ್ನಡದಲ್ಲಿ ಅದನ್ನ ವಿಸ್ತರಿಸಿದೆ. ಈಗ ಲ್ಯಾಂಪ್ಸ್ ಅಂತ ಕೊಟ್ರೆ ಕನ್ನಡದಲ್ಲಿ ವಿಶಾಲ ಪ್ರದೇಶ ವಿವಿಧೋದ್ದೇಶ ಸಂಘಗಳು ಅಂತ ಬರೆದ್ರೆ ಮಾರ್ಕ್ಸ್ ಉಂಟು. ಅದು ಬಿಟ್ಬಿಟ್ಟು ನೀನು ಲ್ಯಾಂಪ್ಸ್ ಲಾರ್ಜ್ ಏರಿಯಾ ಮಲ್ಟಿಪರ್ಪಸ್ ಸೊಸೈಟೀಸ್ ಅಂತಲೇ ಬರೀಬೇಕು ಅಂತ ಏನಿಲ್ಲ, ಇಂಗ್ಲಿಷ್ ಅಲ್ಲೇ ವಿಸ್ತರಿಸಬೇಕು ಅಂತ ಇಲ್ಲ. ಕನ್ನಡದಲ್ಲಿ ಬರೆದ್ರು ಸಾಕದನ್ನ. ಗೊತ್ತಿದೆಯಾ, ಎರಡರಲ್ಲೂ ಬರುತ್ತಾ, ಎರಡರಲ್ಲೂ ಬರೀ, ಇಂಗ್ಲಿಷ್ ಅಲ್ಲೂ ಬರೀ, ಕನ್ನಡದಲ್ಲೂ ಬರೀ. ಹಾಗಾಗಿ ಇಂಥ ವಿಸ್ತರಿಸಿ ಬರೆಯಿರಿ ಎನ್ನುವಂತಹ ಪ್ರಶ್ನೆಗಳಿಗೆ ನೀವು ಹೆಚ್ಚು ಆ ಕನ್ನಡದ ವಿವರಣೆಯನ್ನೇ ಬರೆದ್ರೆ ನಡೆಯುತ್ತೆ. ಇಂಗ್ಲಿಷ್ ಹೋದ್ರೆ ತಪ್ಪಾಗೋ ಚಾನ್ಸ್ ಇರುತ್ತೆ. ಎಲ್ಲರಲ್ಲೂ ಚೆನ್ನಾಗಿ ಬರೀತೀನಿ, ಎರಡರಲ್ಲೂ ಚೆನ್ನಾಗಿ ಬರೀತೀನಿ ಅಂದ್ರೆ ಎರಡನ್ನೂ ಬರೀರಿ, ಇಲ್ವಾ ಯಾವ್ದಾದ್ರು ಒಂದರಲ್ಲಿ ಬರೀರಿ. ಇನ್ನೊಂದು ತಪ್ಪು ಎಲ್ಲಿ ಮಾಡ್ತೀರಪ್ಪ ಅಂದ್ರೆ ಈ ರೂರಲ್ ಡೆವಲಪ್ಮೆಂಟ್ ಅಂದ್ರೆ ಗ್ರಾಮೀಣ ಅಭಿವೃದ್ಧಿಯ ಕಾರ್ಯಕ್ರಮಗಳಿಗೆ ಸಂಬಂಧಪಟ್ಟಂತೆ ಅಬ್ರಿವೇಷನ್ಸ್ ಇದ್ದಾವೆ. IRDP, CDP, MG ನರೇಗಾ ಇವುಗಳನ್ನು ವಿಸ್ತರಿಸಿ ಅಂತ ಕೇಳ್ತಾರೆ. ಇಲ್ಲಿ ಯಾವಾಗಲೂ ನಾವು ಹೇಳ್ತಾ ಇರ್ತೇವೆ, R ಅನ್ನೋ ಅಕ್ಷರ ರೂರಲ್ ಅನ್ನೋದನ್ನ ರೆಪ್ರೆಸೆಂಟ್ ಮಾಡುತ್ತೆ, D ಅನ್ನೋ ಅಕ್ಷರ ಡೆವಲಪ್ಮೆಂಟ್ ಅನ್ನೋದನ್ನ ರೆಪ್ರೆಸೆಂಟ್ ಮಾಡುತ್ತೆ, I ಅನ್ನೋ ಅಕ್ಷರ ಇಂಡಿಯನ್ ಅನ್ನೋದನ್ನ ರೆಪ್ರೆಸೆಂಟ್ ಮಾಡುತ್ತೆ ಅಂತ ಹೇಳ್ಬಿಟ್ಟಿರ್ತೀವಿ. ಕೆಲಸ ಅಲ್ಲಿ ಏನಾಗುತ್ತೆ, IRDP ಬರೀಬೇಕಾದ್ರೆ ಸಾಮಾನ್ಯವಾಗಿ ಹೆಚ್ಚು ಕೇಳ್ತಾರೆ ಅದನ್ನ, IRDP ವಿಸ್ತರಿಸಿ ಅಂತ. ಅಲ್ಲಿ ನೀವು ಹೆಚ್ಚು ವಿದ್ಯಾರ್ಥಿಗಳು ತಪ್ಪು ಮಾಡ್ತೀರಾ, ಇಂಡಿಯನ್ ರೂರಲ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ ಅಂತ ಬರ್ತಿರ್ತಾರೆ. ಅದು ತಪ್ಪುವಾದ ಉತ್ತರ ಆಗುತ್ತೆ. ಯಾಕೆಂದ್ರೆ ಐ ರೆಫರ್ಸ್ ಏನ್ ಮಾಡುತ್ತೆ, ಐ ಇಂಟೆಗ್ರೇಟೆಡ್ ಅಂತ. ಅಲ್ಲಿ ಇಂಟೆಗ್ರೇಟೆಡ್ ಬಿಟ್ಬಿಟ್ಟು ನಾವೇನ್ ಮಾಡ್ತೀವಿ, ಇಂಡಿಯನ್ ಅಂತ ಬರ್ಬಿಟ್ಟಿರ್ತೀವಿ. ಇನ್ನು 6 ರೂರಲ್ ಬರುತ್ತೆ, ಡೆವಲಪ್ಮೆಂಟ್ ಬರುತ್ತೆ, ಸರಿಯಾಗುತ್ತೆ. ಹಾಗಾಗಿ ಅಂತ ಗೊಂದಲದ ಪ್ರಶ್ನೆಗಳಿದ್ದಾಗ ಕನ್ನಡದಲ್ಲೇ ಸಮಗ್ರ ಗ್ರಾಮೀಣ ಅಭಿವೃದ್ಧಿ ಯೋಜನೆ ಬರೀಬೇಕು, ತಪ್ಪೇನಿಲ್ಲ. ಇಲ್ಲ ಬಂದ ಅಚ್ಚುಕಟ್ಟಾಗಿ ಅವಾಗ ಇಂಟೆಗ್ರೇಟೆಡ್ ಅಂತ, ಇಂಟೆಗ್ರೇಟೆಡ್ ರೂರಲ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ ಅಂತ ಬರೀಬಹುದು. ಅರ್ಥ ಆಯ್ತಲ್ಲ? ಹೀಗೆ ಆ IRDP ಆಗಿರ್ಬೋದು ಇವನ್ನೇ ಹೆಚ್ಚಾಗಿ ಕೇಳ್ತಾರೆ. ಲ್ಯಾಂಪ್ಸ್, ಆಮೇಲೆ ಟ್ರೈಫೆಡ್ ಕೇಳ್ತಾರೆ. ಅಲ್ಲಿ ಟ್ರೈಫೆಡ್ ಅನ್ನು ವಿಸ್ತರಿಸಬೇಕಾದ್ರೆ ಸ್ವಲ್ಪ ಇಂಗ್ಲಿಷ್ ಚೆನ್ನಾಗಿ ಬರಬೇಕಾಗುತ್ತೆ, ಸ್ಪೆಲ್ಲಿಂಗ್ ಚೆನ್ನಾಗಿ ಕಲ್ತ್ಕೊಂಡಿರ್ಬೇಕು. ಹಾಗಾಗಿ ಬದಲಾಗಿ ಬುಡಕಟ್ಟು ಸಹಕಾರಿ ಮಾರುಕಟ್ಟೆ ಅಭಿವೃದ್ಧಿ ಒಕ್ಕೂಟ ಅಂತ ಕನ್ನಡದಲ್ಲಿ ನೀಟಾಗಿ ಬರೀ. ಅದು ಬಿಟ್ಟು ಟ್ರೈಬಲ್ ಕೋಆಪರೇಟಿವ್ ಮಾರ್ಕೆಟಿಂಗ್ ಡೆವಲಪ್ಮೆಂಟ್ ಫೆಡರೇಷನ್ ಅಂತ ಬರೆಯೋಷ್ಟೊತ್ತಿಗೆ ಸುಸ್ತಾಗೋಗಿರ್ತೀರಾ. ಹಾಗಾಗಿ ಅದು ಬಿಟ್ಟು ನೀವು ಸುಲಭವಾಗಿ ಕನ್ನಡದಲ್ಲೇ ಆ ಒಂದು ಅಬ್ರಿವೇಷನ್ ಅನ್ನ ವಿಸ್ತರಿಸಿ ಬರೀರಿ. CDP ಕೇಳ್ತಾರೆ, ಕಮ್ಯುನಿಟಿ ಡೆವಲಪ್ಮೆಂಟ್ ಪ್ರೋಗ್ರಾಮ್ ಅಥವಾ ಸಾಮುದಾಯಿಕ ಅಭಿವೃದ್ಧಿ ಯೋಜನೆ ಅನ್ನುವಂಥದ್ದು. ಆಮೇಲೆ ನಬಾರ್ಡ್ ಕೇಳ್ತಾರೆ ಹೆಚ್ಚಾಗಿ. ನಬಾರ್ಡ್ ಅನ್ನುವಂಥದ್ದನ್ನು ಬರೀಬೇಕಾದ್ರೆ ನ್ಯಾಷನಲ್ ಬ್ಯಾಂಕ್ ಫಾರ್ ಅಗ್ರಿಕಲ್ಚರ್ ರೂರಲ್ ಡೆವಲಪ್ಮೆಂಟ್ ಅಂತ ಹೇಳ್ತಾರೆ. ಅಥವಾ ಕನ್ನಡದಲ್ಲಿ ಕೃಷಿ ಮತ್ತು ಗ್ರಾಮೀಣಾಭಿವೃದ್ಧಿ ಬ್ಯಾಂಕ್ ಅಂತ ಬರೆದು, ರಾಷ್ಟ್ರೀಯ ಬ್ಯಾಂಕ್ ಅಂತ ಬರೆದು ಸಾಕು, ಕನ್ನಡದಲ್ಲೇ ಬರೀರಿ ಅದನ್ನ. ಆಮೇಲೆ MG ನರೇಗಾ, ಮಹಾತ್ಮ ಗಾಂಧಿ ರಾಷ್ಟ್ರೀಯ ಉದ್ಯೋಗ ಭರವಸೆ ಕಾಯ್ದೆ, ಅದನ್ನು ಬರೀರಿ. ಆಮೇಲೆ WWW ಕೇಳ್ತಾರೆ. WWW ಅಂದ್ರೆ ವರ್ಲ್ಡ್ ವೈಡ್ ವೆಬ್ ಅಂತ.
ಅದನ್ನು ವಿಸ್ತರಿಸಿ ಬರೀಬೇಕು. ಅದನ್ನು ಕಂಡುಹಿಡಿದವರು ಯಾರು ಅನ್ನುವಂತಹ ಪ್ರಶ್ನೆನೂ ಕೂಡ ಒಂದು ಪ್ರಶ್ನೆ ಇದ್ದಾಗ ಅದಕ್ಕೆ ಈ ತರ ಕೇಳ್ಬೋದಲ್ವಾ, ಈ ತರ ಕೇಳ್ಬೋದಲ್ವಾ ಅನ್ನೋದನ್ನ ನೀವೇ ಪ್ರಶ್ನೆ ಹಾಕೋಬೇಕು. ಈಗ ಬರೀ ವಿಸ್ತರಿಸಿ ಕೇಳೋದ್ರ ಬದಲಾಗಿ ಕೆಲವು ಸರಿ ಅದನ್ನ ಕಂಡುಹಿಡಿದವರು ಯಾರು ಅಂತ ಕೇಳ್ತಾರೆ. ಟೀಮ್ ಬೆರ್ನರ್ಸ್-ಲೀ, ಬೆರ್ನರ್ಸ್-ಲೀ ಬರೀಬೇಕಾದ್ರೂ ಕೂಡ ಅಷ್ಟೇ ಅವನ್ನೆಲ್ಲ ಭಾರತ ಅಭ್ಯಾಸ ಮಾಡ್ಕೊಳ್ಳಿ. ಹೆಸರುಗಳನ್ನ ಬರೀಬೇಕಾದ್ರೆ ಅದನ್ನ ಅಭ್ಯಾಸ ಮಾಡ್ಕೊಳ್ಳಿ. ಆಮೇಲೆ TRP ಹೆಚ್ಚು ಕೇಳಿರುವಂತಹ ಅಬ್ರಿವೇಷನ್, TRP ವಿಸ್ತರಿಸಿ ಅಂತ ಹೇಳಿ. ಟೆಲಿವಿಷನ್ ರೇಟಿಂಗ್ ಪಾಯಿಂಟ್, ದೂರದರ್ಶನ ಅಳತೆ ಬಿಂದು, ಕನ್ನಡದಲ್ಲೇ ಹೀಗಾಗಿ ಹೆಚ್ಚು ಕೇಳಿರುವಂತಹ ವಿಸ್ತರಿಸಲಿ. ಆಮೇಲೆ ಇನ್ನೊಂದು SNDP ಕೇಳ್ತಾರೆ, ಶ್ರೀ ನಾರಾಯಣ ಗುರು ಧರ್ಮ ಪರಿಪಾಲನಾ ಯೋಗಂ ಅನ್ನುವಂಥದ್ದು. ಆಮೇಲೆ ಅದೇ ತರ SKDRDP ಎಲ್ಲರೂ ಕೂಡ ಧರ್ಮಸ್ಥಳ ಸಂಘ ಅಂತ ಹೇಳಿ ಎಲ್ಲರೂ ಕೇಳಿರ್ತೀರಲ್ಲ, ಅದನ್ನ ಮೊನ್ನೆ ಕೂಡ ಅಭ್ಯಾಸ ಪತ್ರಿಕೆನಲ್ಲಿ ಕೂಡ ಬಂದಿತ್ತು. ಅಂದ್ರೆ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮೀಣ ಅಭಿವೃದ್ಧಿ ಯೋಜನೆ SKDRDP ಅನ್ನು ವಿಸ್ತರಿಸಿ. ಆಮೇಲೆ DSS ಅನ್ನು ವಿಸ್ತರಿಸಿ, ದಲಿತ ಸಂಘರ್ಷ ಸಮಿತಿ. KRRS ಅನ್ನು ವಿಸ್ತರಿಸಿ, ಕರ್ನಾಟಕ ರಾಜ್ಯ ರೈತ ಸಂಘ. ಆಮೇಲೆ SHG ಅನ್ನು ವಿಸ್ತರಿಸಿ, ಸೆಲ್ಫ್ ಹೆಲ್ಪ್ ಗ್ರೂಪ್ಸ್ ಅಂತ ಸ್ವಸಹಾಯ ಸಮೂಹಗಳು. ಸೇವಾ ACW, ಸೆಲ್ಫ್ ಎಂಪ್ಲಾಯ್ಮೆಂಟ್ ವುಮೆನ್ಸ್ ಅಸೋಸಿಯೇಷನ್, ಸಹೋದ್ಯೋಗಿ ಮಹಿಳಾ ಸಂಘ. ನೋಡಿ, ಇವು ಹೆಚ್ಚಾಗಿ ವಿಸ್ತರಿಸಲಿಕ್ಕೆ ಕೇಳಿರುವಂತಹ ಒಂದು 10. ಇವು 10 ಚೆನ್ನಾಗಿ ಕಲ್ತ್ಕೊಂಡ್ರಿ ಅಂದ್ರೆ ಯಾವ್ದಾರ ಒಂದು ಇದ್ರಲ್ಲೇ ಬರೋದು. ಬೇರೆ ಯಾವ ಕೇಳಕ್ ಇನ್ನೂ ಇದಾವೆ, ಒಂದು 25 ಇದಾವೆ, ಅವನ್ನೆಲ್ಲ ಕೇಳಕ್ ಹೋಗಲ್ಲ. ಹೆಚ್ಚಾಗಿ ರಿಪೀಟ್ ಆಗಿರೋದೇನೆ ಇವನ್ನೇ ಅಭ್ಯಾಸ ಮಾಡಿ ಚೆನ್ನಾಗಿ ಅದನ್ನ ಕಲ್ತ್ಕೊಡ್ತಾವೆ. ಆಮೇಲೆ ಗ್ರಂಥಗಳ ಹೆಸರುಗಳನ್ನ ಕೇಳ್ತಾರೆ ಕೆಲಸ. ಒಂದು 3-4 ಗ್ರಂಥ ಹೆಚ್ಚಾಗಿ ಕೇಳಿರುವಂತದ್ದು. ಒಂದು ಕಾಸ್ಟ್ ಅಂಡ್ ರೇಸ್ ಇನ್ ಇಂಡಿಯಾ ಗ್ರಂಥದ ಕರ್ತೃ ಯಾರು? GS ಗುರ್ಲೆ, ಅದನ್ನ ಚೆನ್ನಾಗಿ ಜ್ಞಾಪಕ ಇಟ್ಕೊಳ್ಳಿ. ಇನ್ನೊಂದು ಬಂದ್ರೆ ಇದು ಭಾರತದಲ್ಲಿ ಸಾಮಾಜಿಕ ಚಳವಳಿ, MSA ರಾವ್ ಅವರು ಕೇಳಿದ್ದೇನೆ. ಮ್ಯಾರೇಜ್ ಅಂಡ್ ಫ್ಯಾಮಿಲಿ ಇನ್ ಇಂಡಿಯಾ, KM ಕಪಾಡಿ ಅವರದ್ದು. ಕಿನ್ಶಿಪ್ ಆರ್ಗನೈಸೇಷನ್ ಇನ್ ಇಂಡಿಯಾ, ಇರಾವತಿ ಕರ್ವೆ ಅವರದ್ದು. ಅದೇ ತರ ಮತ್ತೊಂದು ಪ್ರಶ್ನೆ ಹೆಚ್ಚಾಗಿ ಕೇಳುವಂತದ್ದು ಅಂದ್ರೆ ಈ ಏಷ್ಯನ್ ಡ್ರಾಮಾ, ಅದು ಒಂದು 3-4 ಸತಿ ರಿಪೀಟ್ ಆಗಿದೆ. ಏಷ್ಯನ್ ಡ್ರಾಮಾ ಗ್ರಂಥದ ಕರ್ತೃ ಯಾರು? ಗುನ್ನರ್ ಮಿರ್ಡಲ್. ನಾನು ಅದನ್ನ ಹೇಳಿದ್ದೀನಿ, ಮಿರ್ಡಲ್ ಬರೀಬೇಕಾದ್ರೆ ಏನೇನೋ ಬರ್ದ್ಬಿಟ್ಟಿರ್ತೀರಾ, ಅದೇನೇನೋ ಹಾಕಿದ್ರೆ ಅದಕ್ಕೆ ಆ ಹೆಸರುಗಳನ್ನ ಮಿರ್ಡಲ್ ಅನ್ನೋ ಹೆಸರು ಬದಲಾಗಿ ಇನ್ನೇನೋ ಒಂದು ಹರ್ಷಲ್ ಅಂತಲೋ ಏನೋ ಬರೆದಿರ್ತಾರೆ, ಹೊರಡಲ್ ಅಂತಲೋ ಏನೋ ಬರೀತಾರೆ. ಆ ಸ್ಪೆಲ್ಲಿಂಗ್ ಮಿಸ್ಟೇಕ್ ಆದ್ರೆ ಮಾರ್ಕ್ಸ್ ಕಳೆಯೋ ಚಾನ್ಸಸ್ ಇರುತ್ತೆ. ಹಾಗಾಗಿ ಆ ಹೆಸರುಗಳು ಬಂದಾಗ ಒಂದು 3-4 ಸತಿ ಮನೆಯಲ್ಲೇ ಆ ಹೆಸರುಗಳನ್ನ ಬರ್ತು ಅಭ್ಯಾಸ ಮಾಡಿಟ್ಕೊಳ್ಳಿ, ಈಸಿ ಆಗ್ತಾ ಹೋಗುತ್ತೆ. ಹೀಗೆ ಹೆಚ್ಚು ಅಂಕಗಳನ್ನ ಪಡಿಬೇಕು ಅಂತಂದ್ರೆ ಈ ಎಲ್ಲ ಅಂಶಗಳನ್ನ ನೀವು ಗಮನದಲ್ಲಿಟ್ಕೊಂಡು ಅಭ್ಯಾಸ ಮಾಡಿದ್ರೆ ನಿಜಕ್ಕೂ ಕೂಡ ಉತ್ತಮವಾದ ಅಂಕಗಳನ್ನ ಪಡಿಬಹುದು. ಎಂತ ವಿದ್ಯಾರ್ಥಿಗಳು, ಅವರೇಜ್ ಸ್ಟೂಡೆಂಟ್ ಇರ್ಬೋದು, ಬಿಲೋ ಅವರೇಜ್ ಸ್ಟೂಡೆಂಟ್ ಇರಬಹುದು, ಅವ್ರಿಗೆಲ್ಲ ನಾನು ಹೇಳಿದ್ದೇನೆ, ಇಳಿಸ್ಕೊಟ್ಟಿದ್ದೇನೆ. ಈ ಒಂದು ಪ್ರಶ್ನೆ ಪತ್ರಿಕೆಯಲ್ಲಿ ಯಾವ್ದಾದ್ರು 8 ಚಾಪ್ಟರ್ ಬದಲಾಗಿ ಯಾರು ಬಿಲೋ ಅವರೇಜ್ ನಮ್ಗೆ ಇಷ್ಟೇ ಸಾಕಪ್ಪ ಅನ್ನುವಂಥವ್ರು ಕೂಡ ಸುಲಭವಾಗಿ ಒಂದು 2 ಅಧ್ಯಾಯಗಳನ್ನು ಹಂಗಂತೇಳಿ ಎಲ್ಲ ಬರೀ ಪಾಯಿಂಟ್ಸ್ ಬರೆಯೋದು. ಕೆಲವು ಸರಿ ಏನು ಹೇಳಿರ್ತೀವಿ ನಾವು, ಕೆಲವು ವಿದ್ಯಾರ್ಥಿಗಳಿಗಂತೂ ಏನೋ ಬರೆಯೋದು ಪಾಯಿಂಟ್ಸ್ ಅನ್ನ ಬರೀದೇ ಇದೆ. ಯಾಕಂದ್ರೆ ಪಾಯಿಂಟ್ಸ್ ಬರೆದ್ರೆ 2 ಮಾರ್ಕ್ಗಳು ಸಿಗುತ್ತೆ, 10 ಮಾರ್ಕ್ಸ್ ನಾವು 4 ಅಂಕಗಳನ್ನ ಕೊಡ್ತೀವಿ. ಇವರಿಗೆ ಬರೆಯಕ್ ಆಗ್ತಿಲ್ಲಪ್ಪ, ವಾಕ್ಯ ರಚನೆ ಬರೆಯಕ್ ಆಗ್ತಾ ಇಲ್ಲ ಕೆಲವರಿಗೆ. ಅಂತವ್ರು ಏನ್ ಮಾಡ್ಬೋದು, ಪಾಯಿಂಟ್ಸ್ ಅನ್ನ ಬರೆದು ಕೂಡ ನೀವು ಅಂಕಗಳನ್ನ ಗಿಟ್ಟಿಸ್ಕೋಬಹುದು. ಅದು ಕೂಡ ಒಳ್ಳೆಯ ಒಂದು ಅಂಶ ಅಂತ ಹೇಳಿ, ಗಮನಿಸಬೇಕಾದಂತಹ ಅಂಶ ಅಂತ ಹೇಳಿ ಹೇಳ್ತೀವಿ. ಹೀಗೆ ನೀವು ಏನು ಎಷ್ಟು ಸಾಧ್ಯ ಎಲ್ಲ ಪ್ರಶ್ನೆಗಳಿಗೂ ಕೂಡ ಉತ್ತರಿಸೋದನ್ನ ಕಲ್ತ್ಕೊಳ್ಳಿ. ಇಲ್ಲ ಅಂತಂದ್ರೆ ಕೆಲವು ಸರಿ ಏನಾಗುತ್ತೆ, ಯಾವುದೇ ಒಂದು ಪ್ರಶ್ನೆಯನ್ನ ಇಲ್ಲಿ ಬಿಟ್ಟು ಬಂದ್ರೂ ಕೂಡ 5 ಅಂಕ ಅಥವಾ 10 ಅಂಕ ಹೋಗುವಂತಹ ಚಾನ್ಸಸ್ ಇರುತ್ತೆ. ಹಾಗಾಗಿ ಎಲ್ಲ ಈ ಪ್ರಶ್ನೆಗಳಿಗೆ ಪ್ರತಿಯೊಂದು ಚಾಪ್ಟರ್ ಯಾವ್ದು ಇಂಪಾರ್ಟೆಂಟ್ ಕ್ವಶನ್ಸ್ ಅಂತ ನಾವೇನು ಹೇಳಿದ್ದೇವೆ ಅವನ್ನೆಲ್ಲ ಚೆನ್ನಾಗಿ ಗಮನಿಸ್ಕೊಳ್ಳಿ, ಅಧ್ಯಯನ ಮಾಡಿ. ಇನ್ನೂ ಕೂಡ ನಿಮಗೆ ಸಾಕಷ್ಟು ಅವಕಾಶಗಳಿದೆ, ಅದನ್ನು ಸದುಪಯೋಗಪಡಿಸ್ಕೊಳ್ಳಿ. ಇಷ್ಟನ್ನು ಹೇಳ್ತಾ ನನ್ನ ಮಾತುಗಳನ್ನು ಮುಗಿಸ್ತೇನೆ.